ಎಲ್ಲರಿಗೂ ನಮಸ್ಕಾರ. ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಚಾಪ್ಟ್ರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸಿ ಇ ಟಿನಲ್ಲಿ ನೋಡೋಣ. ಕ್ವಶನ್ ನಂಬರ್ 1, ದ IUPAC ನೇಮ್ ಆಫ್ ದಿ ಫಾಲೋಯಿಂಗ್ ಸ್ಟ್ರಕ್ಚರ್ ಈಸ್. ಸೊ IUPAC ನಾಮಿನಿಕ್ಲೇಚರಲ್ಲಿ ಫಸ್ಟು ನಾವು ಪಾಯಿಂಟ್ ಏನು ಚೂಸ್ ಮಾಡ್ತೀವಿ ಅಂತಂದರೆ ವಿ ನೀಡ್ ಟು ಸೆಲೆಕ್ಟ್ ದ ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನ್. ಸೊ ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಸೆಲೆಕ್ಟ್ ಮಾಡೋಣ. ಸೊ ಲಾಂಗೆಸ್ಟ್ ಕಾರ್ಬನ್ ಚೈನ್ ಯಾವುದಿದೆ? ಸೊ ದಿಸ್ ವುಡ್ ಬಿ ದ ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನ್. ಓಕೆ, ಒನ್ಸ್ ಲಾಂಗೆಸ್ಟ್ ಕಾರ್ಬನ್ ಚೈನ್ ಆದಮೇಲೆ ಸೊ ನಾವು ಫಂಕ್ಷನಲ್ ಗ್ರೂಪ್ಸ್ ಮತ್ತು ಸಬ್ಸ್ಟಿಟ್ಯೂಟೆಂಟ್ಸನ್ನು ರೌಂಡ್ ಅಪ್ ಮಾಡೋಣ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟೆಂಟ್ಸ್ ಅಂತ ಚೆಕ್ ಮಾಡಿದಾಗ ಇಲ್ಲಿ ಮೀಥೈಲ್ ಇದೆ ಮತ್ತು ನಮಗಿಲ್ಲಿ ಎರಡು ಫಂಕ್ಷನಲ್ ಗ್ರೂಪ್ ಇದೆ. ಒಂದು ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪ್ ಮತ್ತು ಕೀಟೋನಿಕ್ ಫಂಕ್ಷನಲ್ ಗ್ರೂಪ್. ಓಕೆ, ಸೊ ಹಾಗಾದರೆ ಸೊ ಈಗ IUPAC ನೇಮ್ಸನ್ನು ಬರೀಬೇಕಾದ್ರೆ ನಮಗಿಲ್ಲಿ ಎರಡು ಫಂಕ್ಷನಲ್ ಇರಬೇಕಾದ್ರೆ ಒಂದು ಮಾತ್ರ ನಾವು ಸೆಕೆಂಡ್ರಿ ಸಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಹಾಗಿರೋದ್ರಿಂದ ನಮಗೆ ಈಗ ಎರಡು ಫಂಕ್ಷನಲ್ ಗ್ರೂಪ್ ಅಂತಂದರೆ ಕೀಟೋನ್ ಇದೆ ಒಂದು, ಇನ್ನೊಂದು ಬಂದು ನಮಗೆ ಆಲ್ಕೋಹಾಲ್ ಇದೆ. ಸೊ ಅವೆರಡರಲ್ಲಿ ನಾವು ಯಾವುದಕ್ಕೆ ಪ್ರಿಯಾರಿಟಿ ಕೊಡ್ತೀವಿ ಅಥವಾ ಸೆಕೆಂಡ್ರಿ ಸಫಿಕ್ಸ್ ಆಗಿ ಬರಿತೀವಿ ಅಂತಂದರೆ ದಟ್ ಈಸ್ ಕೀಟೋನ್. ಸೊ ಕೀಟೋನ್ ಟೇಕ್ಸ್ ಹೈಯೆಸ್ಟ್ ಪ್ರಿಯಾರಿಟಿ ದ್ಯಾನ್ ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಹಾಗಾಗಿರೋದ್ರಿಂದ ಸೊ ನಾವು ಕೀಟೋನ್ಗೆ ಪ್ರಿಫರೆನ್ಸ್ ಕೊಡ್ತೀವಿ. ಸೊ ಹಾಗಾದರೆ ನಂಬರಿಂಗ್, ಸೊ ಸೆಲೆಕ್ಷನ್ ಆಯ್ತು. ಈಗ ನಂಬರಿಂಗ್ ಯಾವ ಕಡೆಯಿಂದ ಮಾಡಬೇಕು ಈಗಾದರೆ? ಸೊ ನಂಬರಿಂಗ್ ಇಸ್ ಡನ್ ಇನ್ ಸಚ್ ಎ ವೇ ದಟ್ ಸಬ್ಸ್ಟಿಟ್ಯೂಟೆಂಟ್ ವಿಲ್ ಟೇಕ್ ದ ಲೋಯೆಸ್ಟ್ ನಂಬರ್. ಸಬ್ಸ್ಟಿಟ್ಯೂಟೆಂಟ್ಸ್ಗೆ ಲೋಯೆಸ್ಟ್ ನಂಬರ್ ಬರೋ ಥರ ನಂಬರನ್ನು ಕೊಡಬೇಕಾಗತ್ತೆ. ಸೊ ಹಾಗಾದ್ರೆ ಯಾವ ಕಡೆಯಿಂದ ನಾವು ನಂಬರಿಂಗನ್ನು ಮಾಡಬೇಕಾಗತ್ತೆ? ಸೊ ನೀವು ಚೆಕ್ ಮಾಡಿದ್ರೆ ಇಲ್ಲಿ ಸೊ ರೈಟ್ ಸೈಡ್, ಯಾಕಂದರೆ ಹೈಡ್ರಾಕ್ಸಿಲ್ ಗ್ರೂಪು ರೈಟ್ ಸೈಡಿಂದ ಫಸ್ಟ್ ಕಾರ್ಬನಲ್ಲಿದೆ. ಹಾಗಾಗಿರೋದ್ರಿಂದ ಸೊ 1 2 3 4 5 ಸೊ ನಂಬರಿಂಗ್ ಆಯಿತು. ಸೊ ನಂಬರಿಂಗ್ ಆದಮೇಲೆ ನೆಕ್ಸ್ಟ್ ಇನ್ನೇನಾಗಾದರೆ ಈಗ ವಿ ನೀಡ್ ಟು ರೈಟ್ ದ ಸಬ್ಸ್ಟಿಟ್ಯೂಟೆಂಟ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಸಬ್ಸ್ಟಿಟ್ಯೂಟೆಂಟ್ಸನ್ನು ನಾವೇನು ಮಾಡಬೇಕು? ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರ್ಕೋಬೇಕು. ಯಾವುದಿದೆ ಸಬ್ಸ್ಟಿಟ್ಯೂಟೆಂಟ್ಸ್ ಇಲ್ಲಿ? ಈಗ ಮೀಥೈಲ್ ಗ್ರೂಪ್ ಇದೆ ಆ್ಯಸ್ ವೆಲ್ ಆಸ್ ಹೈಡ್ರಾಕ್ಸಿ ಗ್ರೂಪ್ ಇದೆ. ಸೊ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಯಾವ್ದು ಬರುತ್ತೆ ನಮಗೆ? ಹಾಗಾದ್ರೆ ಫಸ್ಟ್ ಇಲ್ಲಿ ಸೊ ಹೈಡ್ರಾಕ್ಸಿ. ಸೊ ಹಾಗಾಗಿರೋದ್ರಿಂದ ಸೊ ವಾಟ್ಸ್ ದ ಪೊಸಿಷನ್ ಆಫ್ ದ ಹೈಡ್ರಾಕ್ಸಿ? ದಟ್ ಈಸ್ 1. ಸೊ 1 ಹೈಡ್ರಾಕ್ಸಿ. ಸೊ ಹೈಡ್ರಾಕ್ಸಿ ಆಯಿತು. ನೆಕ್ಸ್ಟ್ ಇನ್ನೊಂದು ಸಬ್ಸ್ಟಿಟ್ಯೂಟೆಂಟಿಗೆ ಬರೋಣ. ಯಾವುದಿರೋದು? ಮಿಥೈಲ್ ಪೊಸಿಷನ್ ಏನು? ದಟ್ ಈಸ್ 4. ಸೊ 4 ಮಿಥೈಲ್ ಈಗ ಸಬ್ಸ್ಟಿಟ್ಯೂಟೆಂಟ್ಸ್ ಆಯ್ತು. ಈಗ ಆದಮೇಲೆ ನೆಕ್ಸ್ಟ್ ಇನ್ನೇನು? ಹಾಗಾದರೆ ರೂಟ್ ವರ್ಡ್ ಅಂದರೆ ಪೇರೆಂಟ್ ಚೈನಲ್ಲಿ ಎಷ್ಟು ಕಾರ್ಬನ್ ಇದೆ ಇಲ್ಲಿ? ಸೊ ದೇರ್ ಆರ್ 5 ಕಾರ್ಬನ್ ಅಟಮ್ಸ್. ವಾಟ್ ಈಸ್ ಅ ರೂಟ್ ವರ್ಡ್? ದಟ್ ಈಸ್ ಪೆಂಟ್. ಸೊ ಆಲ್ಕೇನ್ ಆರ್ ಆಲ್ಕೈನ್? ಇಟ್ ಈಸ್ ಆಲ್ಕೇನ್. ಸೊ ದಟ್ ಈಸ್ ಪೆಂಟ್, ANE, and is replaced by secondary suffix. ಯಾವುದಿದೆ ಇಲ್ಲಿ? ಕೀಟೋನಿಕ್ ಫಂಕ್ಷನಲ್ ಗ್ರೂಪ್ ಇದೆ. ಸೊ ಕೀಟೋನಿಕ್ ಫಂಕ್ಷನಲ್ ಗ್ರೂಪ್ ಸೆಕೆಂಡ್ರಿ ಸಫಿಕ್ಸ್ ಏನಿದೆ? ONE. ಅಂಡ್ ಯಾವ ಪೊಸಿಷನಲ್ಲಿದೆ? ಸೊ ದಟ್ ಈಸ್ ಅಟ್ ದ ಥರ್ಡ್ ಕಾರ್ಬನ್ ಆಟಮ್. ಸೊ ಹೆನ್ಸ್ IUPAC ನೇಮ್ ಆಫ್ ದ ಕಾಂಪೌಂಡ್ ಈಸ್ 1 hydroxy 4 methyl pentane 3 one is the IUPAC ನೇಮ್ ಆಫ್ ದಿಸ್ ಕಾಂಪೌಂಡ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟಲ್ಲಿ? ಆಪ್ಷನ್ ಎ ಇಸ್ ಕರೆಕ್ಟ್. ನಾವು IUPAC ನೇಮ್ಸನ್ನು ಬರೀಬೇಕಾದ್ರೆ ರೂಲ್ ಯಾವುದು ಆ್ಯಕ್ಚುಲಿ ನಾವು ಫಾಲೋ ಮಾಡೋದು ಅಂತಂದರೆ ಯೂಶಲಿ that is prefix plus root word and then primary suffix and then it is secondary suffix. ಸೊ ಇದು ನಾವು ಆ್ಯಕ್ಚುಲಿ ರೂಲ್ ಫಾಲೋ ಮಾಡುವಂಥದ್ದು. ಯಾವುದೇ ಒಂದು ಆರ್ಗಾನಿಕ್ ಕಾಂಪೌಂಡಿಗೆ ನಾವು IUPAC ನೇಮನ್ನು ಬರೀಬೇಕಾದ್ರೆ ಈ ರೂಲನ್ನು ಫಾಲೋ ಮಾಡ್ತೀವಿ. ಸೊ ಈ ಆಪ್ಷನ್ 1ಗೆ ನಮಗೆ ಕ್ವಶನ್ ನಂಬರ್ 1ಗೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಕಾಂಪೌಂಡ್ಸ್ A ಆ್ಯಂಡ್ C ಇನ್ ದ ಫಾಲೋಯಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ರಿಯಾಕ್ಷನಲ್ಲಿ ಕಾಂಪೌಂಡ್ A ಮತ್ತು C ಏನಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಸ್ಟಾರ್ಟ್ ಮಾಡೋ ರಿಯಾಕ್ಷನ್ ಬಂದೀಗ CH3CHO ಆಲ್ಡಿಹೈಡ್ ಇದೆ, ದಟ್ ಈಸ್ ಅಸಿಟಾಲ್ಡಿಹೈಡ್. ಎಥನಲ್ ರಿಯಾಕ್ಟ್ಸ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತು ಈಥರ್ಸ್ ಚಾಪ್ಟ್ರಲ್ಲಿ. ವೆನ್ ಆಲ್ಡಿಹೈಡ್ಸ್ ರಿಯಾಕ್ಟ್ಸ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆನ್ ಫರ್ದರ್ ಅಸಿಡಿಫಿಕೇಶನ್ which gives hydrolysis
ವಿಚ್ ಗಿವ್ಸ್ ಸೆಕೆಂಡರಿ ಆಲ್ಕೋಹಾಲ್. ಯೂಶಲಿ ನಾವು ಆಲ್ಡಿಹೈಡ್ಸ್ಗೆ ರಿಯಾಕ್ಷನ್ ಮಾಡ್ಬೇಕಾದ್ರೆ ಏನು ಬರುತ್ತೆ ನಮಗೆ, ಫಾರ್ಮಾಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ವಿಚ್ ಗಿವ್ಸ್ ಪ್ರೈಮರಿ ಆಲ್ಕೋಹಾಲ್. ವಾಟ್ ವಿ ಗೆಟ್ ಇಟ್, ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ ನಮಗೆ ಯಾವಾಗ ಫಾರ್ಮಾಲ್ಡಿಹೈಡ್ ಜೊತೆ ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ರಿಯಾಕ್ಷನ್ ಮಾಡಿದ್ರೆ ನಮಗೆ. ಅದೇ ಅದರ್ ಆಲ್ಡಿಹೈಡ್ ಅಂದರೆ ಫಾರ್ಮಾಲ್ಡಿಹೈಡ್ ಬಿಟ್ಟು ಬೇರೆ ಇನ್ನು ಉಳಿದಿದ್ದೆಲ್ಲ ಆಲ್ಡಿಹೈಡ್ಸು ನಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಏನು ಬರುತ್ತೆ ನಮಗೆ, ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ದಟ್ ಈಸ್ ಆರ್ ಸಿ ಹೆಚ್ ಓ ಹೆಚ್ ಆರ್ ಪ್ರೈಮ್. ಸೊ ವಿಲ್ ಗೆಟ್ ಇಟ್ ಸೆಕೆಂಡರಿ ಆಲ್ಕೋಹಾಲ್. ಅದೇ ನಾವು ಕೀಟೋನ್ಸ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಗ್ರಿಗ್ನಾರ್ಡ್ ರಿಯೇಜೆಂಟು ನಮಗೆ, ದಟ್ ವಿಲ್ ಗೆಟ್ ಇಟ್ ಈಸ್ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಟರ್ಷರಿ ಆಲ್ಕೋಹಾಲ್, ಟರ್ಷರಿ ಆಲ್ಕೋಹಾಲ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ನಮಗೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ದಟ್ ಈಸ್ ಆರ್ ಸಿ ಓ ಹೆಚ್ ಆರ್ ಪ್ರೈಮ್ ಆರ್ ಡಬಲ್ ಪ್ರೈಮ್ ಅಂಡ್ ಆರ್. ಸೊ ದಿಸ್ ಈಸ್ ವಿ ಗೆಟ್ ಇಟ್ ಟರ್ಷರಿ ಆಲ್ಕೋಹಾಲ್. ನಮಗೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಸೊ ನಮಗೆ ಈಗ ಯಾವ್ದು ಕೊಟ್ಟಿರೋದು ಆಕ್ಚುಲಿ ಅದರ್ ಆಲ್ಡಿಹೈಡ್ ಅಲ್ವಾ, ಅದು CH3CH2 ಅಂತಂದರೆ ದಟ್ಸ್ ಅಸಿಟಾಲ್ಡಿಹೈಡ್ ಇಸ್ ಅದರ್ ಆಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ವಿಲ್ ಗೆಟ್ ಇಟ್ ವಾಟ್, ಇಟ್ಸ್ ಸೆಕೆಂಡರಿ ಆಲ್ಕೋಹಾಲ್. ಆರ್ ಮೈನಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಂದ ಏನು ಬರುತ್ತೆ, ಆಲ್ಕೈಲ್ ಗ್ರೂಪ್ ವಿತ್ ನೆಗೆಟಿವ್ ಚಾರ್ಜ್ ವಿಲ್ ಅಟ್ಯಾಕ್ ಆನ್ ದ ಕಾರ್ಬೋನೈಲ್ ಕಾರ್ಬನ್. ಡಬಲ್ ಬಾಂಡ್ ಇರೋದೇನಾಗುತ್ತೆ, ಸಿಂಗಲ್ ಬಾಂಡ್ ಆಗಿ OH ಆಗುತ್ತೆ. ಸೊ ದಟ್ ಈಸ್ OH ಆಗುತ್ತೆ. ಸೊ ಇನ್ನೊಂದು ಆಲ್ಕೈಲ್ ಗ್ರೂಪ್ ಎಲ್ಲಿ ಬಂದು ಅಟ್ಯಾಚ್ ಆಗುತ್ತೆ, ಕೆಳಗಡೆ ಕಾರ್ಬೋನೈಲ್ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಸೊ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್, ಇಟ್ ಈಸ್ 2-propanol. 2-propanol ಆರ್ ಐಸೋಪ್ರೊಪೈಲ್ ಆಲ್ಕೋಹಾಲ್. ಐಸೋಪ್ರೊಪೈಲ್ ಆಲ್ಕೋಹಾಲ್ ಅಂತ ಕರಿತೀವಿ ಕಾಮನ್ ನೇಮು, ಬಟ್ IUPAC ನೇಮ್ ಇಸ್ 2-propanol. ಓಕೆ, ದಿಸ್ ಇಸ್ ಅ ಕಾಂಪೌಂಡ್ A. Okay, next, this compound further on reaction with sulfuric acid, heat. When we heat with sulfuric acid, in reaction anta karitivi adana dehydration. Usually alcohols, when we heat with sulfuric acid, that dehydration reaction will takes place, andre removal of water. So water na remove madidre namge ಏನು ಪ್ರಾಡಕ್ಟ್ ಬರುತ್ತೆ ಇಲ್ಲಿ, ದಟ್ ಈಸ್ OH minus will be removed from the alpha carbon and hydrogen will be removed from beta carbon. ಸೊ ನಮ್ಗೆ ಇಲ್ಲೇನು ಬರುತ್ತೆ, ಆಲ್ಕೀನ್ ಬರುತ್ತೆ. ಸೊ 2-propanol ಹೋಗಿ ನಮಗೇನು ಬರುತ್ತೆ, CH3 CH ಡಬಲ್ ಬಾಂಡ್ CH2 propene is obtained. propene removal of water. Next, propene further on reaction with hydroboration oxidation reaction. ಈಗ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ಕೋಹಾಲ್ಸ್, ಫಿನಾಲ್ಸ್ ಈ ಥರ ಚಾಪ್ಟರ್ಲಿ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ ಹೇಳಿ, ದಟ್ ಈಸ್ ಹೈಡ್ರೇಷನ್ ಆಗುತ್ತೆ. ಹೈಡ್ರೇಷನ್ ಬೈ ಫಾಲೋಯಿಂಗ್ ಆ್ಯಂಟಿ ಮಾರ್ಕಾನಿಕಫ್ ರೂಲ್. ಇಲ್ಲಿ ಯಾವ 3 ರೂಲನ್ನು ಫಾಲೋ ಮಾಡ್ತೀವಿ, ಆ್ಯಂಟಿ ಮಾರ್ಕಾನಿಕಫ್ ರೂಲನ್ನು ಫಾಲೋ ಮಾಡ್ತೀವಿ. ಆ್ಯಂಟಿ ಮಾರ್ಕಾನಿಕಫ್ ರೂಲನ್ನು ಫಾಲೋ ಮಾಡಬೇಕು. ಹೈಡ್ರೇಷನ್ ವಾಟರ್ನ ಆ್ಯಡ್ ಮಾಡ್ತೀವಿ, ಆ್ಯಂಟಿ ಮಾರ್ಕಾನಿಕಫ್ ರೂಲ್. ಸೊ H plus OH minus. So according to the anti-Markovnikov rule, the negative part of the addendum ಅಂತಂದರೆ OH minus will go to the double bonded carbon having more number of hydrogen. ಅಂದರೆ OH minus ಇಲ್ಲಿ ಬರುತ್ತೆ, ದೆನ್ H plus ಇಲ್ಲಿ ಅಟ್ಯಾಚ್ ಆಗುತ್ತೆ. ಹಾಗಾದರೆ ನಮಗೆ ಪ್ರಾಡಕ್ಟ್ ಏನು ಬರುತ್ತಪ್ಪ ಅಂತಂದರೆ ದಟ್ ಈಸ್ CH3 CH, ಇನ್ನೂ ಒಂದು ಹೈಡ್ರೋಜನ್ ಅಲ್ಲೇ ಬಂದು ಅಟ್ಯಾಚ್ ಆಗುತ್ತೆ, ನಮಗೆ CH2 ಆಗುತ್ತೆ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗುತ್ತೆ, CH2OH. ಏನು ನೇಮ್ ಆಫ್ ದ ಪ್ರಾಡಕ್ಟ್ ಇದು, ಪ್ರೋಪೇನ್ 1-ol ಆರ್ 1-propanol. 1-propanol is a product. 1-propanol is a product. ಸೊ ನಮಗಿದು ದಿಸ್ ಇಸ್ ಪ್ರಾಡಕ್ಟ್ ಸಿ. ಸೊ ಪ್ರಾಡಕ್ಟ್ ಎ ಬಂದು ಏನಿದೆ ನಮಗೆ 2-propanol ಇದೆ, ಆ್ಯಂಡ್ ಪ್ರಾಡಕ್ಟ್ ಸಿ ಏನಿದೆ 1-propanol ಇದೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಕೇಳಿರೋದು ಏನಪ್ಪ ಅಂದರೆ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದೀಸ್ ಟು ಎ ಆ್ಯಂಡ್ ಸಿ. ಏನು 1-propanol ಆ್ಯಂಡ್ 2-propanol ಕಾಂಪೌಂಡ್ಸ್ ಏನು, ಇವು ಪೊಸಿಷನಲ್ ಐಸೋಮರ್ಸ್. ಏನು ಪೊಸಿಷನಲ್ ಐಸೋಮರ್ಸ್ ಅಂತಂದರೆ 2 or more compounds having same molecular formula but they differ in position of the functional group ಅಂತ ಹೇಳ್ತೀವಿ. ಅಂದರೆ ನೋಡಿ, ಆಲ್ಕೋಹಾಲ್ ಹೈಡ್ರಾಕ್ಸಿಲ್ ಗ್ರೂಪ್ ಯಾವ ಪೊಸಿಷನಲ್ಲಿದೆ, ಫಸ್ಟ್ ಕಾಂಪೌಂಡಲ್ಲಿ ಸೆಕೆಂಡ್ ಪೊಸಿಷನಲ್ಲಿದೆ, ಇಲ್ಲಿ ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಹೆನ್ಸ್ ಏನಂತ ಕರಿತೀವಿ ನಾವು ಕಾಂಪೌಂಡ್ಸನ್ನು, ಪೊಸಿಷನಲ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3. The reagent which does not react with both acetone and benzaldehyde. acetone and benzaldehyde. ಸೊ ಯಾವ ಕಾಂಪೌಂಡು ಅಸಿಟೋನ್ ಮತ್ತು ಬೆನ್ಸಾಲ್ಡಿಹೈಡ್ ಜೊತೆ ಎರಡು ಜೊತೆನೂ ರಿಯಾಕ್ಟ್ ಆಗೋದಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಈಗ ಬರೋಣ, ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್. ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್
ಸೊ sodium hydrogen sulfide, actually it will react with both aldehydes as well as ketones. It will react with both aldehydes and ketones ಜೊತೆ ಎರಡೂ ಜೊತೆ ರಿಯಾಕ್ಷನ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಈಗ ಫಿನೈಲ್ ಹೈಡ್ರಜಿನ್ಗೆ ಬರೋಣ. ಫಿನೈಲ್ ಹೈಡ್ರಜಿನ್ಗೆ ಬಂದರೆ ನಮ್ಗೆ ಆ್ಯಕ್ಚುಲಿ ದಟ್ ಈಸ್ ಫಿನೈಲ್ ಹೈಡ್ರಜಿನ್ ಟೆಸ್ಟ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ದಟ್ ಈಸ್ ಆಲ್ಸೋ ಇಟ್ ಈಸ್ ಅ ಟೆಸ್ಟ್ ಫಾರ್ ಬೋತ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಫಿನೈಲ್ ಹೈಡ್ರಜಿನ್ ಟೆಸ್ಟ್ ಇಸ್ ಫಾರ್ ಬೋತ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಸೊ ಅಸಿಟೋನ್ ಬಂದರೆ ನಮಗೆ ಕೀಟೋನ್ ಇದೆ, ಬೆನ್ಸಾಲ್ಡಿಹೈಡ್ ಬಂದು ಮತ್ತು ಆಲ್ಡಿಹೈಡ್ ಇದೆ. ಸೊ ನೆಕ್ಸ್ಟ್ ಫಿಲ್ಲಿಂಗ್ ಸೊಲ್ಯೂಷನ್ಗೆ ಬರೋಣ. ಸೊ ಫಿಲ್ಲಿಂಗ್ ಸೊಲ್ಯೂಷನ್ ವಿಚ್ ಇಸ್ of course it will react with only aldehyde ಮಾತ್ರ ರಿಯಾಕ್ಷನ್ ಆಗುತ್ತೆ. ಬಟ್ ಅಡಿಷನಲ್ ಪಾಯಿಂಟ್ ಈಸ್ filling solution test is a test for aldehydes. ಬಟ್ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಆಲ್ಡಿಹೈಡ್ಸ್ ಅಲ್ಲಿ ಆರೋಮೆಟಿಕ್ ಆಲ್ಡಿಹೈಡ್ ಜೊತೆ ರಿಯಾಕ್ಷನ್ ಆಗೋದಿಲ್ಲ. ಇಟ್ ವಿಲ್ ನಾಟ್ ರಿಯಾಕ್ಟ್ ವಿತ್ aromatic aldehyde. It will not react with aromatic aldehydes. ಹಾಗಾದರೆ ನೀವು ಚೆಕ್ ಮಾಡ್ಬೋದು. ಫಸ್ಟ್ ಅಸಿಟೋನ್ ಜೊತೆ ರಿಯಾಕ್ಷನ್ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್, ಯಾಕಂದರೆ ಅದು ಅಸಿಟೋನ್ ಬಂದೇನು ಕೀಟೋನ್. ಅಸಿಟೋನ್ ಇಸ್ ಅ ಕೀಟೋನಿಕ್ ಕಾಂಪೌಂಡ್. ಸೊ ಫಿಲ್ಲಿಂಗ್ ಸೊಲ್ಯೂಷನ್ ವಿಲ್ ನಾಟ್ ರಿಯಾಕ್ಟ್ ವಿತ್ ಕೀಟೋನ್, ಫಸ್ಟ್ ಒನ್. ನೆಕ್ಸ್ಟ್ ಬೆನ್ಸಾಲ್ಡಿಹೈಡ್ ಬಂದರೆ ಬೆನ್ಸಾಲ್ಡಿಹೈಡ್ ಜೊತೆನೂ ರಿಯಾಕ್ಷನ್ ಆಗೋದಿಲ್ಲ, ಯಾಕಂದರೆ ಬೆನ್ಸಾಲ್ಡಿಹೈಡ್ ಇಸ್ ವಾಟ್? ಇಟ್ ಈಸ್ ಆರೋಮ್ಯಾಟಿಕ್ ಆಲ್ಡಿಹೈಡ್. ಸೊ ಹಾಗಾಗಿರೋದ್ರಿಂದ ನಮಗಿಲ್ಲಿ ಫಿಲ್ಲಿಂಗ್ ಸೊಲ್ಯೂಷನ್ ವಿಚ್ ವಿಲ್ ನಾಟ್ ರಿಯಾಕ್ಟ್ ವಿತ್ ಬೋತ್ ಅಸಿಟೋನ್ ಅಂಡ್ ಬೆನ್ಸಾಲ್ಡಿಹೈಡ್. ಸೊ ನಮ್ಗೆ ಯಾವ ಆಪ್ಷನ್ ಬರುತ್ತೆ ಹಾಗಾದ್ರೆ ಇಲ್ಲಿ? ಆಪ್ಷನ್ ಸಿ ಇಸ್ ಕರೆಕ್ಟ್. ಸಿಮಿಲರ್ಲಿ ನೀವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಟ್ರೀಟ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಅಸಿಟೋನ್ ಇಸ್ ಅ ಕೀಟೋನ್. ಕೀಟೋನ್ ಜೊತೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಷನ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಬೆನ್ಸಾಲ್ಡಿಹೈಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ನಮಗೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಸೊ ಬಟ್ ಇಟ್ ವಿಲ್ ರಿಯಾಕ್ಟ್ ವಿತ್ ಬೋತ್ ಅಸಿಟೋನ್ ಅಂಡ್ ಬೆನ್ಸಾಲ್ಡಿಹೈಡ್. ನಮಗೆ ರಿಯಾಕ್ಟ್ ಆಗದೇ ಇರೋದು, ಎರಡೂ ಜೊತೆ ರಿಯಾಕ್ಷನ್ ಆಗದಿರೋದು ಯಾವುದು ಹಾಗಾದ್ರೆ ಅಂದರೆ ದಟ್ ಈಸ್ ಅ ಫಿಲ್ಲಿಂಗ್ ಸೊಲ್ಯೂಷನ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ವಿಚ್ ಪ್ರಾಡಕ್ಟ್ ಇಸ್ ಫಾರ್ಮ್ಡ್ ವೆನ್ ಕಾಂಪೌಂಡ್ ಬೆನ್ಸಾಲ್ಡಿಹೈಡ್ ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ aqueous potassium hydroxide? ಓಕೆ, ಬೆನ್ಸಾಲ್ಡಿಹೈಡ್ ಜೊತೆ ನಾವಿಲ್ಲಿ aqueous potassium hydroxide, ಕಾನ್ಸಂಟ್ರೇಟೆಡ್ potassium hydroxide, ಯಾವ ರಿಯಾಕ್ಷನ್ ಇದು? ಆಕ್ಚುಲಿ ಇದು ಕೆನೆಜರೋ ರಿಯಾಕ್ಷನ್. ದ ಆಲ್ಡಿಹೈಡ್ಸ್ ಡು ನಾಟ್ ಕಂಟೈನ್ ಆಲ್ಫಾ ಹೈಡ್ರೋಜನ್. ಎಕ್ಸಾಂಪಲ್ ಬೆನ್ಸಾಲ್ಡಿಹೈಡ್ ಡು ನಾಟ್ ಕಂಟೈನ್ alpha hydrogen. So then it undergo Kenazero reaction with concentrated alkali like potassium hydroxide. Alkali. What's the reaction? It is Kenazero reaction. Kenazero's reaction. Okay, what's a Kenazero reaction? It is disproportionation reaction. Kenazero reaction ಅಂದ್ರೆ it's a disproportionation reaction. ಏನು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತಂದರೆ ಯೂಶಲಿ ದ ಸಿಂಗಲ್ ಕಾಂಪೌಂಡ್ ಅಂಡರ್ಗೋ ಬೋತ್ ಆಕ್ಸಿಡೇಷನ್ ಆಸ್ ವೆಲ್ ಆಸ್ ರಿಡಕ್ಷನ್ ಸೈಮಲ್ಟೇನಿಯಸ್ಲಿ. ಅಂದರೆ ಒಂದೇ ಒಂದು ಫಂಕ್ಷನಲ್ ಗ್ರೂಪು ಎರಡು ಆಕ್ಸಿಡೇಷನ್ನು ಆಗುತ್ತೆ, ರಿಡಕ್ಷನ್ನು ಆಗುತ್ತೆ. ನಾವು ಅದಕ್ಕೆ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ, ಒಂದು ಆಲ್ಡಿಹೈಡ್, ಒಂದು ಕಾಂಪೌಂಡಲ್ಲಿ ಆಲ್ಡಿಹೈಡ್ ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ. ಆಲ್ಡಿಹೈಡನ್ನು ಆಕ್ಸಿಡೇಷನ್ ಮಾಡಿದ್ರೆ ನಮಗೇನು ಬರುತ್ತೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಯೂಶಲಿ ನಾವು ಬೇಸ್ ತೊಗೊಂಡಿರೋದ್ರಿಂದ ಸಾಲ್ಟ್, ಯಾವ ಸಾಲ್ಟ್ ಬರುತ್ತೆ? ಪೊಟ್ಯಾಷಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ. ಯಾವ ಕಾಂಪೌಂಡ್ ಅಂತ ಇದನ್ನು ಕರಿತೀವಿ ನಾವು? ಪೊಟ್ಯಾಷಿಯಂ ಬೆನ್ಜೋಯೇಟ್ ಅಂತ ಕರಿತೀವಿ. ಪೊಟ್ಯಾಷಿಯಂ ಬೆನ್ಜೋಯೇಟ್ ಪ್ಲಸ್ ಅನದರ್ ಆಲ್ಡಿಹೈಡ್, ಇನ್ನೊಂದು ಆಲ್ಡಿಹೈಡ್ ಏನಾಗುತ್ತೆ? ರಿಡಕ್ಷನ್ ಆಗುತ್ತೆ. ಆಲ್ಡಿಹೈಡ್ಸ್ನ ರಿಡಕ್ಷನ್ ಮಾಡಿದ್ರೆ ನಮ್ಗೆ ಯಾವ ಫಂಕ್ಷನಲ್ ಗ್ರೂಪ್ ಬರುತ್ತೆ? ದಟ್ ಈಸ್ ಪ್ರೈಮರಿ ಆಲ್ಕೋಹಾಲ್. ದೆನ್ CHO ಗೆಟ್ಸ್ ಕನ್ವರ್ಟ್ ಇಂಟು CH2OH. ಇದನ್ನೇನಂತ ಕರಿತೀವಿ? ಬೆನ್ಸೈಲ್ ಆಲ್ಕೋಹಾಲ್. ಸೊ ಹೆನ್ಸ್ ನಮಗೆ ಇಲ್ಲಿ ಏನಾಗುತ್ತೆ? ಇದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆಗುತ್ತೆ. ದಟ್ಸ್ ವಾಟ್ ದ ಕೆನೆಜರೋ ರಿಯಾಕ್ಷನ್. ಸೊ ಒನ್ ಆಲ್ಡಿಹೈಡ್ ಆಕ್ಸಿಡೇಷನ್ ಆಗುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ ನಮಗೆ. ಇನ್ನೊಂದು ಆಲ್ಡಿಹೈಡ್ ನಮಗೆ ಆಲ್ಕೋಹಾಲ್ ರಿಡಕ್ಷನ್ ಆಗಿ ಆಲ್ಕೋಹಾಲ್ ಆಗಿ ಬರುತ್ತೆ. ಸೊ ಹೆನ್ಸ್ ದ ಆಪ್ಷನ್ ಸೆಕೆಂಡ್ ಒನ್ ಇಸ್ ಕರೆಕ್ಟ್. ಚೆಕ್ ಮಾಡಿದ್ರೆ ಸೊ ಸೆಕೆಂಡ್ ಒನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. Which is the most suitable reagent for the following conversion? ಅಂತಂದರೆ ಇಲ್ಲಿ ರಿಯಾಕ್ಷನನ್ನು ನೋಡಿ, ಇಲ್ಲಿ ಏನು ಕನ್ವರ್ಷನ್ ಆಗ್ತಾ ಇದ್ರೆ ನಂಬರ್ ಆಫ್ ಕಾರ್ಬನ್ ಅಟಮ್ ಸೇಮ್ ಇದೆ, ಓನ್ಲಿ ಕೀಟೋನಿಕ್ ಫಂಕ್ಷನಲ್ ಗ್ರೂಪು ನಮಗೇನ ಕನ್ವರ್ಟ್ ಆಗ್ತಾ ಇದೆ?
ಕಾರ್ಬಾಕ್ಸಿಲಿಕ್ ಆಸಿಡ್ ಬೈ ದ ಲೆಸ್ ಒನ್ ನಂಬರ್ ಆಫ್ ಕಾರ್ಬನ್. ಈಗ ನೋಡ್ಬೋದು ಒಂದು ಕಾರ್ಬನ್ ಕಡಿಮೆ ಇದೆ ಇಲ್ಲಿ. ಇಲ್ಲಿ ರಿಯಾಕ್ಟೆಂಟಲ್ಲಿ ಎಷ್ಟಿದೆ ನಮಗೆ 6 ಕಾರ್ಬನ್ಸ್ ಇದೆ. ಬಟ್ ಪ್ರಾಡಕ್ಟಲ್ಲಿ ಎಷ್ಟಿದೆ ನಮಗೆ 5 ಕಾರ್ಬನ್ಸ್ ಇದೆ. ಅಂದರೆ ಒಂದು ಕಾರ್ಬನ್ ಹೋಗಿದೆ. ಯಾವ ಕಾರ್ಬನ್ ಹೋಗಿದೆ ನಮಗೆ? ಈ CH3 ಇಲ್ಲ. CH3 ಕಂಪ್ಲೀಟ್ ಆಗಿ ಹೊರಟೋಗಿದೆ ಅಂತಂದರೆ 1 ಕಾರ್ಬನ್ ಲೆಸ್. ಕೀಟೋನ್ಸ್ ಇಂದ 1 ಕಾರ್ಬನ್ ಲೆಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಷನ್ ಮಾಡ್ತಿದ್ದೀವಿ ಅಂತಂದರೆ ದಟ್ ಈಸ್ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ? ವಾಟ್ ಕೈಂಡ್ ಆಫ್ ದ ಕಾಂಪೌಂಡ್ಸ್ ಅಂಡರ್ಗೋ ಹ್ಯಾಲೋಫಾರ್ಮ್ ರಿಯಾಕ್ಷನ್? ಮಿಥೈಲ್ ಕೀಟೋನ್ ಕಾಂಪೌಂಡ್ಸ್, ಅಂದರೆ CH3 C ಡಬಲ್ ಬಾಂಡ್ ಓ ಇರುವಂಥ ಕಾಂಪೌಂಡ್ಸು ನಾವು ಹ್ಯಾಲೋಫಾರ್ಮ್ ರಿಯಾಕ್ಷನನ್ನು ಮಾಡ್ತೀವಿ. ಸೊ ಈ ಫಂಕ್ಷನಲ್ ಗ್ರೂಪ್ ಕಂಪಲ್ಸರಿಯಾಗಿ ಕೀಟೋನ್ಸಲ್ಲಿ ಇರಬೇಕು. ಅದ್ರ ಜೊತೆ ಏನು ರಿಯಾಕ್ಷನ್ ಮಾಡ್ತೀವಿ? ಅಯೋಡಿನ್ ಮೀನ್ಸ್ ಹ್ಯಾಲೋಜನ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್. ಸೋಡಿಯಂ ಹೈಡ್ರಾಕ್ಸೈಡನ್ನು ರಿಯಾಕ್ಷನ್ ಮಾಡಿದ್ರೆ ನಮಗೆ ಏನು ರಿಯಾಕ್ಷನ್ ಆಗುತ್ತೆ? ಜನರಲ್ ಆಗಿ ರಿಯಾಕ್ಷನ್ ಬರೆದ್ರೆ ನಾವು C ಡಬಲ್ ಬಾಂಡ್ ಓ CH3. ಈ CH3 C ಡಬಲ್ ಬಾಂಡ್ ಓ ಗ್ರೂಪ್ ಕಂಪಲ್ಸರಿ ಇರಬೇಕು. ದೆನ್ ದಟ್ ವಿಲ್ ರಿಯಾಕ್ಟ್ ವಿತ್ ಹ್ಯಾಲೋಜನ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಆಲ್ಕಲಿ ವಿಚ್ ಗಿವ್ಸ್ ಈ CH3 ಏನಿದೆ ನಮಗೆ ಕಂಪ್ಲೀಟ್ ಆಗಿ ಅದು ಹ್ಯಾಲೋಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಉಳಿದಿರೋದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಏನು ಬರುತ್ತೆ ನಮಗೆ? C ಡಬಲ್ ಬಾಂಡ್ ಓ OH ಪ್ಲಸ್ ಅಯೋಡೋಫಾರ್ಮ್ ವಿಲ್ ಬಿ ಪ್ರೊಡ್ಯೂಸ್ಡ್. ಈಗ ಏನು CH3 ಗ್ರೂಪ್ ಇದೆಯಲ್ವಾ, ಅದು ಕಂಪ್ಲೀಟ್ ಆಗಿ ನಮಗೆ ಅಯೋಡೋಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಉಳಿದಿರೋ ಕಾರ್ಬನ್ಸ್ ಏನಾಗುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಅಂದರೆ 1 ಕಾರ್ಬನ್ ಲೆಸ್ ಆಯ್ತಲ್ಲಿ. ಒಂದು ಕಾರ್ಬನ್ ಹೋಗಿದೆ, ಅಯೋಡೋಫಾರ್ಮ್ ಆಗಿ ಕನ್ವರ್ಟ್ ಆಗಿದೆ. ಸೊ ಅಂದರೆ 1 ಕಾರ್ಬನ್. ಸೊ ಅಂತಂದರೆ ನೋಡ್ಬೋದು ನೀವು ಇಲ್ಲಿ CH3 ಗ್ರೂಪ್ ಹೋಗಿದೆ, ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಬಂದಿದೆ. ಸೊ ದ ಬೆಟರ್ ರಿಯೇಜೆಂಟ್ ಟು ಕನ್ವರ್ಟ್ ದಿಸ್ ಒನ್ ಇಸ್ ಇಟ್ಸ್ ಅಯೋಡೋಫಾರ್ಮ್ ರಿಯಾಕ್ಷನ್. ಸೊ ಯಾವುದು ರಿಯೇಜೆಂಟ್ ಯೂಸ್ ಮಾಡ್ತೀವಿ ಇಲ್ಲಿ? ಆಪ್ಷನ್ ಸಿ. Next, question number 6. Which of the following compounds will give butanone on oxidation with alkaline potassium permanganate solution? ಓಕೆ, ಇಲ್ಲಿ ಬಿಟನೋನ್ ಬರಬೇಕು ಅಂತಂದರೆ ನಮಗೆ ಇದು ಕೀಟೋನಿಕ್ ಕಾಂಪೌಂಡ್. ಕೀಟೋನ್ಸ್ ಯಾವಾಗ ಬರುತ್ತೆ ನಮಗೆ? ಕೀಟೋನ್ಸ್ ಯೂಶಲಿ ಯಾವ ಕಾಂಪೌಂಡ್ಸನ್ನು ಆಕ್ಸಿಡೇಷನ್ ಮಾಡಿದ್ರೆ, ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಈಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ನಾವು ಯಾವ ಕಂಡೀಷನಲ್ಲಿ ಯಾವ ಕಾಂಪೌಂಡ್ಸನ್ನು ಆಕ್ಸಿಡೇಷನ್ ಮಾಡಿದ್ರೆ ನಮಗೆ ಕೀಟೋನ್ಸ್ ಬರುತ್ತೆ ನಮಗೆ ಯೂಶಲಿ ಅಂತಂದರೆ ದಟ್ ಈಸ್ ಸೆಕೆಂಡರಿ ಆಲ್ಕೋಹಾಲ್ಸ್. ಯೂಶಲಿ ಪ್ರೈಮರಿ ಆಲ್ಕೋಹಾಲ್ಸ್ ಅನ್ನು ಆಕ್ಸಿಡೇಷನ್ ಮಾಡಿದ್ರೆ CH2OH ವಿತ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ KMnO4, that will convert primary alcohol directly into carboxylic acid. ಅಲ್ಲೇನಾಗುತ್ತೆ? ಫಸ್ಟ್ ಪ್ರೈಮರಿ ಆಲ್ಕೋಹಾಲ್ ಆಲ್ಡಿಹೈಡ್ ಇಂದ ಡೈರೆಕ್ಟ್ ಆಗಿ ಏನಾಗುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಅದೇ ನಾವು ಸೆಕೆಂಡರಿ ಆಲ್ಕೋಹಾಲ್ಸನ್ನು ರಿಯಾಕ್ಷನ್ ಮಾಡಿದ್ರೆ ವಿತ್ ಅಗೇನ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಥವಾ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟು ಯೂಸ್ ಮಾಡ್ಬೋದು ನಾವಿಲ್ಲಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ನಮಗೆ ಸೆಕೆಂಡರಿ ಆಲ್ಕೋಹಾಲ್ಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಕೀಟೋನ್ಸ್. That is C double bond O R prime. So we'll get it ketones. Okay then. ಸೊ ನಮಗೆ ಇಲ್ಲಿ ಏನು ಬರ್ತಾಗಾರೆ? ಕೀಟೋನ್ಸ್ ನಮಗೆ ಕೀಟೋನೇ ಬೇಕಾಗಿರೋದು. ಕೀಟೋನ್ ಬೇಕು ಅಂತಂದ್ರೆ ನಾವೇನು ಬೇಕು ನಮಗಾದರೆ? ಸೆಕೆಂಡರಿ ಆಲ್ಕೋಹಾಲ್ ನೀವು ಚೆಕ್ ಮಾಡ್ಬೋದು ಯಾವ ಕಾಂಪೌಂಡ್ ಇದೆ ಸೆಕೆಂಡರಿ ಆಲ್ಕೋಹಾಲ್. ದಟ್ ಈಸ್ ಆಪ್ಷನ್ ಬಿ. ಇಟ್ಸ್ ಅ ಬ್ಯೂಟೇನ್ ಟು ಆಲ್. ಈ ಸ್ಟ್ರಕ್ಚರು ಬೇಕಾದ್ರೆ ಬರೆಯೋಣ ಈಗಲ್ಲಿ. ಸೊ ದಟ್ ಈಸ್ CH3 CHOH CH2 CH3. ಇದು 2 ಬ್ಯೂಟನಾಲ್ ಅಲ್ವಾ? ಈಗ ನಾವು ಆಕ್ಸಿಡೇಷನ್ ಮಾಡಿದ್ರೆ ಏನು ಬರುತ್ತೆ ನಮಗಿಲ್ಲಿ? ಸೊ ದಟ್ ಈಸ್ will be converted into ketone. CH3 C double bond O CH2 CH3. 2 butanone ಬಂದಿದೆಯಾ? hence option B is correct. ಬ್ಯೂಟೇನ್ ಟು ಆಲ್. ಅದೇ 1 ಬ್ಯೂಟನಾಲ್ ಅನ್ನು ಆಕ್ಸಿಡೇಷನ್ ಮಾಡಿದ್ರೆ ನಮಗೇನು ಬರುತ್ತೆ? ಡೈರೆಕ್ಟ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ, ಅಂದರೆ ಬ್ಯೂಟನೋಯಿಕ್ ಆಸಿಡ್ ಬರುತ್ತೆ. ಲೈಕ್ CH3 CH2 CH2OH. ಇಟ್ಸ್ 1 ಬ್ಯೂಟನಾಲ್. 1 ಬ್ಯೂಟನಾಲ್ ಅನ್ನು ಆಕ್ಸಿಡೇಷನ್ ಮಾಡಿದ್ರೆ ವಿತ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ alkaline potassium permanganate, primary alcohol will be directly converted into carboxylic acid ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ನಮಗೆ ಬರುವಂಥ ಪ್ರಾಡಕ್ಟ್ ಏನು ಬರುತ್ತೆ ಇಲ್ಲಿ? ಬ್ಯೂಟನೋಯಿಕ್ ಆಸಿಡ್ ಬರುತ್ತೆ ನಮಗಿಲ್ಲಿ, ಬ್ಯೂಟನೋಯಿಕ್ ಆಸಿಡ್. ಸೊ ಹಾಗಿರೋದ್ರಿಂದ ನಮಗೆ 2 ಬ್ಯೂಟನೋನ್ ಬರುವಂಥ ಪ್ರಾಡಕ್ಟ್ ಯಾವುದು ನಮಗೆ ಅಂತಂದರೆ ದಟ್ ಈಸ್ ಓನ್ಲಿ ಬ್ಯೂಟೇನ್ ಟು ಆಲ್ ಇಂದನೇ ನಮಗೆ ಆಕ್ಸಿಡೇಷನ್ ಮಾಡಿದ್ರೆ ನಮಗೆ 2 ಬ್ಯೂಟನೋನ್ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. Next, question number 7. Bovaltblanc reduction involves
ಇದನ್ನು ಬಿ ಬಿ ರಿಡಕ್ಷನ್ ಅಂತ ಕರಿತೀವಿ. ದಟ್ಸ್ ಅ ಬೊವಾಲ್ಡ್ ಬ್ಲ್ಯಾಂಕ್ ರಿಡಕ್ಷನ್. ಸೊ ಏನು ಬಿ ಬಿ ರಿಡಕ್ಷನ್ ಅಥವಾ ಬೊವಾಲ್ಡ್ ಬ್ಲ್ಯಾಂಕ್ ರಿಡಕ್ಷನ್ ಅಂತಂದರೆ ದಟ್ ಈಸ್ ಅ ರಿಡಕ್ಷನ್ ಆಫ್ ದ ಎಸ್ಟರ್ ಆರ್ ಸಿ ಡಬಲ್ ಬಾಂಡ್ ಓ ಆರ್ ಪ್ರೈಮ್ ಅಂದರೆ ಎಸ್ಟರ್ ಜನರಲ್ ಫಾರ್ಮುಲಾ ಇದು. ಎಸ್ಟರ್ಸ್ ಆನ್ ರಿಡಕ್ಷನ್ ವಿತ್ sodium with ethanol C2H5OH. It's a reduction reaction that will be converted into ಇಲ್ಲೇನಾಗುತ್ತೆ ಎರಡು ಆಲ್ಕೋಹಾಲ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ನೋಡಿ ಈಗ ನೋಡ್ಬೋದು ನಾನು ಆರೋ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಡಾಟೆಡ್ ಲೈನ್ಸ್ ಇಂದ ರೆಪ್ರೆಸೆಂಟ್ ಮಾಡಿದ್ದೀನಿ. ಅಂದರೆ ಲೆಫ್ಟ್ ಸೈಡ್ ಕಾರ್ಬೋನೈಲ್ ಕಾರ್ಬನ್ ಏನಿದೆ ಅದು ಒಂದು ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ರೈಟ್ ಸೈಡಲ್ಲಿ ಇರುವಂಥದ್ದು ಕಂಪ್ಲೀಟ್ ಆಗಿ ಇನ್ನೊಂದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ನಾವು ವಿಲ್ ಗೆಟ್ ಟು ಆಲ್ಕೋಹಾಲ್ಸ್ ಹಿಯರ್. ಒನ್ ಈಸ್ ಆರ್ CH2OH ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ, ಪ್ಲಸ್ ಇನ್ನೊಂದು ಆಲ್ಕೋಹಾಲ್ ಬರುತ್ತೆ ದಟ್ ಈಸ್ ಆರ್ ಪ್ರೈಮ್ OH. ಅಗೇನ್ ಅದು ಪ್ರೈಮರಿ ಸೆಕೆಂಡರಿ ದಟ್ ಡಿಪೆಂಡ್ಸ್ ಆನ್ ದ ಆಲ್ಕೈಲ್ ಗ್ರೂಪ್. ಆಲ್ಕೈಲ್ ಗ್ರೂಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮಗೆ ಒಂದಂತೂ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ, ಇನ್ನೊಂದು ಅಗೇನ್ ವಿಲ್ ಗೆಟ್ ಇಟ್ ಆಲ್ಕೋಹಾಲ್, ಅಗೇನ್ ದಟ್ ಡಿಪೆಂಡ್ಸ್ ಆನ್ ದಿ ಆಲ್ಕೈಲ್ ಗ್ರೂಪ್. ವಿ ಗೆಟ್ ಐದರ್ ಪ್ರೈಮರಿ ಸೆಕೆಂಡರಿ ಟರ್ಷರಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ as Bovalt blank reduction. So then let's answer correct. Option B is correct. Reduction of an ester with sodium in presence of ethanol. Next question number 8. When ethanol reacts with methyl magnesium bromide and next step is ethyl alcohol dry in presence of dry HCl, the product formed are. ಇಲ್ಲಿ ಎರಡು ರಿಯಾಕ್ಷನ್ ಇದೆ, ಎರಡು ಪ್ರಾಡಕ್ಟ್ಸು. ಎಥನಲ್ is a aldehyde CH3 C double bond OH, also known as acetaldehyde. Acetaldehyde reacts with Grignard reagent that is methyl magnesium bromide. ಆಗಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೆನ್ ಅದರ್ ಆಲ್ಡಿಹೈಡ್ಸ್ ರಿಯಾಕ್ಟ್ಸ್ ವಿತ್ Grignard reagent will give us what? ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. Grignard reagent ಇಂದ ಏನು ಬರುತ್ತೆ ನಮಗೆ? ಆಲ್ಕೈಲ್ ಗ್ರೂಪ್ ವಿತ್ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ದಟ್ ವಿಲ್ ಅಟ್ಯಾಕ್ ಆನ್ ವೇರ್? the one which is having positive charge, the one which is electron deficient. ಯಾವುದಿದೆ ಎಲೆಕ್ಟ್ರಾನ್ ಡಿಫಿಷಿಯೆಂಟು? ಕಾರ್ಬೋನೈಲ್ ಕಾರ್ಬನ್ ಇಸ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್. ಆಗೇನಾಗುತ್ತೆ ಸಿ ಡಬಲ್ ಬಾಂಡ್ ಬ್ರೇಕ್ ಆಗಿ ದಟ್ ಈಸ್ ಸಿಂಗಲ್ ಬಾಂಡ್ ಆಗುತ್ತೆ, ಆಕ್ಸಿಜನ್ O ಮೈನಸ್ ಆಗಿ OH ಆಗುತ್ತೆ. ಹೆನ್ಸ್ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ? ದಟ್ ಈಸ್ ಸೆಕೆಂಡರಿ ಆಲ್ಕೋಹಾಲ್. ಸಿ ಡಬಲ್ ಬಾಂಡ್ O ಏನಾಗುತ್ತೆ? ಸಿಂಗಲ್ ಬಾಂಡ್ OH ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಏನು ಅಟ್ಯಾಚ್ ಆಗುತ್ತೆ ನಮಗೆ? ಇನ್ನೊಂದು ಮಿಥೈಲ್ ಗ್ರೂಪ್ ಫ್ರಮ್ ದ Grignard reagent. ಸೊ ನಮಗೆ ಪ್ರಾಡಕ್ಟ್ ಬಂದಿರೋದೇನು? ಇಟ್ ಈಸ್ ಐಸೋಪ್ರೊಪೈಲ್ ಆಲ್ಕೋಹಾಲ್ ಆರ್ 2-propanol ಆರ್ propane to all ಆರ್ 2-propanol ಐಸೋಪ್ರೊಪೈಲ್ ಆಲ್ಕೋಹಾಲ್. ಓಕೆ, ಸೊ ದಿಸ್ ಇಸ್ ಅ ಪ್ರಾಡಕ್ಟ್ ಈಸ್ obtained. ಸೊ ನೀವು ಆಪ್ಷನ್ಸನ್ನು ಚೆಕ್ ಮಾಡಿದ್ರೆ ನೀವು ನೋಡ್ಬೋದು ಆ್ಯಕ್ಚುಲಿ ಒಂದೇ ಆಪ್ಷನಲ್ಲಿದೆ, ದಟ್ ಈಸ್ ಆಪ್ಷನ್ ಸಿ ಇಸ್ ಓನ್ಲಿ ಕರೆಕ್ಟ್. ಅದರ ಜೊತೆಗೆ ಇನ್ನೊಂದು ರಿಯಾಕ್ಷನ್ ಇದೆ, ಅದನ್ನು ಚೆಕ್ ಮಾಡೋಣ. ಯಾವುದು ಇನ್ನೊಂದು ರಿಯಾಕ್ಷನ್ ಅಪ್ಪ ಅಂತಂದರೆ ಎಥನಲ್ ಅಗೇನ್ ರಿಯಾಕ್ಟ್ ವಿತ್ ಅನದರ್ ಕಾಂಪೌಂಡ್ ದಟ್ ಈಸ್ ಇಥೈಲ್ ಆಲ್ಕೋಹಾಲ್ CH3 C double bond OH. ವೆನ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲ್, ನಮಗೆ ಯಾವ ಪ್ರಾಡಕ್ಟ್ ಬರುತ್ತೆ? ವೆನ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲ್ಸ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ HCl, we get it hemiacetal. Hemiacetal will be obtained. So this it's a nucleophilic addition reaction will attack on the carbonyl carbon, then O becomes OH. ನಮಗೇನು ಬರುತ್ತೆ ಇಲ್ಲಿ? CH3 C OH then O C2H5 and ಇಲ್ಲಿ ಕಾರ್ಬನ್ಗೆ ಆಲ್ರೆಡಿ ಒಂದು ಹೈಡ್ರೋಜನ್ ಇದೆ. ಸೊ ಇದನ್ನೇನಂತ ಕರಿತೀವಿ? ಹೆಮಿಅಸಿಟಲ್ಸ್ ಅಂತ ಕರಿತೀವಿ. ಹೆಮಿಅಸಿಟಲ್ ಅಂತ ಕರಿತೀವಿ. ಅಗೇನ್ if you react this one hemiacetal with one more mole of ethyl alcohol C2H5OH, ನಮಗೇನು ಪ್ರಾಡಕ್ಟ್ ಬರುತ್ತೆ ಅಂತಂದರೆ ದಟ್ ಈಸ್ ಅಸಿಟಲ್ ವಿಲ್ ಬಿ obtained. CH3 C O C2H5 O C2H5 ಹೈಡ್ರೋಜನ್. ಸೊ ಇದಕ್ಕೆ ಯಾವ ಕಾಂಪೌಂಡ್ ಅಂತ ಕರಿತೀವಿ? ಅಸಿಟಲ್ಸ್ ಅಂತ ಕರಿತೀವಿ. ಅಂದರೆ ಎರಡು ಆಲ್ಕಾಕ್ಸಿ ಗ್ರೂಪ್ಸು ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗಿದ್ರೆ ನಾವು ಏನಂತ ಕರಿತೀವಿ ಅದನ್ನು? ಅಸಿಟಲ್ಸ್ ಅಂತಂದರೆ ಲೈಕ್ ಜೆಮಿನಲ್ ಈಥರ್ ಕಾಂಪೌಂಡ್ಸ್ ಸರ್, ಜೆಮಿನಲ್ ಡೈ ಆಲ್ಕಾಕ್ಸಿ ಗ್ರೂಪ್ಸ್. ಎರಡು ಆಲ್ಕಾಕ್ಸಿ ಗ್ರೂಪ್ಸು ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗಿರೋದು ದಟ್ಸ್ ಜೆಮಿನಲ್ ಅಂತ ಕರಿತೀವಿ. ಆ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ಅಸಿಟಲ್ಸ್ ಅಂತ ಕರಿತೀವಿ. ಸೊ ನಮಗೆ ಫೈನಲ್ ಪ್ರಾಡಕ್ಟ್ ಏನು ಬರುತ್ತೆ ಇಲ್ಲಿ? ಅಸಿಟಲ್ಸ್. ಈಗ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ವೆನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ react with 1 mole of alcohol which gives hemiacetal. When aldehydes and ketones reacts with excess of ethanol or 2 moles of ethanol which gives acetals.
ಸೊ ಇದು ನಮಗೆ ಕಂಪ್ಲೀಟ್ ರಿಯಾಕ್ಷನ್ ಹಾಗಾದರೆ which is the final product acetals. When Grignard reagent reacts with ethanol which will give 2-propanol and when ethanol reacts with ethyl alcohol which gives acetal. So agara yav option correct ide already mark ಮಾಡಿದೀವಿ, that is option C is correct. Next question number 9. Chlorination of toluene in presence of light and heat followed by treatment with aqueous sodium hydroxide gives chlorination of toluene in presence of sunlight. ಇದು ಆಲ್ರೆಡಿ 2 ಚಾಪ್ಟ್ರಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಕ್ಲೋರಿನೇಷನ್ ಆಫ್ ಟಾಲ್ವಿನ್ ಅಲ್ಲಿ ನಮಗೆ 2 ರಿಯಾಕ್ಷನ್ ಬರುತ್ತೆ. ಒಂದು ಟಾಲ್ವಿನ್ ಇನ್ ಪ್ರೆಸೆನ್ಸ್ ಆಫ್ ಕ್ಲೋರಿನೇಷನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಅನದರ್ ಒನ್ ಇಸ್ ಇನ್ ಅಬ್ಸೆನ್ಸ್ ಆಫ್ ಸನ್ಲೈಟ್. ಏನು 2 ರಿಯಾಕ್ಷನ್? ಅಬ್ಸೆನ್ಸ್ ಆಫ್ ಸನ್ಲೈಟ್, ಪ್ರೆಸೆನ್ಸ್ ಆಫ್ ಸನ್ಲೈಟ್. ಆಲ್ರೆಡಿ ಹ್ಯಾಲೋ ಆಲ್ಕೇನ್ಸ್ ಚಾಪ್ಟ್ರಲ್ಲೂ ಆಗಿದೆ ಅದು. ಅಂದರೆ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಅನದರ್ ಒನ್ ಇಸ್ ಇನ್ ಅಬ್ಸೆನ್ಸ್ ಆಫ್ ಸನ್ಲೈಟ್. ಕ್ಲೋರಿನ್ ಇನ್ ಅಬ್ಸೆನ್ಸ್ ಆಫ್ ಸನ್ಲೈಟ್ ಮೀನ್ಸ್ ಡಾರ್ಕ್ ಕಂಡೀಷನ್ ಆ್ಯಂಡ್ ವಿತ್ ಕೆಟಲಿಸ್ಟ್ ಫೆರಿಕ್ ಕ್ಲೋರೈಡ್. ಸೊ ಇಲ್ಲಿ 2 ರಿಯಾಕ್ಷನ್ ಬರುತ್ತೆ ನಮಗಿಲ್ಲಿ. ಒಂದು ಪ್ರೆಸೆನ್ಸ್ ಆಫ್ ಸನ್ಲೈಟ್. ಏನು ದಟ್ಸ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನಾಗುತ್ತೆ ನಮಗಿಲ್ಲಿ? ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ಅಂತಂದರೆ ಇಲ್ಲಿ ಸೈಡ್ ಚೈನ್ ಆಫ್ ಬೆನ್ಝೀನ್ ಅಂತಂದರೆ ಮೀಥೈಲ್ ಗ್ರೂಪಲ್ಲಿ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಗಿ ನಮಗೆ ಹ್ಯಾಲೋಜನ್ ಬರುತ್ತೆ. ದಟ್ ಈಸ್ CH2Cl. Benzyl chloride is a product. Benzyl chloride. Next. Okay. Now if it is a dark condition, toluene in presence of chlorine in absence of sunlight or dark condition in presence of ferric chloride which undergo electrophilic substitution reaction. ಏನಂತ ಕರಿತೀವಿ ಇದಕ್ಕೆ ನಾವು? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾವುದಿಲ್ಲ ಎಲೆಕ್ಟ್ರೋಫೈಲ್ ನಮಗಿಲ್ಲಿ? ದಟ್ಸ್ ಅ ಕ್ಲೋರಿನ್ ಪ್ಲಸ್ ಕ್ಲೋರಿನ್ Cl2 ಫೆರಿಕ್ ಕ್ಲೋರೈಡ್ ಜೊತೆ ರಿಯಾಕ್ಷನ್ ಆದರೆ ನಮ್ಗೆ ಏನಾಗುತ್ತೆ ಅಂದರೆ ದಟ್ ಈಸ್ Cl ಪ್ಲಸ್ ವಿಲ್ ಬಿ ದ ಎಲೆಕ್ಟ್ರೋಫೈಲ್. ಸೊ ಆಗೇನಾಗುತ್ತೆ, ದ Cl ಪ್ಲಸ್ ವಿಲ್ ಬಿ ಅಟ್ಯಾಚ್ಡ್ ಅಟ್ ವಾಟ್ ಪೊಸಿಷನ್? ಆರ್ಥೋ ಅಂಡ್ ಪ್ಯಾರಾ. ಯಾಕಂದರೆ ಮಿಥೈಲ್ ಗ್ರೂಪ್ ಇಸ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ಆಗೇನಾಗುತ್ತೆ, ಕ್ಲೋರಿನ್ ನಮಗೆ ಆರ್ಥೋ ಪೊಸಿಷನ್ಗೆ ಹೋಗುತ್ತೆ, ಇನ್ನೊಂದು ಎಲ್ಲಿಗೆ ಹೋಗುತ್ತೆ? ಪ್ಯಾರಾ ಪೊಸಿಷನ್ಗೆ ಹೋಗುತ್ತೆ. ಸೊ ನಮಗೆ ಎಲ್ಲಿ 2 ಪ್ರಾಡಕ್ಟ್ ಬರುತ್ತೆ. ಇದರಲ್ಲಿ ಮೇಜರ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ನಮ್ಗೆ ಗೊತ್ತು, ಇಟ್ಸ್ ಅ ಪ್ಯಾರಾ ಪ್ರಾಡಕ್ಟ್. ಪ್ಯಾರಾ ಪ್ರಾಡಕ್ಟ್ ಈಸ್ ಅ ಮೇಜರ್ ಪ್ರಾಡಕ್ಟ್. ಸೊ ಇದು ನಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. O chlorotoluene, P chlorotoluene are obtained on electrophilic substitution reaction. ಇಲ್ಲಿ ಕ್ವಶನ್ ಕೊಟ್ಟಿರೋದೇನು? ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತ ಕ್ವಶನ್ ಕೊಟ್ಟಿರೋದು. ಹಾಗಾದರೆ ಫಸ್ಟ್ ಒನ್ ಅಗೇನ್ ಫರ್ದರ್ ಇಲ್ಲೂ ರಿಯಾಕ್ಷನ್ ಇದೆ. ದಿಸ್ ಆನ್ ಟ್ರೀಟ್ಮೆಂಟ್ ವಿತ್ aqueous NaOH. ಸೊ ವೆನ್ ಕ್ಲೋರೈಡ್ ಕಾಂಪೌಂಡ್ಸ್ ಇದ್ದಾಗ, ಆಲ್ಕೈಲ್ ಹ್ಯಾಲೈಡ್ಸ್ ಇದ್ದವಾಗ aqueous NaOH ಟ್ರೀಟ್ ಮಾಡಿದ್ರೆ ಏನಾಗುತ್ತೆ? ಇಟ್ ಈಸ್ ಅ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕ್ಲೋರಿನ್ ಈಸ್ ಸಬ್ಸ್ಟಿಟ್ಯೂಟೆಡ್ ಬೈ ಹೈಡ್ರಾಕ್ಸಿಲ್ ಗ್ರೂಪ್. ಅದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೊ ನಮಗೇನು ಪ್ರಾಡಕ್ಟ್ ಬರುತ್ತೆ ಇಲ್ಲಿ? ಕ್ಲೋರಿನ್ ಪ್ಲೇಸಲ್ಲಿ ನಮಗೆ OH ಗ್ರೂಪು ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸೊ ನಮಗೆ ಪ್ರಾಡಕ್ಟ್ ಬಂದಿರುವಂಥದ್ದು ದಟ್ ಈಸ್ ಬೆನ್ಝೈಲ್ ಆಲ್ಕೋಹಾಲ್. ಈಸ್ ಅ ಪ್ರಾಡಕ್ಟ್. ಸೊ ಹೆನ್ಸ್ ಆಪ್ಷನ್ D is correct. Next question number 10. Reaction of ethyl formate with excess of Grignard reagent, means methyl magnesium iodide, followed by hydrolysis gives. Okay. When Grignard reagent, usually when Grignard reagent treated with esters, excess of Grignard reagent treated with ester, ನಮಗೆ ಬರುವಂಥದ್ದೇ ಪ್ರಾಡಕ್ಟು ಟರ್ಷರಿ ಆಲ್ಕೋಹಾಲ್. ಬಟ್ ಇಲ್ಲಿ ಈಥೈಲ್ ಫಾರ್ಮೇಟ್ ಒಂದರಲ್ಲಿ ಮಾತ್ರನೇ, ಅಂದರೆ ಎಸ್ಟರ್ಸ್ ಆಫ್ ಫಾರ್ಮಿಕ್ ಆಸಿಡ್ ತೊಗೊಂಡ್ರೆ ಮಾತ್ರ ವೆನ್ ವಿ ಟ್ರೀಟ್ ವಿತ್ ಎಕ್ಸಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ವಿ ಗೆಟ್ ಇಟ್ ಸೆಕೆಂಡರಿ ಆಲ್ಕೋಹಾಲ್. ನೋಡಿ, ನಾವು ಯಾವುದೇ ರಿಯಾಕ್ಷನ್ ಬರಿದೆ ಆಲ್ಮೋಸ್ಟ್ ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಈ ಥರ ಶಾರ್ಟ್ಕಟ್ಸನ್ನು ಯೂಸ್ ಮಾಡಿ ಈಸಿಯಾಗಿ ವಿತೌಟ್ ರೈಟಿಂಗ್ ದ ರಿಯಾಕ್ಷನ್ ವಿ ಕ್ಯಾನ್ ಮಾರ್ಕ್ ದ ಆಪ್ಷನ್ಸ್. ಸೊ ನಾನು ಆಗಲೇ ಹೇಳಿದೆ, ಈಗೇನು ಹೇಳಿದೆ ಪಾಯಿಂಟ್ ಅಂತಂದರೆ ಓನ್ಲಿ ವಿತ್ ಎಸ್ಟರ್ ಆಫ್ ಫಾರ್ಮಿಕ್ ಆಸಿಡ್ react with excess of Grignard reagent will give us secondary alcohol ಬರುತ್ತೆ. ಅದು ಬಿಟ್ಟರೆ ರಿಮೈನಿಂಗ್ ಎನಿ ಎಸ್ಟರ್, ಅದರ್ ಎಸ್ಟರ್ಸ್ ಪ್ಲಸ್ excess of Grignard reagent will give as tertiary alcohol. ಈ ಕೀ ಪಾಯಿಂಟನ್ನು ಅಪ್ಲೈ ಮಾಡಿದ್ರೆ ಸಾಕು, ಸ್ವಲ್ಪ ಶಾರ್ಟ್ಕಟ್ ಅಪ್ಲೈ ಮಾಡಿದ್ರೆ ಸಾಕು, ನಾವು ಏನೂ ಮಾಡಿದೆ ರಿಯಾಕ್ಷನ್ ಏನು ಬರದೆ ಹಾಗೆ ಕ್ವಿಕ್ಕಾಗಿ ಆನ್ಸರ್ ಸಿಗುತ್ತೆ ನಮಗೆ. ಈಗ ಚೆಕ್ ಮಾಡ್ಬೋದು. ಇಟ್ಸ್ ಈಥೈಲ್ ಫಾರ್ಮೇಟ್ ಈಸ್ ವಾಟ್? ಇಟ್ ಈಸ್ ಎ ಎಸ್ಟರ್ ಆಫ್
ಫಾರ್ಮಿಕ್ ಆಸಿಡ್ ಅಲ್ವಾ. ಹಾಗಾದ್ರೆ ಎಕ್ಸಸ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಯಾವ ಪ್ರಾಡಕ್ಟ್ ಬರುತ್ತೆ ನಮ್ಗೆ? ಹಾಗಾದ್ರೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಎಲ್ಲಿದೆ ಸೆಕೆಂಡರಿ ಆಲ್ಕೋಹಾಲ್? ಚೆಕ್ ಮಾಡಿ. ಎನ್ ಪ್ರೊಪೈಲ್ ಆಲ್ಕೋಹಾಲ್ ಇಸ್ ವಾಟ್? ಇಟ್ಸ್ ಅ ಪ್ರೈಮರಿ ಆಲ್ಕೋಹಾಲ್. ಆಪ್ಷನ್ ಬಿ ಆಲ್ಕೋಹಾಲೇ ಅಲ್ಲ. ಸೊ ಆಪ್ಷನ್ ಏನು ಎಲಿಮಿನೇಟ್ ಆಯ್ತು ಇಲ್ಲಿ? ಆಪ್ಷನ್ ಬಿನೂ ಎಲಿಮಿನೇಟ್ ಆಯಿತು. ಪ್ರೊಪನಲ್ ಇಟ್ ಈಸ್ ನಾಟ್ ಎ ಆಲ್ಕೋಹಾಲ್. ಅಗೇನ್ ಸಿನೂ ಎಲಿಮಿನೇಟ್ ಆಯಿತು. ಇನ್ನು ಉಳಿದಿರೋ ಆಪ್ಷನ್ ಯಾವುದು? ಡಿ. ಡಿನೇ ಅಂದರೆ ಏನು? ಐಸೋಪ್ರೊಪೈಲ್ ಆಲ್ಕೋಹಾಲ್. ಐಸೋಪ್ರೊಪೈಲ್ ಆಲ್ಕೋಹಾಲ್ ಇಸ್ ವಾಟ್? ಇಟ್ಸ್ ಎ ಸೆಕೆಂಡರಿ ಆಲ್ಕೋಹಾಲ್. ಸೊ ನಮಗೆ ಆಪ್ಷನ್ ಡಿ ಇಸ್ ಓನ್ಲಿ ಕರೆಕ್ಟ್. ನೋಡಿ, ಯಾವುದೇ ರಿಯಾಕ್ಷನ್ ಬರೀದ ಹಾಗೆ ನಮಗೆ ಫೈಂಡ್ ಔಟ್ ಮಾಡ್ಬೋದು. ಅಫ್ಕೋರ್ಸ್ ಇದಕ್ಕೆ ರಿಯಾಕ್ಷನ್ ಅನ್ನು ಬರೆಯೋಣ, ಬಟ್ ಸೊ ದಟ್ ಈಸ್ ಆನ್ಸರ್. ಆಪ್ಷನ್ ಡಿ ಈಸ್ ಕರೆಕ್ಟ್. ಆಪ್ಷನ್ ಡಿ ಈಸ್ ಕರೆಕ್ಟ್. ಈಗ ಬರೋಣ ರಿಯಾಕ್ಷನ್ಗೆ. ಈಥೈಲ್ ಫಾರ್ಮೇಟ್. ವಾಟ್ಸ್ ಈಥೈಲ್ ಫಾರ್ಮೇಟ್? ಹೆಚ್ ಸಿ ಡಬಲ್ ಬಾಂಡ್ O C2H5. It is the ester of formic acid, ethyl ester of formic acid. Reacts with, first we will treat with 1 mole of methyl magnesium iodide. ಸೊ ನಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಂದ ಏನು ಬರುತ್ತೆ? ಆಲ್ಕೈಲ್ ಗ್ರೂಪ್ ವಿತ್ ನೆಗೆಟಿವ್ ಚಾರ್ಜ್. ಎಲ್ಲ ಅಟ್ಯಾಚ್ ಆಗುತ್ತೆ ಅದು? ಇಟ್ ಈಸ್ ಗೋಯಿಂಗ್ ಟು ಅಟ್ಯಾಚ್ ಫಾರ್ ದ ಕಾರ್ಬೋನೈಲ್ ಕಾರ್ಬನ್. ಆಗೇನಾಗುತ್ತೆ? ಕಾರ್ಬನ್ಗೆ 5 ಬಾಂಡ್ಸ್ ಆಗುತ್ತೆ. ಸೊ ದಟ್ ಕೆನಾಟ್ ಹ್ಯಾವ್ ದ 5 ಬಾಂಡ್ಸ್. ಆಗೇನಾಗುತ್ತೆ? ಒಂದು ಬಾಂಡನ್ನು ಬ್ರೇಕ್ ಮಾಡಬೇಕು. ಆಗ ಆಕ್ಸಿಜನ್, ಕಾರ್ಬನ್ ಆಕ್ಸಿಜನ್ ಬಾಂಡ್ ಬ್ರೇಕ್ ಆಗುತ್ತೆ. ನಮಗೇನು ಬರುತ್ತೆ ಪ್ರಾಡಕ್ಟು? ಹೆಚ್ ಸಿ ಡಬಲ್ ಬಾಂಡ್ O CH3. ಆಲ್ಡಿಹೈಡ್ ಬಂದಿದೆ ನಮಗಿಲ್ಲಿ. ಆಲ್ಡಿಹೈಡ್, ದಟ್ ಈಸ್ ಅಸಿಟಾಲ್ಡಿಹೈಡ್ ಆರ್ ಎಥನಲ್ ಇಸ್ ಪ್ರೊಡ್ಯೂಸ್ಡ್. ನೆಕ್ಸ್ಟ್ ಫರ್ದರ್ ಇಲ್ಲಿ ಎಕ್ಸಸ್ ಕೊಟ್ಟಿರೋದ್ರಿಂದ ಫರ್ದರ್ ವಿ ಕ್ಯಾನ್ ರಿಯಾಕ್ಟ್ ವಿತ್ 1 more mole ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ CH3 MgI. ಸೊ ಇಲ್ಲೇನಾಗುತ್ತೆ? ಅಗೈನ್ ಗ್ರಿಗ್ನಾರ್ಡ್ ರಿಯೇಜೆಂಟಿಂದ ಏನು ಬರುತ್ತೆ ನಮಗೆ? ಆಲ್ಕೈಲ್ ಗ್ರೂಪ್ ವಿತ್ ನೆಗೆಟಿವ್ ಚಾರ್ಜ್ ಅಂದರೆ CH3 ವಿತ್ ನೆಗೆಟಿವ್ ಚಾರ್ಜ್, ವಿಚ್ ವಿಲ್ ಅಟ್ಯಾಕ್ ವೇರ್? ಆನ್ ದ ಕಾರ್ಬೋನೈಲ್ ಕಾರ್ಬನ್. ಕಾರ್ಬೋನೈಲ್ ಕಾರ್ಬನ್ಗೆ ಅಟ್ಯಾಚ್ ಆಗಿದ್ರೆ ಏನಾಗುತ್ತೆ? ಕಾರ್ಬನ್ಗೆ 5 ಬಾಂಡ್ಸ್ ಬರುತ್ತೆ. ಹಾಗಾಗಿರೋದ್ರಿಂದ ವಿ ನೀಡ್ ಟು ಬ್ರೇಕ್ 1 ಬಾಂಡ್. ಯಾವ ಬಾಂಡನ್ನು ಬ್ರೇಕ್ ಮಾಡ್ತೀವಿ? ಪೈ ಬಾಂಡ್ ಇಸ್ ಅ ವೀಕರ್ ಬಾಂಡ್. ಡಬಲ್ ಬಾಂಡಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ ಮತ್ತು ಇನ್ನೊಂದು ಪೈ ಬಾಂಡ್ ಇದೆ. ಪೈ ಬಾಂಡನ್ನು ಬ್ರೇಕ್ ಮಾಡ್ತೀವಿ. ಪೈ ಬಾಂಡನ್ನು ಬ್ರೇಕ್ ಮಾಡಿದಾಗ ವಿಚ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್? ಆಕ್ಸಿಜನ್. ದಟ್ ವಿಲ್ ಟೇಕ್ 2 electrons. ಹಾಗಾದ್ರೆ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ ಅಂತಂದರೆ ದಟ್ ಈಸ್ ಹೆಚ್ ಸಿ OH CH3. ಇನ್ನೊಂದು CH3 ಎಲ್ಲಿಂದ ಬರುತ್ತೆ? ಗ್ರಿಗ್ನಾರ್ಡ್ ರಿಯೇಜೆಂಟಿಂದ ಬಂದು ಕಾರ್ಬೋನೈಲ್ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ನಮಗೆ ಯಾವ ಟೈಪ್ ಆಫ್ ಆಲ್ಕೋಹಾಲ್ ಬಂದಿದೆ? ಇದು ಸೆಕೆಂಡರಿ ಆಲ್ಕೋಹಾಲ್. ಸೆಕೆಂಡರಿ ಆಲ್ಕೋಹಾಲ್ ಇದ್ರ ನೇಮ್ ಅಂತ ಏನಂತ ಕರಿತೀವಿ? ಐಸೋಪ್ರೊಪೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಐಸೋಪ್ರೊಪೈಲ್ ಆಲ್ಕೋಹಾಲ್. ಆಲ್ಕೋಹಾಲ್ IUPAC ನೇಮ್ ಅಂತ ಬರೆದ್ರೆ ಇದು ಆಕ್ಚುಲಿ ಪ್ರೋಪೇನ್ ಟು ಆಲ್. ಪ್ರೋಪೇನ್ ಟು ಆಲ್ ಆರ್ ಟು ಪ್ರೊಪನಾಲ್. ಸೊ ಹೆನ್ಸ್ ಆಪ್ಷನ್ ಡಿ ಆಲ್ರೆಡಿ ನಾವು ಮಾರ್ಕ್ ಮಾಡಿದ್ದೀವಿ ಆಪ್ಷನನ್ನೇ. ಸೊ ದಟ್ ಈಸ್ ಐಸೋಪ್ರೊಪೈಲ್ ಆಲ್ಕೋಹಾಲ್. Next question number 11. Acetaldehyde reacts with hydroxyl amine to give. Again, aldehydes are ketones. Aldehydes are ketones. Reacts with hydroxyl amine actually which gives oxime. So, ಏನು acetaldehyde ಅಂತಂದ್ರೆ that is CH3 C double bond OH acetaldehyde. It's ethanol plus hydroxylamine NH2OH hydroxylamine. Then what will happen here? It is removal of water. H2O will be removed and in place of oxygen nitrogen will come and attach. Then the product becomes what? CH3 C double bond NOH. ನಮಗೆ ಇಲ್ಲಿ ಆಕ್ಸಿಜನ್ ಪ್ಲೇಸ್ ಅಲ್ಲಿ ಆಸ್ ಇಟ್ ಈಸ್ ಬಂದು ನೈಟ್ರೋಜನ್ ಬಂದು ಅಟ್ಯಾಚ್ ಆಗುತ್ತೆ. ಸೊ ಅಂಡ್ ಫರ್ದರ್ ಕಂಟಿನ್ಯೂಷನ್ ಇಟ್ ಈಸ್ ಏನಂತ ಕರಿತೀವಿ? ಇದಕ್ಕೆ ನಾವು ಆಕ್ಸೈಮ್ ಕಾಂಪೌಂಡ್ ಅಂತ ಕರಿತೀವಿ ಜನರಲ್ ಆಗಿ. ಆಕ್ಸೈಮ್. When aldehydes are ketones reacts with hydroxylamine which gives oxime. Okay, what kind of the oxime? So this is acetaldehyde. Reactant is acetaldehyde. Acetaldehyde. Hence the product oxime is acetaldo-oxime. 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 Hence option C is correct. Next question number 12. Which of the following compounds is most reactive towards nucleophilic addition reaction? Okay, so chemical properties of aldehydes and ketones al bandre, the first property, the most important property for aldehydes and ketones is nucleophilic addition reaction, because basically aldehydes and ketones undergo nucleophilic addition reaction ಆಗುತ್ತೆ. ಓಕೆ, ಹಾಗಾದರೆ ನಾವು ರಿಯಾಕ್ಟಿವಿಟಿ ಆರ್ಡರನ್ನು ಚೆಕ್ ಮಾಡಿದ್ರೆ ಫಸ್ಟ್ ನಾವೇನು ಚೆಕ್ ಮಾಡೋಣ? ರಿಯಾಕ್ಟಿವಿಟಿ ಫಾರ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಚೆಕ್ ಮಾಡೋಣ. ಸೊ ಇಫ್ ಯು ಚೆಕ್ ದ ರಿಯಾಕ್ಟಿವಿಟಿ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್, ರಿಯಾಕ್ಟಿವಿಟಿ, aldehydes are more reactive than ketones.
ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ಸ್. ಯಾಕೆ? ಬಿಕಾಸ್ ಎರಡು ರೀಸನ್ ಇದೆ. ಒನ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಾನಿಕ್ ಎಫೆಕ್ಟ್, ಅಂದರೆ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ ಅದಕ್ಕೆ, ಎಲೆಕ್ಟ್ರಾನಿಕ್ ಎಫೆಕ್ಟ್. ಆ್ಯಂಡ್ ದ ಸೆಕೆಂಡ್ ಎಫೆಕ್ಟ್ ವಿ ಕಾಲ್ ಇಟ್ ಆಸ್ ಇಟ್ ಈಸ್ ಸ್ಟೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ಸ್ಟೆರಿಕ್ ಎಫೆಕ್ಟ್. ಸ್ಟೆರಿಕ್ ಎಫೆಕ್ಟ್ ಏನಿದು ಎಲೆಕ್ಟ್ರಾನಿಕ್ ಎಫೆಕ್ಟ್ ಅಂತಂದರೆ, ಈಗ ನಾವು ಆಲ್ಡಿಹೈಡ್ಸಲ್ಲಿ ಜನರಲ್ ಫಾರ್ಮುಲಾ ಬರೆದ್ರೆ ನಮ್ಗೆ ಆ್ಯಕ್ಚುಲಿ RC⋯H. ಇಲ್ಲೇನಿದೆ, ಆಲ್ಡಿಹೈಡ್ಸಲ್ಲಿ ಒಂದು ಸೈಡು ಆಲ್ಕೈಲ್ ಗ್ರೂಪ್ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಬಟ್ ಕೀಟೋನ್ಸಲ್ಲಿ ಬಂದರೆ ನಮಗೆ ಎರಡೂ ಕಡೆ ಆಲ್ಕೈಲ್ ಗ್ರೂಪ್ಸ್ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇರೋದ್ರಿಂದ ಏನಾಗುತ್ತೆ, ಈ ಕಾರ್ಬೊನೈಲ್ ಕಾರ್ಬನ್ ಎಲೆಕ್ಟ್ರೋಫಿಲಿಸಿಟಿನ ಕಡಿಮೆ ಮಾಡುತ್ತೆ ಕೀಟೋನ್ಸಲ್ಲಿ. ಹೆನ್ಸ್ ನ್ಯೂಕ್ಲಿಯೋಫೈಲ್ ಅಡಿಷನ್ ರಿಯಾಕ್ಷನ್, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಏನಾಗುತ್ತೆ, ಸ್ಲೋ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ಸ್. ಸೆಕೆಂಡ್ ಎಫೆಕ್ಟ್ ಏನದು, ಸ್ಟೆರಿಕ್ ಎಫೆಕ್ಟ್ ಅಂದರೆ ಬಲ್ಕಿನೆಸ್. ಈಗ ನೋಡ್ಬೋದು ಎರಡೂ ಕಡೆ ಆಲ್ಕೈಲ್ ಗ್ರೂಪು ಬಲ್ಕಿಯರ್ ಗ್ರೂಪ್ಸ್ ಆಗ್ತವೆ. ಬಟ್ ಆಲ್ಡಿಹೈಡ್ಸಲ್ಲಿ ಏನಾಗುತ್ತೆ, ಒಂದು ಬಲ್ಕಿಯರ್ ಗ್ರೂಪು ಇನ್ನೊಂದು ಹೈಡ್ರೋಜನ್ ಸ್ಮಾಲರ್ ಗ್ರೂಪ್ ಇರೋದ್ರಿಂದ ಸೊ ಆಲ್ಡಿಹೈಡ್ಸಲ್ಲಿ ಈಸಿಯಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು ನ್ಯೂಕ್ಲಿಯೋಫೈಲನ್ನು. ಬಟ್ ಕೀಟೋನ್ಸಲ್ಲಿ ಬಂದರೆ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ನ್ಯೂಕ್ಲಿಯೋಫೈಲ್ ಮತ್ತು ಬಲ್ಕಿಯರ್ ಆಲ್ಕೈಲ್ ಗ್ರೂಪ್ಸ್ ಇರೋದ್ರಿಂದ ರಿಪಲ್ಷನ್ ಆಗುತ್ತೆ. ಅದಕ್ಕಾಗಿ ಏನಾಗುತ್ತೆ, ಫಾರ್ ಆಲ್ ದೀಸ್ ರೀಸನ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಈಸ್ ಫಾಸ್ಟರ್ ಇನ್ ದ ಆಲ್ಡಿಹೈಡ್ಸ್ ದ್ಯಾನ್ ಕೀಟೋನ್ಸ್. ಓಕೆ, ಈ ಆಲ್ಡಿಹೈಡ್ಸಲ್ಲಿ ಯಾವ ಆಲ್ಡಿಹೈಡ್ಸ್ ಫಾಸ್ಟಾಗಿ ರಿಯಾಕ್ಷನ್ ಆಗುತ್ತೆ ಅಂತಂದರೆ, ದಟ್ ಈಸ್ ಫಾರ್ಮಾಲ್ಡಿಹೈಡ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಅದರ್ ಆಲ್ಡಿಹೈಡ್ಸ್. ದಟ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಆರೋಮ್ಯಾಟಿಕ್ ಆಲ್ಡಿಹೈಡ್ಸ್. ಆರೋಮ್ಯಾಟಿಕ್ ಆಲ್ಡಿಹೈಡ್ಸ್ ದಟ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಆಲ್ಡಿಹೈಡ್ಸ್ ಮುಗಿತಿದ್ರಲ್ಲಿ ಆಲ್ಡಿಹೈಡ್ಸ್. ನೆಕ್ಸ್ಟ್ ಕೀಟೋನ್ಸ್ಗೆ ಬರೋಣ. ಸೊ ಇಲ್ಲಿ ರಿಯಾಕ್ಟಿವ್ ದ್ಯಾನ್ ಜನರಲ್ ಕೀಟೋನ್ಸ್, more reactive than one side alkyl group, another side it is aromatic ring, more reactive than both the sides aromatic ring. So ಇದು ನಮಗೆ ಕಂಪ್ಲೀಟ್ ಆಗಿ ರಿಯಾಕ್ಟಿವಿಟಿ ಆರ್ಡರ್ ಆಫ್ ಆಲ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಎಲ್ಲ ಕಂಪ್ಲೀಟಾಗಿ ಕೊಟ್ಬಿಟ್ಟಿದ್ದೀನಿ ನಾನು ನಿಮಗೆ. ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್ ಯಾವುದನ್ನು ಯೂಸ್ ಮಾಡ್ತೀವಿ ರಿಯಾಕ್ಟಿವಿಟಿಗೆ ಅಂತಂದರೆ, ದಟ್ ಈಸ್ ರಿಯಾಕ್ಟಿವಿಟಿ ಆರ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ರಿಯಾಕ್ಟಿವಿಟಿ that is directly proportional to electron withdrawing groups and inversely proportional to electron donating groups. ಅಂದರೆ ಇಲ್ಲಿ ನಾವು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ, ರಿಯಾಕ್ಟಿವಿಟಿ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಲ್ಸೋ ಇನ್ಕ್ರೀಸಸ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಅನ್ನು ನಾವು ಇನ್ಕ್ರೀಸ್ ಮಾಡಿದ್ರೆ ರಿಯಾಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ದೀಸ್ ಆರ್ ಆಲ್ ದಿ factors, complete factors which influences on the reactivity of aldehydes and ketones towards nucleophilic addition reaction. ಓಕೆ, ಇವೆಲ್ಲ ಪಾಯಿಂಟ್ಸ್ ನೀವು ಇದಿಷ್ಟು ನೋಡ್ಕೊಂಡ್ರೆ ಸಾಕು, ಆಲ್ಮೋಸ್ಟ್ ನಿಮಗೆ ಎಲ್ಲ ರಿಯಾಕ್ಟಿವಿಟಿ ಫಾರ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಕಂಪ್ಲೀಟಾಗಿ ಕವರ್ ಆಗಿಬಿಡುತ್ತೆ. ಓಕೆ, ಹಾಗಾದರೆ ಇಲ್ಲಿ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಪಾಯಿಂಟ್ ಏನು ಹುಡುಕಬೇಕಾಗಾದ್ರೆ, ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದೆನ್ ಕೀಟೋನ್ಸ್. ಸೊ ಹಾಗಾದರೆ ಆಲ್ಡಿಹೈಡ್ಸ್ ಮೋರ್ ರಿಯಾಕ್ಟಿವ್ ಅಲ್ವಾ, ಕೀಟೋನಿಕ್ ಕಾಂಪೌಂಡ್ಸನ್ನು ಎಲಿಮಿನೇಟ್ ಮಾಡಿ ಆಪ್ಷನ್ಸಲ್ಲಿ. ಯಾವುದಿದೆ ಕೀಟೋನಿಕ್ ಕಾಂಪೌಂಡ್ ಇಲ್ಲಿ? ಆಪ್ಷನ್ ಎ ಇಸ್ ಆಲ್ಡಿಹೈಡ್, ಆಪ್ಷನ್ ಸೆಕೆಂಡ್ ಒನ್ ಇಸ್ ಕೀಟೋನ್. ಸೊ ಸೆಕೆಂಡ್ ಆಪ್ಷನ್ ಎಲಿಮಿನೇಟೆಡ್. ನೆಕ್ಸ್ಟ್ ಆಪ್ಷನ್ ಥರ್ಡ್ ಆಪ್ಷನ್ಗೆ ಬರೋಣ. ಥರ್ಡ್ ಆಪ್ಷನ್ ಇಸ್ ಆಲ್ಡಿಹೈಡ್. ಸೊ ಓಕೆ, ಫೋರ್ತ್ ಆಪ್ಷನ್ಗೆ ಬರೋಣ, ದಟ್ ಈಸ್ ಕೀಟೋನ್. ಸೊ ಟು ಆಪ್ಷನ್ಸ್ ಆರ್ ಎಲಿಮಿನೇಟೆಡ್ ಇಯರ್, ಸೆಕೆಂಡ್ ಒನ್ ಆ್ಯಂಡ್ ಫೋರ್ತ್ ಒನ್. ಫಸ್ಟ್ ಆ್ಯಂಡ್ ಥರ್ಡ್ಗೆ ಬರೋಣ. ಈಗಾದರೆ ಅವೆರಡು ಆಲ್ಡಿಹೈಡ್ಸಲ್ಲಿ ಯಾವುದು ಮೋರ್ ರಿಯಾಕ್ಟಿವ್, ನೀವು ರಿಯಾಕ್ಟಿವಿಟಿ ಚೆಕ್ ಮಾಡ್ಬೋದು. ಅದರ್ ಆಲ್ಡಿಹೈಡ್ಸ್ RCHO is more reactive than aromatic aldehydes ಆಗಿರೋದ್ರಿಂದ, ಸೊ ದ ಫಸ್ಟ್ ಒನ್ ಈಸ್ ಮೋರ್ ರಿಯಾಕ್ಟಿವ್. ಯಾಕೆ ಫಸ್ಟ್ ಒನ್ ಮೋರ್ ರಿಯಾಕ್ಟಿವ್ ದ್ಯಾನ್ ದ ಥರ್ಡ್ ಒನ್? ಬಲ್ಕಿಯರ್ ಗ್ರೂಪ್ ಇಲ್ಲಿ ನೋಡ್ಬೋದು, ಫಿನೈಲಿಕ್ ರಿಂಗ್, ಇಟ್ಸ್ ಹಿಂಡರ್ಡ್ ಗ್ರೂಪ್ ಇದು. ಸೊ ಹಾಗಾಗಿರೋದ್ರಿಂದ ನ್ಯೂಕ್ಲಿಯೋಫೈಲ್ ಏನಾದರೂ ಕಾರ್ಬೊನೈಲ್ ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡೋಕೋದ್ರೆ ಏನಾಗುತ್ತೆ, ಇದು ರೆಸಿಸ್ಟ್ ಮಾಡುತ್ತೆ. ಹಾಗಾಗಿರೋದ್ರಿಂದ ಕಂಪೇರ್ ಟು ಮಿಥೈಲ್ ಗ್ರೂಪ್ ಸ್ಮಾಲರ್ ಗ್ರೂಪ್ ಕಂಪೇರ್ ಟು ಬೆನ್ಸಿನ್ ರಿಂಗ್. ಸೊ ಹಾಗಾಗಿರೋದ್ರಿಂದ ಸೊ ಮಿಥೈಲ್ ವಾಟ್ ಎವರ್ ಇಟ್ ಈಸ್ ಆಪ್ಷನ್ ಫಸ್ಟ್ ಒನ್ ವಿಚ್ ಇಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ addition reaction. So hence option 1 is correct. Next question number 13. An optically active compound X gives haloform test can also react with 2,4 DNP. X is R. Optically active compound. ಈಗ ನೀವು ಚೆಕ್ ಮಾಡ್ತಾ ಹೋಗೋಣ ಯಾವುದು ಆಪ್ಟಿಕಲಿ ಆಕ್ಟಿವ್ ಇದೆ ಅಂತ ಚೆಕ್ ಮಾಡಿ. ಫಸ್ಟು ಯಾವುದಿದೆ ಆಪ್ಟಿಕಲ್ ಆಕ್ಟಿವ್. ಏನು ಆಪ್ಟಿಕಲ್ ಆಕ್ಟಿವ್ ಅಂತಂದ್ರೆ ಹೆಂಗೆ ಫೈಂಡ್ ಔಟ್ ಮಾಡೋದು? ದಟ್ ಆರ್ಗಾನಿಕ್ ಕಾಂಪೌಂಡ್ ಶುಡ್ ಕಂಟೈನ್ ಕೈರಲ್ ಕಾರ್ಬನ್. ಏನು ಕೈರಲ್ ಕಾರ್ಬನ್ ಅಂತಂದರೆ ದಟ್ ಶುಡ್ ಹ್ಯಾವ್ ದಿ ಒನ್ ಕಾರ್ಬನ್ ಶುಡ್ ಬಿ ಬಾಂಡೆಡ್ ಟು 4 ಡಿಫ್ರೆಂಟ್ ಗ್ರೂಪ್ಸ್. ಅದನ್ನು ಕೈರಲ್ ಕಾರ್ಬನ್ ಅಂತ ಕರಿತೀವಿ. ಈಗ ಚೆಕ್ ಮಾಡ್ಕೊಬನ್ನಿ, ಇದರಲ್ಲಿ ಯಾವುದರಲ್ಲಿ ಕೈರಲ್ ಕಾರ್ಬನ್ ಇರುತ್ತೋ ದಟ್ ಈಸ್ ಆಪ್ಟಿಕಲಿ ಆಕ್ಟಿವ್. ಓಕೆ, ಹಾಗಾದ್ರೆ ಚೆಕ್ ಮಾಡೋಣ ಫಸ್ಟಿಂದ. ಇಲ್ಲಿ CH3 3 ಹೈಡ್ರೋಜನ್ಸ್ ಇದೆ, ದಟ್ ಈಸ್ ನಾಟ್ ಕೈರಲ್. CH
ದಟ್ ಈಸ್ ನಾಟ್ ಕೈರಲ್. ಯಾಕಂದರೆ ಎರಡು ಮಿಥೈಲ್ ಗ್ರೂಪ್ ಇರೋದ್ರಿಂದ ಅದು ಕೈರಲ್ ಬರಲ್ಲ. CO ಅಂದರೆ ಕಾರ್ಬೋನಿಲ್ ಗ್ರೂಪ್. ಡಬಲ್ ಬಾಂಡೆಡ್ ಟ್ರಿಪಲ್ ಬಾಂಡೆಡ್ ಕಾರ್ಬನ್ಸ್ ಇಟ್ ಕೆನಾಟ್ ಬಿ ಎ ಕೈರಲ್, ಆಗೋದೇ ಇಲ್ಲ, ಕೈರಲ್ ಆಗೋದೇ ಇಲ್ಲ. ಯಾಕಂದರೆ ಸಿ ಡಬಲ್ ಬಾಂಡ್ ಸಿನ ನಾವೇನಂತ ಕನ್ಸಿಡರ್ ಸಿ ಡಬಲ್ ಬಾಂಡ್ ಓನ ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ CO ಸಿ ಸಿಂಗಲ್ ಬಾಂಡ್ ಓ ಸಿ ಸಿಂಗಲ್ ಬಾಂಡ್ ಓ ಅಂತ ಕನ್ಸಿಡರ್ ಮಾಡೋದ್ರಿಂದ ನಮಗೆ ಸಿಮಿಲರ್ ಗ್ರೂಪ್ಸ್ ಕನ್ಸಿಡರ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿರೋದ್ರಿಂದ ದಟ್ ಈಸ್ ನಾಟ್ ಕೈರಲ್. ಸೊ ನಮಗೆ ಆಪ್ಷನ್ ಈಸ್ ಎಲಿಮಿನೇಟೆಡ್. ಯಾಕೆಂತಂದರೆ ಅಲ್ಲಿ ಫಸ್ಟ್ ಆಫ್ ಆಲ್ ಕೈರಲ್ ಕಾರ್ಬನ್ನೇ ಇಲ್ಲ. ನೆಕ್ಸ್ಟ್ ಆಪ್ಷನ್ ಬಿಗ್ ಬರೋಣ. ಆಪ್ಷನ್ ಬಿಗ್ ಬಂದರೆ CH3 ನಾಟ್ ಎ ಕೈರಲ್ ಕಾರ್ಬನ್. ಸೆಕೆಂಡ್ ಕಾರ್ಬನ್ ಬರೋಣ. ಈಗ ನೋಡ್ಬೋದು ಇಲ್ಲಿ ಮೀಥೈಲ್ ಅಟ್ಯಾಚ್ ಆಗಿದೆ, ಒಂದು ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಒಂದು ಈಥೈಲ್ ಅಟ್ಯಾಚ್ ಆಗಿದೆ, ಇನ್ನೊಂದು ಡಿಫ್ರೆಂಟ್ ಗ್ರೂಪ್. ಸೊ ಇಲ್ಲಿದೆ ನಮಗೆ ಕೈರಲ್ ಕಾರ್ಬನ್. ಆಪ್ಷನ್ ಬಿ ನಲ್ಲಿದೆ. ಆಪ್ಷನ್ ಸಿ ನಲ್ಲಿ ಚೆಕ್ ಮಾಡೋಣ. ಆಪ್ಷನ್ ಸಿ ನಲ್ಲಿ ಬಂದರೆ C6H5 ಕೈರಲ್ ಅಲ್ಲ. ಸೆಕೆಂಡ್ ಕಾರ್ಬನ್ ಬರೋಣ CH. ಅಲ್ಲಿ ನೋಡಿ ಒಂದು ಲೆಫ್ಟ್ ಸೈಡಲ್ಲಿ ಬೆನ್ಝೀನ್ ರಿಂಗ್ ಅಟ್ಯಾಚ್ ಆಗಿದೆ, ಒಂದು ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಇನ್ನೊಂದು ಮೀಥೈಲ್ ಅಟ್ಯಾಚ್ ಆಗಿದೆ, ಇನ್ನೊಂದು ಕಾರ್ಬೋನೈಲ್ ಆಗಿರೋದ್ರಿಂದ ಸೊ ದಟ್ ಸೆಕೆಂಡ್ ಕಾರ್ಬನ್ ಇಸ್ ಅ ಕೈರಲ್ ಕಾರ್ಬನ್. ನಾನು ಸ್ಟಾರ್ ಮಾರ್ಕ್ ಏನು ಮೆನ್ಷನ್ ಮಾಡ್ತಿದ್ದೀನಿ ದಟ್ ಈಸ್ ಅ ಕೈರಲ್ ಕಾರ್ಬನ್. ಓಕೆ, ನೆಕ್ಸ್ಟ್ ಡಿಗ್ ಬರೋಣ. CH3 CH ಅಗೈನ್ ಸೆಕೆಂಡ್ ಕಾರ್ಬನ್ ಚೆಕ್ ಮಾಡ್ಬೋದು ನಾವಿಲ್ಲಿ. CH3 ಲೆಫ್ಟ್ ಸೈಡಲ್ಲಿದೆ, H ಇನ್ನೊಂದಿದೆ, OH ಇದೆ, C2H5 ಇದೆ. ಸೊ ಆಲ್ 4 ಗ್ರೂಪ್ಸ್ ಆರ್ ಡಿಫರೆಂಟ್. ಹಾಗಾಗಿರೋದ್ರಿಂದ ನಮಗಿಲ್ಲಿ 3 ಆಪ್ಷನ್ನಲ್ಲಿ ಕೈರಲ್ ಕಾರ್ಬನ್ ಬರ್ತಾ ಇದೆ. ಆಪ್ಷನ್ ಬಿ, ಸಿ ಮತ್ತು ಡಿ. ಆಪ್ಷನ್ ಎ ಈಸ್ ಎಲಿಮಿನೇಟೆಡ್. ಸೊ ಫರ್ದರ್ ಮೂವ್ ಆಗೋಣ ಕ್ವಶನಲ್ಲಿ. ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಎಕ್ಸ್ ಗಿವ್ಸ್ ಹ್ಯಾಲೋಫಾರ್ಮ್ ಟೆಸ್ಟ್. ಹ್ಯಾಲೋಫಾರ್ಮ್ ಟೆಸ್ಟ್ಗೆ ನಮ್ಗೆ ಆ್ಯಕ್ಚುಲಿ ಕಂಡೀಷನ್ ಏನು? ಇಫ್ ಇಟ್ ಈಸ್ ಆಲ್ಡಿಹೈಡ್ ಆರ್ ಕೀಟೋನಿಕ್ ಕಾಂಪೌಂಡ್ ಕಂಟೈನಿಂಗ್ ಮಿಥೈಲ್ ಕೀಟೋನಿಕ್ ಗ್ರೂಪ್ ಅಂದರೆ CH3CO ಗ್ರೂಪ್ ಇದ್ದರೆ ಮಾತ್ರನೇ ನಮಗೆ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಆಗುತ್ತೆ. ಹ್ಯಾಲೋಫಾರ್ಮ್ ರಿಯಾಕ್ಷನ್. ಆರ್ ಇಫ್ ಇಟ್ ಈಸ್ alcoholic type of the compound then that should contain CH3 CHOH group. ಸೊ ಆಲ್ಡಿಹೈಡ್ ಅಥವಾ ಕೀಟೋನ್ ಆದರೆ CH3C ಡಬಲ್ ಬಾಂಡ್ O ಗ್ರೂಪ್ ಇರಬೇಕು. ಆಲ್ಕೋಹಾಲ್ ಆದರೆ CH3CHOH ಗ್ರೂಪ್ ಇದ್ದರೆ ಕಾಂಪೌಂಡಲ್ಲಿ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಆಗುತ್ತೆ. ಹಾಗಾದರೆ ಚೆಕ್ ಮಾಡೋಣ ಈಗ ಕೊಟ್ಟಿರೋ ಕಾಂಪೌಂಡ್ಸಲ್ಲಿ ಒನ್ ಬೈ ಒನ್. ಬಿಗೆ ಬರೋಣ. ಬಿನಲ್ಲಿ ಚೆಕ್ ಮಾಡಿದ್ರೆ ನಮಗೆ CH3C ಡಬಲ್ ಬಾಂಡ್ O ಗ್ರೂಪ್ ಇಲ್ಲ. ಯಾಕಂದರೆ ನೋಡಿ ಇಲ್ಲಿ ಲಾಸ್ಟ್ ರೈಟ್ ಸೈಡಿಂದ ಚೆಕ್ ಮಾಡ್ಕೋಬೋದು ಅಥವಾ ಲೆಫ್ಟ್ ಸೈಡಿಂದ ಚೆಕ್ ಮಾಡಿ. CH2C ಡಬಲ್ ಬಾಂಡ್ O ಇದೆ. ನಮಗೆ ಬೇಕಾಗಿರೋದಿಲ್ಲಿ CH3C ಡಬಲ್ ಬಾಂಡ್ O ಮಾತ್ರನೇ. ಸೊ ನಮಗೆ ಸೆಕೆಂಡ್ ಆಪ್ಷನ್ನು ಎಲಿಮಿನೇಟ್ ಆಗೋಗಿದೆ. ಆಪ್ಷನ್ ಸಿಗೆ ಬರೋಣ. ಇಲ್ಲಿ ನೋಡಿ CH3C ಡಬಲ್ ಬಾಂಡ್ O ಎಸ್ ಇದೆ. ಇಲ್ಲಿ ಎಲ್ಲಿಂದ ಇದೆ? ರೈಟ್ ಸೈಡಲ್ಲಿದೆ ನೋಡಿ CH3C ಡಬಲ್ ಬಾಂಡ್ O. ಓಕೆ, ದೆನ್ ಇಟ್ ವಿಲ್ ಅಂಡರ್ಗೋ ಹ್ಯಾಲೋಫಾರ್ಮ್ ಟೆಸ್ಟ್. ಈಗ ಆಪ್ಷನ್ ಡಿಗೆ ಬರೋಣ. ಆಪ್ಷನ್ ಡಿನಲ್ಲಿ ಏನಿದೆ? CH3CHOH ಗ್ರೂಪ್ ಇದೆ ನೋಡಿ ಇಲ್ಲಿ. CH3CHOH ಗ್ರೂಪ್ ಇದೆ. ಸೊ ದೆನ್ ದಿಸ್ ಅಂಡರ್ಗೋ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಸೊ ಇಲ್ಲಿ ಒಂದು ಮಾತ್ರನೇ ಎಲಿಮಿನೇಟ್ ಆಯಿತು ಆಪ್ಷನ್ ನಮಗೆ. ಆಪ್ಷನ್ ಬಿ ಇಸ್ ಎಲಿಮಿನೇಟೆಡ್. ಸೊ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ ಓನ್ಲಿ ಲೆಫ್ಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಟೆಸ್ಟ್ ಇದೆ ಇಲ್ಲಿ. ಇಟ್ ಆಲ್ಸೋ ರಿಯಾಕ್ಟ್ ವಿತ್ 2,4 DNP ಅಂತ ಹೇಳ್ತಿದ್ದಾರೆ. ಏನು 2,4 DNP ಟೆಸ್ಟ್? 2,4 DNP ಟೆಸ್ಟ್ ಇಸ್ ಅ ಟೆಸ್ಟ್ ಫಾರ್ ಬೋತ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಅಂದರೆ ಆಲ್ಡಿಹೈಡ್ಸ್ ಕೀಟೋನ್ಸ್ ಎರಡು ರೆಸ್ಪಾಂಡ್ ಮಾಡುತ್ತೆ 2,4 DNP ಟೆಸ್ಟ್ಗೆ. ಹಾಗಾದರೆ ಆಪ್ಷನ್ ಸಿ ಮತ್ತು ಡಿನಲ್ಲಿ ಯಾವುದು ಕರೆಕ್ಟ್? ಆಗಾದರೆ ಸಿ ಈಸ್ ಅ ಕೀಟೋನಿಕ್ ಕಾಂಪೌಂಡ್, ಇಟ್ ವಿಲ್ ರೆಸ್ಪಾಂಡ್. ಬಟ್ ಆಪ್ಷನ್ ಡಿ ನಲ್ಲಿ ಕೀಟೋನ್ ಅಲ್ಲ ಇರೋದು, ದಟ್ ಈಸ್ ಆಲ್ಕೋಹಾಲ್, ದಟ್ ವಿಲ್ ನಾಟ್ ರೆಸ್ಪಾಂಡ್. ಹೆನ್ಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ಕಾಂಪೌಂಡ್ ಎ C5H10O forms phenyl hydrazone and gives negative tolerance and iodoform test. Compound A on reduction gives N-pentane. Compound A is. Okay, first one C5H10O forms phenyl hydrazone. Phenyl hydrazone formation ಮಾಡೋದು ಏನು? ಯಾವ ಟೆಸ್ಟ್ ಅಂತ ಕರಿತೀವಿ? ಇಟ್ಸ್ phenyl hydrazine test. Usually aldehydes or ketones react with phenyl hydrazine which gives phenyl hydrazone compound will be produced. phenyl hydrazone compound will be obtained. ಅಂತಂದರೆ ನಮಗೆ ಕೊಟ್ಟಿರುವಂತಹ C5H10O ಕಾಂಪೌಂಡ್ ಏನಾಗಿರಬೇಕಾದ್ರೆ ನಮಗಲ್ಲಿ ದಟ್ ಮಸ್ಟ್ ಬಿ ಎ ಆಲ್ಡಿಹೈಡ್ ಆರ್ ಕೀಟೋನ್, ಅವೆರಡರಲ್ಲಿ ಒಂದಾಗಿರಬೇಕು. ಹಾಗಾದರೆ ಒಂದೊಂದೇ ಆಪ್ಷನ್ ಚೆಕ್ ಮಾಡೋಣ. ಆಪ್ಷನ್ ಎ ಇಸ್ ಆಲ್ಡಿಹೈಡ್, ಮೇ ಬಿ ಇರ್ಬೋದು, ಅದು ಆಪ್ಷನ್ ಇರ್ಬೋದು. ಆಪ್ಷನ್ ಬಿ ಇಸ್ ಅ ಕೀಟೋನ್, ಪೆಂಟನೋನ್ ಕೀಟೋನ್, ಸೊ ಅದು ಇರ್ಬೋದು ನಮಗೆ ಆಪ್ಷನ್ ಇಲ್ಲಿ. ಆಪ್ಷನ್ ಸಿ
3-pentanone ಅದು ಇರಬಹುದು. ಅಮೈಲ್ ಆಲ್ಕೋಹಾಲ್, ಇಟ್ ಈಸ್ ಅ ಆಲ್ಕೋಹಾಲ್. ಸೊ ಆಪ್ಷನ್ ಡಿ ನಮಗೆ ಬರೋದಿಲ್ಲ, ದಟ್ ಈಸ್ ರೂಲ್ಡ್ ಔಟ್. ಓಕೆ, ನೆಕ್ಸ್ಟ್ ಫರ್ದರ್ ಬರೋಣ. ವಿಚ್ ಗಿವ್ಸ್ ನೆಗೆಟಿವ್ ಟಾಲಿನ್ಸ್ ಅಂಡ್ ಅಯೋಡೋಫಾರ್ಮ್ ಟೆಸ್ಟ್ ಅಂತ ಹೇಳ್ತಿದ್ದಾರೆ. ಏನು ಟಾಲಿನ್ಸ್ ರಿಯೇಜೆಂಟ್ ಟೆಸ್ಟ್ ಅಂತಂದರೆ, ಟಾಲಿನ್ಸ್ ರಿಯೇಜೆಂಟ್ ಟೆಸ್ಟ್ ಇಸ್ ಅ ಟೆಸ್ಟ್ ಫಾರ್ ಆಲ್ಡಿಹೈಡ್ಸ್. Tollens reagent test is a test for aldehydes. So only aldehydes will give, only aldehydes will react. ಓಕೆ, ಹಾಗಾಗಿರೋದ್ರಿಂದ ಇಲ್ಲಿ ಕ್ವಶನ್ ಕೊಟ್ಟಿರೋದೇನಪ್ಪ ಅಂದರೆ ನೆಗೆಟಿವ್ ಅಂತಂದರೆ ಅದು ಆಲ್ಡಿಹೈಡ್ ಆಗಿರಬಾರ್ದು ಅಂತ ಅದರ ಮೀನಿಂಗು. ಸೊ ಹಾಗಾದರೆ ಇಲ್ಲಿ ಆಲ್ಡಿಹೈಡ್ ಯಾವುದಿದೆ? ಆಪ್ಷನ್ ಎ ಇಸ್ ಎಲಿಮಿನೇಟೆಡ್. ಯಾಕಂತಂದರೆ ವಿಚ್ ವಿಲ್ ಗಿವ್ ಪಾಸಿಟಿವ್ ಟಾಲಿನ್ಸ್ ಟೆಸ್ಟ್. ಆಲ್ಡಿಹೈಡ್ ವಿಲ್ ಗಿವ್ ಪಾಸಿಟಿವ್ ಟಾಲಿನ್ಸ್ ಟೆಸ್ಟ್. ಇಲ್ಲಿ ಕೊಟ್ಟಿರೋದು ಯಾವುದು ಅಂತಂದರೆ ನೆಗೆಟಿವ್. ಸೊ ಹಾಗಾದರೆ ಆಪ್ಷನ್ ಎ ಇಸ್ ಎಲಿಮಿನೇಟೆಡ್. ಈಗ ನಮಗೆ ಉಳಿದಿರೋ ಆಪ್ಷನ್ಸ್ ಯಾವುದು? ಬಿ ಮತ್ತು ಸಿ. ಫರ್ದರ್ ಇನ್ನೊಂದು ಕಂಟಿನ್ಯೂಷನ್ ಇದೆ ಇಲ್ಲಿ, ವಿಚ್ ಗಿವ್ಸ್ ವಾಟ್? ನೆಗೆಟಿವ್ ಟಾಲಿನ್ಸ್ ಅಂಡ್ ಅಯೋಡೋಫಾರ್ಮ್ ಟೆಸ್ಟ್. ಸೊ ಅಯೋಡೋಫಾರ್ಮ್ ಟೆಸ್ಟ್ ನೆಗೆಟಿವ್ ಯಾವ್ದು ಕೊಡುತ್ತೆ ಇಲ್ಲಿ ಅಂತಂದರೆ ಚೆಕ್ ಮಾಡ್ಬೋದು. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಯೋಡೋಫಾರ್ಮ್ ಟೆಸ್ಟ್ ಅಂದರೆ ಏನು ಗ್ರೂಪ್ ಇರಬೇಕು ಅದರಲ್ಲಿ? ಇಫ್ ಇಟ್ ಇಸ್ ಅ ಆಲ್ಡಿಹೈಡ್ ಆರ್ ಕೀಟೋನಿಕ್ ಕಾಂಪೌಂಡ್, CH3C ಡಬಲ್ ಬಾಂಡು ಅಂದರೆ ಮೀಥೈಲ್ ಕೀಟೋನಿಕ್ ಗ್ರೂಪ್ ಇರಬೇಕು ಅಯೋಡೋಫಾರ್ಮ್ ಟೆಸ್ಟ್ ಕೊಡಬೇಕು ಅಂತಂದರೆ. ಹಾಗಾದರೆ ನೀವು ಚೆಕ್ ಮಾಡಿ, ಕಾಂಪೌಂಡನ್ನು ಸ್ಟ್ರಕ್ಚರನ್ನು ಬರೀರಿ. ಸ್ಟ್ರಕ್ಚರನ್ನು ಬರೆಯೋಣ. ಏನು ಸ್ಟ್ರಕ್ಚರ್ ಬರುತ್ತೆ ನಮಗಿಲ್ಲಿ? 2-pentanone, CH3, C ಡಬಲ್ ಬಾಂಡ್ O, CH2, CH2, CH3. ಇಟ್ ಈಸ್ 2-pentanone. ನೆಕ್ಸ್ಟ್ ಇನ್ನೊಂದು ಕಾಂಪೌಂಡ್ ಯಾವುದು? 3-pentanone, CH3, CH2, C ಡಬಲ್ ಬಾಂಡ್ O, CH2, CH3. ಇದರಲ್ಲಿ ನಮಗೆ ಅಯೋಡೋಫಾರ್ಮ್ ರಿಯಾಕ್ಷನ್ ಆಗೋದು ಯಾವುದು, ಆಗದೇ ಇರುವಂಥದ್ದು ಯಾವುದು ಅಂತಂದರೆ ನೀವು ಚೆಕ್ ಮಾಡ್ಬೋದು. ಆಪ್ಷನ್ ಬಿ ನಲ್ಲಿ ದಟ್ ಈಸ್ CH3C ಡಬಲ್ ಬಾಂಡ್ O ಗ್ರೂಪ್ ಇದೆ. ಹೆನ್ಸ್ ಇಟ್ ಅಂಡರ್ಗೋ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಹಾಗಾದರೆ ಥರ್ಡ್ ಕಾಂಪೌಂಡ್ ಇಲ್ಲಿ ಅಂತಂದರೆ 3-pentanone ಡು ನಾಟ್ ಅಂಡರ್ಗೋ. ಯಾಕಂದರೆ ನಮಗಿಲ್ಲಿ CH3C ಡಬಲ್ ಬಾಂಡ್ O ಗ್ರೂಪ್ ಇಲ್ಲ. ಹೆನ್ಸ್ ಇಟ್ ಡು ನಾಟ್ ಅಂಡರ್ಗೋ. ಇಟ್ಸ್ ನೆಗೆಟಿವ್ ಹ್ಯಾಲೋಫಾರ್ಮ್ ಟೆಸ್ಟ್. ನೆಗೆಟಿವ್ ಹ್ಯಾಲೋಫಾರ್ಮ್ ಅಂತಂದರೆ ಏನು? ವಿಚ್ ವಿಲ್ ನಾಟ್ ಅಂಡರ್ಗೋ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂತ. ಸೊ ಹಾಗಾದರೆ ನಮಗೆ ಬೇಕಾಗಿರೋದು ನೆಗೆಟಿವ್ ಅಯೋಡೋಫಾರ್ಮ್ ಟೆಸ್ಟ್. ಯಾವುದು ನೆಗೆಟಿವ್ ಅಯೋಡೋಫಾರ್ಮ್ ಟೆಸ್ಟ್ ಅಂತಂದರೆ ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ರಿಯಾಕ್ಷನ್ ಬೈ ವಿಚ್ ಬೆನ್ಸಾಲ್ಡಿಹೈಡ್ ಕೆನಾಟ್ ಬಿ ಪ್ರಿಪೇರ್ಡ್ ಈಸ್. ಯಾವ ರಿಯಾಕ್ಷನ್ ಇಂದ ಬೆನ್ಸಾಲ್ಡಿಹೈಡ್ ಅನ್ನು ಪ್ರಿಪೇರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕ್ವಶನ್ ಇಲ್ಲಿ. ಸೊ ಫಸ್ಟ್ ಒನ್ ಬರೋಣ. ಟಾಲ್ವಿನ್ ರಿಯಾಕ್ಟ್ಸ್ ವಿತ್ ಕ್ರೋಮೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್ ಫರ್ದರ್ ಆನ್ ಆಸಿಡ್ ಕೆಟಲೈಸ್ಡ್ ಹೈಡ್ರಾಲಿಸಿಸ್ ವಿಚ್ ಗಿವ್ಸ್. ಇದಕ್ಕೆ ಯಾವ ರಿಯಾಕ್ಷನ್ ಅಂತ ಕರಿತೀವಿ ನಾವು ಆಕ್ಚುಲಿ? ವಿಚ್ ಇಸ್ ಈಟಾರ್ಡ್ ರಿಯಾಕ್ಷನ್. ಯಾವ ರಿಯಾಕ್ಷನ್ ಇದು? ಈಟಾರ್ಡ್ ರಿಯಾಕ್ಷನ್. ಆಪ್ಷನ್ ಎ ಬಂದು ನಮಗೆ ಇಟ್ ಈಸ್ ಅ ಈಟಾರ್ಡ್ ರಿಯಾಕ್ಷನ್. ಈಟಾರ್ಡ್ ರಿಯಾಕ್ಷನ್ ಅಲ್ಲಿ ಪ್ರಾಡಕ್ಟ್ ಏನಿದೆ ನಮಗೆ ಆಕ್ಚುಲಿ? ಇಟ್ ಈಸ್ ಬೆನ್ಸಾಲ್ಡಿಹೈಡ್. ಬೆನ್ಸಾಲ್ಡಿಹೈಡ್ ಇಸ್ ಅ ಪ್ರಾಡಕ್ಟ್. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ ಬರೋಣ. ಬೆನ್ಸಾಯಿಲ್ ಕ್ಲೋರೈಡ್ ಟ್ರೀಟೆಡ್ ವಿತ್ ಹೈಡ್ರೋಜನ್. ಆಪ್ಷನ್ ಬಿ ಬಂದರೆ ಬೆನ್ಸಾಯಿಲ್ ಕ್ಲೋರೈಡ್ ಟ್ರೀಟೆಡ್ ವಿತ್ ಹೈಡ್ರೋಜನ್. Benzoyl chloride treated with hydrogen means reduction with palladium barium sulfate. ಯಾವ ರಿಯಾಕ್ಷನ್ ಇದು ಆಕ್ಚುಲಿ? ವೆಲ್ ನೋನ್ ನೇಮ್ಡ್ ರಿಯಾಕ್ಷನ್ ವಿಚ್ ಇಸ್ ರೋಸನ್ಮನ್ ರಿಯಾಕ್ಷನ್. ಇಟ್ ಈಸ್ ರೋಸನ್ಮನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ? ಜಸ್ಟ್ ಇಟ್ಸ್ ರಿಡಕ್ಷನ್ ರಿಯಾಕ್ಷನ್ that C double bond O in place of chlorine, that hydrogen will be added. So we get it is benzaldehyde will be obtained. This is Rosenman reaction. Okay, agare namge illunu saha benzaldehyde barutte. Next option C ಬರೋಣ. benzene treated with carbon monoxide plus HCl in presence of anhydrous aluminum chloride. Actually this is also one of the named reaction which is Getterman-Koch reaction. ಇದನ್ನೇನಂತ ಕರಿತೀವಿ? Getterman-Koch reaction ಅಂತ ಕರಿತೀವಿ. ಸೊ ಇದರಲ್ಲೂ ಯಾವ ಪ್ರಾಡಕ್ಟ್ ಬರುತ್ತೆ ನಮಗಿಲ್ಲಿ? ದಟ್ ಈಸ್ ಬೆನ್ಸಾಲ್ಡಿಹೈಡ್ ಇಸ್ ಅ ಪ್ರಾಡಕ್ಟ್. ಹಾಗಾದರೆ ನಮಗಿಲ್ಲಿ ಅಗೈನ್ ಇಲ್ಲೂ ನಮಗೂ ಸಹ ಬೆನ್ಸಾಲ್ಡಿಹೈಡ್ ಬಂದಿದೆ. ಹಾಗಾದರೆ ನೆಕ್ಸ್ಟ್ ಒನ್ ಬರೋಣ. ಹಾಗಾದರೆ ಆಪ್ಷನ್ ಡಿ ಚೆಕ್ ಮಾಡೋಣ. ದಟ್ ಈಸ್ ಬೆನ್ಜೋಯಿಕ್ ಆಸಿಡ್ ಟ್ರೀಟೆಡ್ ವಿತ್ ಜಿಂಕ್ ಅಮಾಲ್ಗಮ್ ವಿತ್ ಕಾನ್ಸಂಟ್ರೇಟೆಡ್ HCl. ಯಾವ ರಿಯಾಕ್ಷನ್ ಆಕ್ಚುಲಿ ಜಿಂಕ್ ಅಮಾಲ್ಗಮ್ ವಿತ್ ಕಾನ್ಸಂಟ್ರೇಟೆಡ್ HCl ಅಂತಂದರೆ
ದಟ್ ಈಸ್ ಕ್ಲೆಮೆನ್ಸನ್ ರಿಡಕ್ಷನ್. ಕ್ಲೆಮೆನ್ಸನ್ ರಿಡಕ್ಷನ್, ಕ್ಲೆಮೆನ್ಸನ್ ರಿಡಕ್ಷನ್ ಈ ರಿಯೇಜೆಂಟ್ಸ್, ಕ್ಲೆಮೆನ್ಸನ್ ರಿಡಕ್ಷನ್ ರಿಯೇಜೆಂಟ್ಸ್ ಇವು ಯಾವುದು ಕ್ಲೆಮೆನ್ಸನ್ ರಿಡಕ್ಷನ್ ರಿಯೇಜೆಂಟ್ಸು? ಜಿಂಕ್ ಅಮಾಲ್ಗಮ್ ವಿತ್ ಕಾನ್ಸಂಟ್ರೇಟೆಡ್ HCl. ಯೂಶಲಿ ಕ್ಲೆಮೆನ್ಸನ್ ರಿಡಕ್ಷನ್ ಆಗುವಂಥದ್ದು ಯಾವ ಕಾಂಪೌಂಡ್ಸ್ಗೆ? ಯೂಶಲಿ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ಗೆ. ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ will be on reduction with zinc amalgam and concentrated HCl which gives alkane, respective alkanes ಬರುತ್ತೆ. ಬಟ್ ಇಲ್ಲಿರೋ ಕಾಂಪೌಂಡ್ ಯಾವುದು? ಕಾರ್ಬಾಕ್ಸಿಲಿಕ್ ಆಸಿಡ್. ಹೆನ್ಸ್ no Clemmensen reduction with benzoic acid. Hence here benzaldehyde will not be produced. So option D is the correct one. There we don't get benzaldehyde. Next question number 16. A carbonyl compound reacts with hydrogen cyanide to form cyanohydrin, which on hydrolysis forms racemic mixture of alpha hydroxy. The carbonyl compound is. Okay, so now usually ಒಂದು ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ಗೆ ಹೈಡ್ರೋಜನ್ ಸೈನೈಡ್ನ ಆಡ್ ಮಾಡಿದ್ರೆ ನಮಗೇನು ಬರುತ್ತೆ? ನಮಗೆ ಇಲ್ಲಿ ಸೈನೋಹೈಡ್ರಿನ್ ಬರುತ್ತೆ. ಯಾವ ರಿಯಾಕ್ಷನ್ ಅಂತ ಕರಿತೀವಿ? ಅದನ್ನು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಈಗ ಒಂದೊಂದಕ್ಕೆ ಚೆಕ್ ಮಾಡ್ತಾ ಹೋಗೋಣ. ಯಾವುದರಲ್ಲಿ ನಮಗೆ ರೆಸಿಮಿಕ್ ಮಿಕ್ಸ್ಚರ್ ಅಥವಾ ಕೈರಲ್ ಕಾರ್ಬನ್ ಬರುತ್ತೆ ಅಂತ ಚೆಕ್ ಮಾಡೋಣ. ಅಂದರೆ ಆಲ್ಫಾ ಹೈಡ್ರಾಕ್ಸಿ ಆಸಿಡ್ ಯಾವುದ್ರಲ್ಲಿ ಬರುತ್ತೆ ಅಂತ ಚೆಕ್ ಮಾಡೋಣ. ಈಗ ಫಾರ್ಮಾಲ್ಡಿಹೈಡ್ ತೊಗೊಳ್ಳೋಣ. ಫಸ್ಟ್ ಆಪ್ಷನ್ ಎ, HC+OH ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಸೈನೈಡ್ HCN. ನಮಗೆ ಯಾವ ಪ್ರಾಡಕ್ಟ್ ಬರುತ್ತೆ? H+CN-. ಸೈನೈಡ್ ವಿಲ್ ಅಟ್ಯಾಕ್ ಆನ್ ದ ಕಾರ್ಬೊನೈಲ್ ಕಾರ್ಬನ್ ಆ್ಯಂಡ್ C+O ಬಿಕಮ್ಸ್ OH. ನಮಗೇನು ಬರುತ್ತೆ ಪ್ರಾಡಕ್ಟ್ ಇಲ್ಲಿ? HCOH H cyanide. This is cyanohydrin. Cyanohydrin is produced when hydrogen cyanide reacts with aldehydes and ketones which will give cyanohydrin. Okay, next ಫರ್ದರ್ ಏನಿದೆ ಇಲ್ಲಿ ರಿಯಾಕ್ಷನ್ ಅಂತಂತಂದರೆ ಇಟ್ ಈಸ್ ಆಸಿಡ್ ಕೆಟಲೈಸ್ಡ್ ಹೈಡ್ರಾಲಿಸಿಸ್. ಫರ್ದರ್ ನಾವು ಇದನ್ನು ಹೈಡ್ರಾಲಿಸಿಸ್ ಮಾಡಿದ್ರೆ ನಮಗೇನು ಬರುತ್ತೆ? ಸೈನೈಡ್ ಫಂಕ್ಷನಲ್ ಗ್ರೂಪ್ ಗೆಟ್ಸ್ ಕನ್ವರ್ಟ್ ಇನ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಆರ್ CN on hydrolysis which gives what? It's carboxylic acid or COH ಬರುತ್ತೆ ನಮಗೆ. ಸೊ ಅದೇ ಥರನೇ ಇಲ್ಲಿ CN ಏನ ಕನ್ವರ್ಟ್ ಆಗುತ್ತೆ ಸೈನೈಡ್ ಗ್ರೂಪು ನಮಗೆ ಇಲ್ಲಿ ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ CN ಗೆಟ್ಸ್ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ನಮಗೆ ಬಂದಿರುವಂಥ ಕಾಂಪೌಂಡ್ ಇದು ಆಲ್ಫಾ ಹೈಡ್ರಾಕ್ಸಿ ಆಸಿಡ್ ವಿಚ್ ಶುಡ್ ಗಿವ್ ದ ರೆಸಿಮಿಕ್ ಮಿಕ್ಸ್ಚರ್ ಅಲ್ವಾ. ಇಲ್ಲಿ ರೆಸಿಮಿಕ್ ಮಿಕ್ಸ್ಚರ್ ಬರೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಕೈರಲ್ ಕಾರ್ಬನ್ ಇಲ್ಲ. ಯಾಕೆ ಇಲ್ಲಿ ಕೈರಲ್ ಕಾರ್ಬನ್ ಇಲ್ಲ? ಎರಡು ಹೈಡ್ರೋಜನ್ ಸೇಮ್ ಇರೋದ್ರಿಂದ ಕಾರ್ಬನಲ್ಲಿ. ಸೊ ಹೆನ್ಸ್ ಇಟ್ ಈಸ್ ನಾಟ್ ಕೈರಲ್ ವಿಚ್ ಈಸ್ ಅಕೈರಲ್. ಸೊ ಹೆನ್ಸ್ ಇಟ್ ವಿಲ್ ನಾಟ್ ಗಿವ್ ರೆಸಿಮಿಕ್ ಮಿಕ್ಸ್ಚರ್. ರೆಸಿಮಿಕ್ ಮಿಕ್ಸ್ಚರ್ ಬರಬೇಕು ಅಂದರೆ ಏನು ಬರಬೇಕು ನಮಗೆ? ಮಿರರ್ ಇಮೇಜಸ್, ಎನಾನ್ಶೋಮರ್ಸ್. ಸೊ ಅಲ್ಲಿ ಕೈರಲ್ ಕಾರ್ಬನ್ ಇರಬೇಕು ನಮಗೆ. ಇಲ್ಲಿ ಕೈರಲ್ ಕಾರ್ಬನ್ನೇ ಇಲ್ಲ. ಸೊ ಹಾಗಾದರೆ ಆಪ್ಷನ್ ಬಿಗೆ ಬರೋಣ. ಅಸಿಟಾಲ್ಡಿಹೈಡ್ CH3 C+OH ಅಗೇನ್ ಆನ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಸೈನೈಡ್ ಯಾವ ಪ್ರಾಡಕ್ಟ್ ಬರುತ್ತೆ ನಮಗಿಲ್ಲಿ? ಸೈನೋಹೈಡ್ರಿನ್ ವಿಲ್ ಬಿ ಪ್ರೊಡ್ಯೂಸ್ಡ್. ಸೈನೋಹೈಡ್ರಿನ್ ದಟ್ ಈಸ್ CH3 C+O ಏನಾಗುತ್ತೆ ನಮಗಿಲ್ಲಿ? OH ಆಗುತ್ತೆ. ಹೈಡ್ರೋಜನ್ ರೈಟ್ ಸೈಡಲ್ಲಿರೋ ಆಸ್ ಇಟ್ ಈಸ್ ಇರುತ್ತೆ, ಅದಕ್ಕೇನು ಬಂದು ಅಟ್ಯಾಚ್ ಆಗುತ್ತೆ ನಮಗೆ? ಸೈನೈಡ್ ಬಂದು ಅಟ್ಯಾಚ್ ಆಗುತ್ತೆ. ಸೊ ಸೈನೋಹೈಡ್ರಿನ್ ಕಾಂಪೌಂಡ್ ಇಸ್ ಒಬ್ಟೈನ್ಡ್. ಸೈನೋಹೈಡ್ರಿನ್ ಕಾಂಪೌಂಡ್ ಅಗೇನ್ ಆನ್ ಹೈಡ್ರಾಲಿಸಿಸ್ ಸೈನೈಡ್ ಗ್ರೂಪ್ ಗೆಟ್ಸ್ ಕನ್ವರ್ಟ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಇಲ್ಲಿ? CH3OH HCN ಸೈನೈಡ್ ಗ್ರೂಪ್ ಏನು ಕನ್ವರ್ಟ್ ಆಗುತ್ತೆ ನಮಗಿಲ್ಲಿ? ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಇಲ್ಲಿ ದಿಸ್ ಕಾರ್ಬನ್ ಈಸ್ ಕೈರಲ್ ಕಾರ್ಬನ್. ಎಲ್ಲಿದೆ ಕೈರಲ್ ಕಾರ್ಬನ್? OH ಡಿಫ್ರೆಂಟ್ ಗ್ರೂಪ್, methyl group is a different group, hydrogen is a different group, carboxylic acid also different group. So idu alpha hydroxy carboxylic acid compound which contain chiral carbon. Chiral carbon idre ಏನಿರುತ್ತೆ ನಮಗೆ ಎರಡು ಐಸೋಮರ್ಸ್ ಬರುತ್ತೆ, ಒಂದು ಡೆಕ್ಸ್ಟ್ರೋ ಇನ್ನೊಂದು ಲೀವೋ. ಸೊ ಈಕ್ವಿಮೋಲಾರ್ ಮಿಕ್ಸ್ಚರ್ ಬಂದರೆ ನಾವು ಯಾವುದಂತ ಕರಿತೀವಿ? ಅದನ್ನು ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ನಮಗೆ ರೆಸಿಮಿಕ್ ಮಿಕ್ಸ್ಚರ್ ಬಂದಿರೋಂಥ ಕಾಂಪೌಂಡ್ ಯಾವುದರಿಂದ ಬಂದಿದ್ದು? ನಮಗೆ ಆ್ಯಕ್ಚುಲಿ ಅಸಿಟಾಲ್ಡಿಹೈಡನ್ನು ರಿಯಾಕ್ಷನ್ ಮಾಡಿದಾಗ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. Next question number 17. Again acetaldehyde ethanol react with aqueous NaOH solution to form when aldehydes or ketones containing alpha hydrogen with aqueous sodium hydroxide which undergo what type of the reaction? It is aldol condensation anta ಕರಿತೀವಿ ನಾವು ಇದಕ್ಕೆ. Aldehydes
ವಿಚ್ ವಿಲ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಆಲ್ಕಲಿ ದೇ ಅಂಡರ್ಗೋ ಆಲ್ಡಾಲ್ ಕಂಡೆನ್ಸೇಷನ್. ನಮಗೆ ಕಂಡೀಷನ್ ಏನಪ್ಪ ಅಂತಂದರೆ ಆಲ್ಡಿಹೈಡ್ ಅಥವಾ ಕೀಟೋನಲ್ಲಿ ಆಲ್ಫಾ ಹೈಡ್ರೋಜನ್ ಇರಬೇಕು, ದಟ್ ಈಸ್ ಅ ಕಂಪಲ್ಸರಿ. ಆಲ್ಫಾ ಹೈಡ್ರೋಜನ್ ಇದೆಯಾ ಇಲ್ಲಿ ಚೆಕ್ ಮಾಡ್ಬೋದು. ಕಾರ್ಬೋನೈಲ್ ಕಾರ್ಬನ್ ಇದೆಯಾ, ಕಾರ್ಬೋನೈಲ್ ಕಾರ್ಬನ್ಗೆ ನೆಕ್ಸ್ಟ್ ಕಾರ್ಬನ್ ಇದೆಯಲ್ವ ಅದನ್ನು ನಾವೇನಂತ ಕರಿತೀವಿ ಆಲ್ಫಾ ಕಾರ್ಬನ್. ಅದರಲ್ಲಿ ಹೈಡ್ರೋಜನ್ ಇದೆಯಾ, ಎಸ್. ದೆನ್ ವಿಚ್ ಅಂಡರ್ಗೋ ಆಲ್ಡಾಲ್ ಕಂಡೆನ್ಸೇಷನ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಡೈಲ್ಯೂಟ್ ಆಲ್ಕಲಿ. ಇಲ್ಲಿ ಡೈಲ್ಯೂಟ್ ಆಲ್ಕಲಿನಲ್ಲಿ ಏನಾಗುತ್ತೆ, ಫಸ್ಟ್ ಬೇಸ್ ಬಂದು ನಮಗೆ ಇಲ್ಲಿ ನಾವು ಶಾರ್ಟ್ಕಟ್ಟಲ್ಲಿ ಯಾವ ಥರ ಬರಿಬೋದಪ್ಪ ಪ್ರಾಡಕ್ಟು ಅಂತಂದರೆ ವೆರಿ ಸಿಂಪಲ್. ನಾವು ಪ್ರಾಡಕ್ಟನ್ನು ಬರೀಬೇಕಾದ್ರೆ ಸ್ವಲ್ಪ ಇಲ್ಲಿ ಶಾರ್ಟ್ಕಟ್ಟನ್ನು ಅಪ್ಲೈ ಮಾಡಿದ್ರೆ, ಯಾಕಂದರೆ ನಾವು ಫುಲ್ ಲೆಂದಿ ರಿಯಾಕ್ಷನ್ ಬರೆಯೋದಕ್ಕಿಂತ ಶಾರ್ಟ್ಕಟ್ಟಲ್ಲಿ ಬರೆಯೋಣ. ಇಲ್ಲಿ ಏನಪ್ಪ ರಿಯಾಕ್ಷನ್ ಆಗುತ್ತೆ ಅಂದರೆ ಯೂಶಲಿ ಆಲ್ಡಿಹೈಡ್ ಫಸ್ಟ್ ಒನ್ ಇರುತ್ತಲ್ವಾ, ಫಸ್ಟ್ ಕಾಂಪೌಂಡಲ್ಲಿ ಆ್ಯಕ್ಚುಲಿ 2 ಮಾಲಿಕ್ಯೂಲು ಜಾಯಿನ್ ಆಗುವಂಥದ್ದು, ಇದು ಕಂಡೆನ್ಸೇಷನ್ ಆಗುವಂಥದ್ದು. ಹಾಗಾಗಿರೋದ್ರಿಂದ ನಾನೇನು ತೊಗೊಳ್ತೀನಿ ಫಸ್ಟು ಅಂತಂದರೆ ಕಾರ್ಬೋನೈಲ್ ಕಾರ್ಬನ್ ಮತ್ತು ಇನ್ನೊಂದು ಕಾಂಪೌಂಡಲ್ಲಿ ನಮಗೆ ಆಲ್ಫಾ ಕಾರ್ಬನ್ 2 ಒಂದೇ ಪ್ಲೇನಲ್ಲಿ ಬರೋ ಥರ ನಾವು ಅರೇಂಜ್ ಮಾಡ್ಕೋಬೇಕು. ಯಾವ ಥರ ಅರೇಂಜ್ ಮಾಡ್ಕೊಳ್ಳೋದು, ಫಾರ್ ಎಕ್ಸಾಂಪಲ್ ಒಂದು CH3 CHO ತೊಗೊಳ್ತೀನಿ. ನೋಡಿ ಯಾವ ಥರ ಅರೇಂಜ್ ಮಾಡ್ಕೊಳ್ತೀನಿ ಅಂತಂದರೆ ಫಸ್ಟ್ ಐ ವಿಲ್ ಅರೇಂಜ್ CH3 C ಡಬಲ್ ಬಾಂಡು H. ನೋಡಿ ಇದನ್ನು ಆಲ್ಫಾ ಕಾರ್ಬನ್ ಅಂತ ಕರಿತೀನಿ, ಆಲ್ಫಾ ಕಾರ್ಬನ್. ಇನ್ನೊಂದರಲ್ಲಿ ಏನು ಬರಬೇಕು ಪ್ಲೇನ್ಗೆ ನಮಗೆ C ಡಬಲ್ ಬಾಂಡು O, ಕಾರ್ಬೋನೈಲ್ ಕಾರ್ಬನ್ ಬರಬೇಕು. ನೋಡಿ CH3 C ಡಬಲ್ ಬಾಂಡು H. ಈ ಉಳಿದಿರೋ ಗ್ರೂಪ್ಸ್ನಲ್ಲಿ ಏನು ಮಾಡಬೇಕು ನಾವು ಸೈಡ್ಗೆ ಹಾಕಬೇಕು. ನಮಗೆ ಆಲ್ಫಾ ಕಾರ್ಬನ್ ಆಫ್ 1 ಆಲ್ಡಿಹೈಡ್ ಆರ್ ಕೀಟೋನ್ ಅಂಡ್ ಅನದರ್ ಕಾರ್ಬೋನೈಲ್ ಕಾರ್ಬನ್ ಆಫ್ ಅನದರ್ ಮಾಲಿಕ್ಯೂಲ್ 2 ಒಂದೇ ಪ್ಲೇನ್ಗೆ ಬರಬೇಕು. ನೋಡಿ 2 ಒಂದೇ ಪ್ಲೇನ್ಗೆ ಬಂದಿದೆಯಾ, CH3 ಗ್ರೂಪು ಮೀನ್ಸ್ ಆಲ್ಫಾ ಕಾರ್ಬನ್ ಗ್ರೂಪು ಮತ್ತು ಕಾರ್ಬೋನೈಲ್ ಕಾರ್ಬನ್ 2 ಒಂದೇ ಪ್ಲೇನ್ಗೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕಂತಂದರೆ ಇವೆರಡನ್ನ ಜಾಯಿನ್ ಮಾಡಬೇಕು. ಇವೆರಡನ್ನ ಜಾಯಿನ್ ಮಾಡಿ ಇದರಲ್ಲಿ CH3ನಲ್ಲಿ ಒಂದು ಹೈಡ್ರೋಜನನ್ನು ರಿಮೂವ್ ಮಾಡಿ ಈ C ಡಬಲ್ ಬಾಂಡ್ O ಇದೆಯಲ್ವಾ ಅಲ್ಲಿ ಆ್ಯಡ್ ಮಾಡಬೇಕು ನಾವು. ಆಗ ಏನಾಗುತ್ತೆ ನಮಗೆ ಪ್ರಾಡಕ್ಟ್ ಅಂತಂದರೆ HC ಡಬಲ್ ಬಾಂಡ್ O, CH3 ಇರೋದೇನಾಗುತ್ತೆ CH2 ಆಗುತ್ತೆ. ಎಲ್ಲಿಗೆ ಅಟ್ಯಾಚ್ ಆಗುತ್ತೆ, ಕಾರ್ಬೋನೈಲ್ ಕಾರ್ಬನ್ ಡಬಲ್ ಬಾಂಡ್ O ಇರೋದೇನಾಗುತ್ತೆ OH ಆಗುತ್ತೆ, CH3 ಆ್ಯಂಡ್ ಇಲ್ಲಿ ಹೈಡ್ರೋಜನ್ ಇದೆ. ಸೊ ದಿಸ್ ಈಸ್ ವಾಟ್ ದ ಪ್ರಾಡಕ್ಟ್ ವಿಚ್ ಇಸ್ ಒಬ್ಟೈನ್ಡ್ ಆಲ್ಡಾಲ್ ಅಂತ ಕರಿತೀವಿ. ಸೊ ನಾವು ಈ ಥರ ಶಾರ್ಟ್ಕಟ್ ಅಪ್ಲೈ ಮಾಡಿ ಈ ರಿಯಾಕ್ಷನ್ಸನ್ನು ಬರಿಬೋದು. ಏನು ಮಾಡ್ಬೇಕು ನಾವು, ಆಲ್ಫಾ ಕಾರ್ಬನ್ ಮತ್ತು ಇನ್ನೊಂದು ಕಾಂಪೌಂಡಲ್ಲಿ ಕಾರ್ಬೋನೈಲ್ ಕಾರ್ಬನ್ ಒಂದೇ ಪ್ಲೇನಿಗೆ ಬರೋ ಥರ ಇಟ್ಕೋಬೇಕು. ಉಳಿದಿದ್ದು ಏನೇ ಇರಲಿ ಅದನ್ನು ಸೈಡ್ಗೆ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡಾಗ ಅವೆರಡನ್ನ ಜಾಯಿನ್ ಮಾಡಿದ್ರೆ ನಮಗೆ ಆಲ್ಡಾಲ್ ಪ್ರಾಡಕ್ಟ್ ಬರುತ್ತೆ. ಸೊ ಏನಂತ ಕರಿತೀವಿ ಇದಕ್ಕೆ, ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಕಾಂಪೌಂಡ್ ಅಂತ ಕರಿತೀವಿ. ಸೊ IUPAC ನಿಮ್ಮನ್ನು ಬರೆದ್ರೆ ಏನು ಬರುತ್ತೆ ನಮ್ಗೆ ಆ್ಯಕ್ಚುಲಿ ಇಲ್ಲಿ, ದಟ್ ಈಸ್ 3 ಹೈಡ್ರಾಕ್ಸಿ ಬ್ಯೂಟನಲ್. 3 ಹೈಡ್ರಾಕ್ಸಿ ಬ್ಯೂಟನಲ್ ಇಸ್ ಅ ಪ್ರಾಡಕ್ಟ್. ಓಕೆ, ಸೊ ನಮ್ಗೆ ಆಲ್ರೆಡಿ ಆಪ್ಷನ್ ಬಂದಿದೆ ಇಲ್ಲಿ, ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್, 3 ಹೈಡ್ರಾಕ್ಸಿ ಬ್ಯೂಟನಲ್. ಸಪೋಸ್ ಫರ್ದರ್ ಈ ರಿಯಾಕ್ಷನ್ಗೆ ಕೆಲವೊಂದು ಸರಿ ಏನು ಮಾಡ್ತಾರೆ, ಫರ್ದರ್ ರಿಯಾಕ್ಷನ್ ಮಾಡಿರ್ತಾರೆ ಅಂತಂದರೆ ವೆನ್ ವಿ ಹೀಟ್ ಅಂತ ಕೊಟ್ಟಿರ್ತಾರೆ. ವೆನ್ ವಿ ಹೀಟ್ ವಾಟ್ ಈಸ್ ಅ ಪ್ರಾಡಕ್ಟ್ ಈಸ್ ಪ್ರೊಡ್ಯೂಸ್ಡ್ ಅಂತಂದು. ಸೊ ಪ್ರಾಡಕ್ಟ್ ಏನು ಬರುತ್ತೆ ನಮ್ಗೆ ಆ್ಯಕ್ಚುಲಿ, ವೆನ್ ಆಲ್ಡಾಲ್ ಈಸ್ ಹೀಟೆಡ್ ವಿತ್ ವೆನ್ ವಿ ಹೀಟ್ ದೆನ್ ಡಿಹೈಡ್ರೇಷನ್ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಅಂದರೆ ರಿಮೂವಲ್ ಆಫ್ ವಾಟರ್. ಏನು ರಿಮೂವಲ್ ಆಫ್ ವಾಟರ್ ಮಾಡಿದಾಗ ಏನು ಬರುತ್ತೆ, OH ಗ್ರೂಪ್ ಫ್ರಮ್ ದ ಬೀಟಾ ಕಾರ್ಬನ್ ಅಂಡ್ ಹೈಡ್ರೋಜನ್ ಫ್ರಮ್ ದ ಆಲ್ಫಾ ಕಾರ್ಬನ್. ಎರಡನ್ನು ರಿಮೂವ್ ಮಾಡಿದ್ರೆ H2O ರಿಮೂವ್ ಮಾಡಿದ್ರೆ ನಮಗೇನು ಬರುತ್ತೆ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ವಿಲ್ ಬಿ ಒಬ್ಟೈನ್ಡ್. ಏನು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಅಂತಂದರೆ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ ನಮಗೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬರುತ್ತೆ. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬಿಟ್ವೀನ್ ಅಟ್ ದಿ ಆಲ್ಫಾ ಅಂಡ್ ಬೀಟಾ ಕಾರ್ಬನ್. ಅದಕ್ಕೆ ನಾವೇನಂತ ಕರಿತೀವಿ, ದಟ್ ಈಸ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಅಂತ ಕರಿತೀವಿ. ಇದು ನಮ್ಗೆ ಆ್ಯಕ್ಚುಲಿ ರಿಯಾಕ್ಷನ್ ಬರುವಂಥದ್ದು ವೆನ್ ವಿ ಹೀಟ್ ಫರ್ದರ್. ಯೂಶಲಿ ಕೊಟ್ಟಿರ್ತಾರೆ, ಬಟ್ ಈ ಕ್ವಶನಲ್ಲಿ ಇಲ್ಲ. ಬಟ್ ಯೂಶಲಿ ಹೀಟ್ ಅಂತ ಕೊಟ್ಟಿದ್ರೆ ನೆಕ್ಸ್ಟ್ ಪ್ರೋಸೆಸ್ ಬರೋದು ನಮಗೆ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಬರುತ್ತೆ. ಅದೇ ಕೀಟೋನ್ ತೊಗೊಂಡ್ರೆ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ ಬರುತ್ತೆ. ಸೊ ಈ ಕ್ವಶನ್ಗೆ ನಮಗೆ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 18, ಎಕ್ಸ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್. ಯಾವ ಕಾಂಪೌಂಡ್ ಇದು, ಕೀಟೋನ್. ಕೀಟೋನ್ ವಿತ್ ವಾಟ್, ಸೋಡಿಯಂ ಹೈಡ್ರಾಕ್ಸೈಡ್. ಸೆಕೆಂಡ್ ಸ್ಟೆಪ್ ಹೀಟ್. ನಾನು ಆಗಲೇ ಹೇಳಿದ್ನಲ್ಲ, ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ಪ್ರೀವಿಯಸ್ ಕ್ವಶನ್ಗೆ. ಹೀಟ್ ಅಂತಂದರೆ ದಿಸ್ ಇಸ್ ವಾಟ್ ದ ಕಾನ್ಸೆಪ್ಟ್. ಸೊ ಯಾವ ರಿಯಾಕ್ಷನ್ ಆಗೋದು ಇದು, ಆಲ್ಡಿಹೈಡ್ ಆರ್ ಕೀಟೋನ್ಸ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ವಿತ್ ಆಲ್ಕಲಿ ಸೋಡಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಆಲ್ಡಾಲ್ ಕಂಡೆನ್ಸೇಷನ್. ನಾನು ಆಲ್ರೆಡಿ ಶಾರ್ಟ್ಕಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಯಾವ ಥರ ನಾವು ಆಲ್ಡಾಲ್ ಪ್ರಾಡಕ್ಟ್ಸನ್ನು ಬರಿಬೇಕು ಅಂತ. ಯಾವ ಥರ ಬರಿಬೇಕು ನಾವು, ಒಂದು ಕಾರ್ಬನ್ ಕಾಂಪೌಂಡಲ್ಲಿ ಏನು ಮಾಡಬೇಕು ನಾವು,
ಕಾರ್ಬೋನೈಲ್ ಗ್ರೂಪನ್ನು ಒಂದು ಪ್ಲೇನ್ಗೆ ತಗೋಬೇಕು, ಇನ್ನೊಂದು ಕಾಂಪೌಂಡಲ್ಲಿ ಆಲ್ಫಾ ಕಾರ್ಬನ್ ಒಂದೇ ಪ್ಲೇನ್ಗೆ ಬರಬೇಕು. ನೋಡಿ ಸಿ ಡಬಲ್ ಬಾಂಡ್ ಓ, ನೋಡಿ ಸಿ ಡಬಲ್ ಬಾಂಡ್ ಓ ಕಾರ್ಬೋನೈಲ್ ಕಾರ್ಬನ್, ಇನ್ನೊಂದು ಆಲ್ಫಾ ಕಾರ್ಬನ್. ಆಲ್ಫಾ ಕಾರ್ಬನ್ ಅಂದರೆ ಯಾವುದು? ಕಾರ್ಬೋನೈಲ್ ಕಾರ್ಬನ್ ಆದಮೇಲೆ ನೆಕ್ಸ್ಟ್ ಕಾರ್ಬನ್ ಇರುತ್ತಲ್ವಾ, ಅದನ್ನು ನಾವೇನಂತ ಕರಿತೀವಿ? ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಆಲ್ಫಾ ಕಾರ್ಬನ್ ನೋಡಿ ಸಿ ಡಬಲ್ ಬಾಂಡ್ ಓ. ಸಿ ದಿಸ್ ಇಸ್ ಆಲ್ಫಾ ಕಾರ್ಬನ್ ಅಂಡ್ ದಿಸ್ ಇಸ್ ಕಾರ್ಬೋನೈಲ್ ಕಾರ್ಬನ್. ನೋಡಿ ಎರಡು ಒಂದೇ ಪ್ಲೇನ್ಗೆ ಬಂದಿದೆಯಾ? ನಾವೇನು ಮಾಡಬೇಕು? ಅವೆರಡನ್ನ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡೋ ಪ್ರೊಸೆಸಲ್ಲಿ ಏನು ಮಾಡಬೇಕು? ಈ ಕಾರ್ಬೋನೈಲ್ ಕಾರ್ಬನ್ ಅಟ್ಯಾಚ್ ಆಗುತ್ತಲ್ವಾ, ಸಿ ಡಬಲ್ ಬಾಂಡ್ ಓ ಇರೋದೇನಾಗುತ್ತೆ? ಸಿ ಸಿಂಗಲ್ ಬಾಂಡ್ ಓ OH ಆಗುತ್ತೆ. ನೋಡಿ ಸಿ ಡಬಲ್ ಬಾಂಡ್ ಓ ಇರೋದೇನಾಗುತ್ತೆ ನಮಗೆ? ಸಿ ಸಿಂಗಲ್ ಬಾಂಡ್ OH ಆಗುತ್ತೆ. ದೆನ್ ಫರ್ದರ್ ಕಂಟಿನ್ಯೂಷನ್, ಕಾರ್ಬೋನೈಲ್ ಕಾರ್ಬನ್ ಅಟ್ಯಾಚ್ ಆಗಿರೋದು ಆಲ್ಫಾ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ದೆನ್ ಸಿ ಡಬಲ್ ಬಾಂಡ್ ಓ. ಸೊ ದಿಸ್ ಈಸ್ ವಾಟ್ ದ ಪ್ರಾಡಕ್ಟ್. ಇಟ್ ಈಸ್ ಆಲ್ಡಾಲ್ ಪ್ರಾಡಕ್ಟ್. ಆಲ್ಡಾಲಲ್ಲಿ ಪ್ರಾಡಕ್ಟ್ ನಮಗಿದು. ನೆಕ್ಸ್ಟ್ ಫರ್ದರ್ ಫಸ್ಟ್ ಸ್ಟೆಪ್ ಇಷ್ಟ ಆಯಿತು. ಸೆಕೆಂಡ್ ಸ್ಟೆಪ್ ಏನಿದೆ ನಮಗಿಲ್ಲಿ? ಹೀಟ್ ಮಾಡಬೇಕು. ಹೀಟ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ ವಾಟ್ಸ್ ಅ ಪ್ರಾಡಕ್ಟ್ ಇಸ್ ಒಬ್ಟೈನ್ಡ್? ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಆರ್ ಕೀಟೋನ್ ವಿಲ್ ಬಿ ಒಬ್ಟೈನ್ಡ್. ಸೊ ಇಲ್ಲಿ ನಾವೇನು, ಇದು ಆಲ್ಫಾ ಕಾರ್ಬನ್, ಇದು ಬೀಟಾ ಕಾರ್ಬನ್. ಸೊ ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ? ವಿ ವಿಲ್ ರಿಮೂವ್ ದ ವಾಟರ್. ಅಂದರೆ ಹೈಡ್ರಾಕ್ಸಿಲ್ ಗ್ರೂಪ್ ಫ್ರಮ್ ದ ಬೀಟಾ ಕಾರ್ಬನ್ ಅಂಡ್ ಹೈಡ್ರೋಜನ್ ಫ್ರಮ್ ಆಲ್ಫಾ ಕಾರ್ಬನ್, ದೆನ್ ವಿಲ್ ಮೇಕ್ ಡಬಲ್ ಬಾಂಡ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ. ಸೊ ನಮಗೆ ಬರುವಂಥ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್. ಓಕೆ, ಇಲ್ಲಿ ಡಬಲ್ ಬಾಂಡ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ ಕಾರ್ಬನ್. ದಿಸ್ ಇಸ್ ಆಲ್ಫಾ ಕಾರ್ಬನ್ and this is beta carbon. So this is what alpha beta unsaturated ketonic compound will be obtained. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ನಮಗೆ ಅಂತಂದರೆ ದಟ್ ಈಸ್ ಆಪ್ಷನ್ ಎ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 19. CH3CHO again acetaldehyde reacts with Grignard reagent further on acidification, hydrolysis. ಸೊ ನಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಈ ಕ್ವಶನನ್ನು ಆಲ್ಮೋಸ್ಟ್ 3-4 ಟೈಮ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೆನ್ ಅದರ್ ಆಲ್ಡಿಹೈಡ್ಸ್ ರಿಯಾಕ್ಟ್ಸ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ವಿಚ್ ವಿಲ್ ಗಿವ್ ಸೆಕೆಂಡರಿ ಆಲ್ಕೋಹಾಲ್ಸ್. ಓಕೆ, ಅದನ್ನು ರಿಯಾಕ್ಷನ್ ಬರೆಯೋಣ. CH3 C ಡಬಲ್ ಬಾಂಡ್ OH ಆನ್ ರಿಯಾಕ್ಷನ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್, ಇಟ್ಸ್ ಅ ಮಿಥೈಲ್ ಮೆಗ್ನೀಷಿಯಮ್ ಬ್ರೋಮೈಡ್. ಸೊ ನಮ್ಗೆ ಇಲ್ಲೇನಾಗುತ್ತೆ? ಗ್ರಿಗ್ನಾರ್ಡ್ ರಿಯೇಜೆಂಟಿಂದ ಏನು ಬರುತ್ತೆ? ಮಿಥೈಲ್ ಗ್ರೂಪ್ ವಿತ್ ನೆಗೆಟಿವ್ ಚಾರ್ಜ್. ಇದೆಲ್ಲ ಅಟ್ಯಾಚ್ ಆಗುತ್ತೆ? ಕಾರ್ಬೋನೈಲ್ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಹಾಗಾದರೆ ಸಿ ಡಬಲ್ ಬಾಂಡ್ ಓ ಏನಾಗುತ್ತೆ? ಸಿಂಗಲ್ ಬಾಂಡ್ ಓ. CH3 C ಡಬಲ್ ಬಾಂಡ್ ಓ ಏನಾಗುತ್ತೆ ನಮಗೆ? O ಮೈನಸ್ MgBr. ನೆಕ್ಸ್ಟ್ ಹೈಡ್ರೋಜನ್ ಆಸ್ ಇಟ್ ಈಸ್ ಇದೆ, ಆ ಕಾರ್ಬೋನೈಲ್ ಕಾರ್ಬನ್ಗೆ ಏನು ಅಟ್ಯಾಚ್ ಆಗುತ್ತೆ? CH3 ಗ್ರೂಪ್ ಹೋಗಿ ಅಟ್ಯಾಚ್ ಆಗುತ್ತೆ ಫ್ರಮ್ ದಿ ಗ್ರಿಗ್ನಾರ್ಡ್ ರಿಯೇಜೆಂಟ್. ನೆಕ್ಸ್ಟ್ ಫರ್ದರ್ ಅಂಡರ್ಸ್ಟುಡ್ ಸ್ಟೆಪ್ ಇದು ಆಲ್ವೇಸ್ ನಮಗೆ ಇದ್ದೇ ಇರುತ್ತೆ. ಇಟ್ ಈಸ್ ಹೈಡ್ರಾಲಿಸಿಸ್ ಅಂತಂದರೆ ಇಟ್ಸ್ ನಾವಿಲ್ಲೇನು ಮಾಡ್ತೀವಿ ಅಂತಂದರೆ O ಮೈನಸ್ ಸಾಲ್ಟ್ ಇದೆಯಲ್ವಾ, ಅದನ್ನು ಆಸಿಡಿಫಿಕೇಶನ್ ಥರ ಮಾಡಿದಾಗ ಏನಾಗುತ್ತೆ ನಮಗಿಲ್ಲಿ? ವಿ ಗೆಟ್ ಇಟ್ ಈಸ್ ಆಲ್ಕೋಹಾಲ್ CH3 C OH H CH3. ಓಕೆ, ದಿಸ್ ಇಸ್ ಕಾಂಪೌಂಡ್ A. ನೆಕ್ಸ್ಟ್ ದಿಸ್ ಕಾಂಪೌಂಡ್ A on treatment with concentrated sulfuric acid, when we heat with concentrated sulfuric acid, alcohols heat with concentrated sulfuric acid, what's the reaction? Which is a dehydration reaction, removal of water. ಎಲ್ಲಿ ರಿಮೂವ್ ಮಾಡ್ತೀವಿ ವಾಟರ್ನ? ಸೊ ಹೈಡ್ರಾಕ್ಸಿಲ್ ಗ್ರೂಪ್ ಫ್ರಮ್ ದ ಆಲ್ಫಾ ಕಾರ್ಬನ್, ಹೈಡ್ರೋಜನ್ ಫ್ರಮ್ ದ ಬೀಟಾ ಕಾರ್ಬನ್. ಎರಡು ಕಡೆ ಬೀಟಾ ಇದೆ, ನೀವು ಎಲ್ಲೂ ರಿಮೂವ್ ಮಾಡಿದ್ರು ಸೇಮೇ ಬರುತ್ತೆ. ಸೊ ಬೀಟಾ ಕಾರ್ಬನ್ ರಿಮೂವ್ ಮಾಡಿದ್ರೆ ನಮಗೇನು ಬರುತ್ತೆ? ಆಲ್ಕೀನ್. 2-propanol on dehydration which gives propene. CH3 CH double bond CH2. ನಮಗೆ ಆಲ್ಕೀನ್ ಬಂತು. ದಿಸ್ ಇಸ್ ಅ ಕಾಂಪೌಂಡ್ ಬಿ. ದಿಸ್ ಕಾಂಪೌಂಡ್ ಬಿ ಆನ್ ಫರ್ದರ್ ರಿಯಾಕ್ಷನ್ ವಿತ್ B2H6 H2O2 ಅದು ಆಕ್ಚುಲಿ H2O2 ಇನ್ ಪ್ರೆಸೆನ್ಸ್ ಆಫ್ ಬೇಸ್. ಯಾವ ರಿಯಾಕ್ಷನ್ ಆಕ್ಚುಲಿ ಇದು ಅಂತಂದರೆ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್. ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್. ನೀವು ರಿಯೇಜೆಂಟನ್ನು ನೋಡಿದ ತಕ್ಷಣ ಹೇಳ್ಬೋದು B2H6 ಹೈಡ್ರೋಜನ್ ಪೆರಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್. ಯಾವ ರಿಯಾಕ್ಷನ್ ಇದು ಕಂಪ್ಲೀಟ್ ಆಗಿದ್ದು? ಹೈಡ್ರೋಬೋರೇಷನ್ ಆಕ್ಸಿಡೇಷನ್. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಏನು ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಅಂತಂದರೆ ಅಡಿಷನ್ ಆಫ್ ವಾಟರ್ ಬೈ ಫಾಲೋಯಿಂಗ್ ಆಂಟಿ ಮಾರ್ಕಾನಿಕಫ್ ರೂಲ್.
ಸೊ ಇಲ್ಲಿ ವಾಟರ್ನ ಆ್ಯಡ್ ಮಾಡ್ತೀವಿ ಬೈ ಫಾಲೋಯಿಂಗ್ ಆ್ಯಂಟಿ ಮಾರ್ಕಾನಿಕಫ್ ರೂಲ್. ಓಕೆ, ಹಾಗಾದರೆ ವಾಟ್ಸ್ ಆ್ಯಂಟಿ ಮಾರ್ಕಾನಿಕಫ್ ರೂಲ್? ನೆಗೆಟಿವ್ ಪಾರ್ಟ್ ಆಫ್ ದ ಅಡೆಂಡಮ್, ಯಾವುದು ನೆಗೆಟಿವ್ ಪಾರ್ಟ್ ಆಫ್ ದ ಅಡೆಂಡಮ್ ವಾಟರ್ಲಿ? OH ಮೈನಸ್ ವಿಲ್ ಗೋ ಟು ದ ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್. ಅಂತಂದ್ರೆ ಯಾವ ಕಾರ್ಬನ್ಗೆ ಹೋಗುತ್ತೆ? CH2 ಕಾರ್ಬನ್ಗೆ ಹೋಗುತ್ತೆ. ದೆನ್ ಹೈಡ್ರೋಜನ್ CH ಕಾರ್ಬನ್ ಬರುತ್ತೆ. ಹೆನ್ಸ್ ವಾಟ್ ಈಸ್ ದ ಪ್ರಾಡಕ್ಟ್ ಈಸ್ obtained? CH3 CH2 ಡಬಲ್ ಬಾಂಡ್ ಬಿಕಮ್ ಸಿಂಗಲ್ ಬಾಂಡ್ ಅಂಡ್ CH2 ಅದಕ್ಕೆ OH ಬಂದು ಅಟ್ಯಾಚ್ ಆಗುತ್ತೆ. ವಾಟ್ಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್? 1-propanol. 1-propanol. ಸೊ ದಿಸ್ ಇಸ್ ಕಾಂಪೌಂಡ್ ಸಿ. ಇಲ್ಲಿ ಕ್ವಶನ್ ಕೊಟ್ಟಿರೋದು ಏನಪ್ಪ ಅಂತಂದರೆ A and C ಆರ್ ಅಂತ ಕೊಟ್ಟಿದ್ದಾನೆ. ಅಂದರೆ A and C ಗೆ ರಿಲೇಷನ್ಶಿಪ್ ಏನಿದೆಯಪ್ಪ ಅಂತಂದರೆ ನೀವು ಚೆಕ್ ಮಾಡ್ಬೋದು. A ಏನೇನು ಕಾಂಪೌಂಡ್ ಇದೆ? ದಟ್ ಈಸ್ ಅ 2-propanol. 2-propanol and 1-propanol are what kind of the isomers? They are positional isomers. So option B is correct. Next question number 20. What is the X in the following reaction? Okay, it's a acetone ketone treated with base barium hydroxide. When aldehydes are ketones with base alkali, what type of the reaction it is? Aldol condensation. Aldol condensation. ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಆಲ್ಡಾಲ್ ಪ್ರಾಡಕ್ಟನ್ನು ಬರೀಬೇಕು ಅಂತ. ಸೊ ಯಾವ ಥರ ಬರೀಬೇಕು ಆಲ್ಡಾಲ್ ಪ್ರಾಡಕ್ಟ್ ಅಂತಂದರೆ ಏನು ಫಸ್ಟ್ ನಾವು ತೊಗೋಬೇಕು? ಫಸ್ಟು ಕಾರ್ಬೋನೈಲ್ ಕಾರ್ಬನ್ ಮತ್ತು ಆಲ್ಫಾ ಕಾರ್ಬನ್ ಒಂದೇ ಪ್ಲೇನಿಗೆ ಬರಬೇಕು. ಏ ಥರ ಬರ್ಕೊಳ್ಳೋದು ನಾವು ಆಲ್ಫಾ ಕಾರ್ಬನ್ ಅಂತಂದರೆ ನೋಡಿ, ಈಗ CH3 C ಡಬಲ್ ಬಾಂಡ್ O CH3 ನೋಡಿ, ಅಸಿಟೋನನ್ನು ಈ ಥರ ಬರ್ಕೊಂಡಿದ್ದೀನಿ. ಯಾಕಂದರೆ ಕಾರ್ಬೋನೈಲ್ ಕಾರ್ಬನ್ ನನಗೆ ಸ್ಟ್ರೈಟಿಗೆ ಬರಬೇಕು. ಮತ್ತು ಆಲ್ಫಾ ಕಾರ್ಬನ್ ನೋಡಿ CH3 C ಡಬಲ್ ಬಾಂಡ್ O CH3 ನೋಡಿ, ಒಂದು ಕಾಂಪೌಂಡಲ್ಲಿ ಕಾರ್ಬೋನೈಲ್ ಕಾರ್ಬನ್, ಇನ್ನೊಂದು ಕಾಂಪೌಂಡಲ್ಲಿ ಆಲ್ಫಾ ಕಾರ್ಬನ್. ಇದು ಆಲ್ಫಾ ಕಾರ್ಬನ್ ಅಲ್ಲ, ಕಾರ್ಬೋನೈಲ್ ಕಾರ್ಬನ್. ನೆಕ್ಸ್ಟ್ ಕಾರ್ಬನ್ ಅನ್ನು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಇವು ಎರಡು ಒಂದೇ ಪ್ಲೇನಿಗೆ ಬರಬೇಕು. ಈಗ ಒಂದೇ ಪ್ಲೇನಿಗೆ ಬಂದರೆ ಏನು ಮಾಡ್ತೀವಿ ನಾವು? ಅವೆರಡನ್ನು ಜಾಯಿನ್ ಮಾಡ್ತೀವಿ. ನೋಡಿ, ಇವೆರಡನ್ನು ಜಾಯಿನ್ ಮಾಡ್ತೀವಿ. ಆಗ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ? ದಟ್ ಈಸ್ ಆಲ್ಡಾಲ್ ಪ್ರಾಡಕ್ಟ್ ಅಂತ. ಇದಕ್ಕೆ ಕೀಟಾಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಬಟ್ ರಿಯಾಕ್ಷನ್ ಇಸ್ ಆಲ್ಡಾಲ್ ಕಂಡೆನ್ಸೇಷನ್. ಯಾಕಂದರೆ ಕೀಟೋನ್ ಆಗಿರೋದ್ರಿಂದ ಕೀಟಾಲ್ ಬರುತ್ತೆ. ಸೊ ಏನು ಬರುತ್ತೆ ನಮಗೆ? CH3 C ಡಬಲ್ ಬಾಂಡು ಬಿಕಮ್ಸ್ OH. ಜಾಯಿನ್ ಮಾಡಿದಾಗ ಏನಾಗುತ್ತೆ ನಮಗೆ? ಈ ಹೈಡ್ರೋಜನ್ನು CH3 ಹೈಡ್ರೋಜನ್ನು ಒಂದು ಹೈಡ್ರೋಜನ್ನು ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ನಮಗೇನಾಗುತ್ತೆ? OH. ನೆಕ್ಸ್ಟ್ ಇಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. CH3 ಏನಾಗುತ್ತೆ ನಮಗೆ? ಇಲ್ಲಿ CH2 ಆಗುತ್ತೆ. ರಿಮೈನಿಂಗ್ ಆಸ್ ಇಟ್ ಈಸ್ C ಡಬಲ್ ಬಾಂಡ್ O CH3. ಸೊ ದಿಸ್ ಈಸ್ ಅವರ್ ಕೀಟಾಲ್ ಪ್ರಾಡಕ್ಟ್ ಇನ್ ದ ಆಲ್ಡಾಲ್ ಕಂಡೆನ್ಸೇಷನ್. ಸೊ ಈಗ ನೀವು ಚೆಕ್ ಮಾಡಿದ್ರೆ ಯಾವ ಆಪ್ಷನ್ಸ್ ಎಕ್ಸಾಕ್ಟಾಗಿ ಈ ಆಪ್ಷನ್ಸ್ಗೆ ಮ್ಯಾಚ್ ಆಗುತ್ತೆ ನಮಗೆ ಅಂತಂದರೆ ದಟ್ ಈಸ್ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ನಾವು ಈ ಥರ ಶಾರ್ಟ್ಕಟನ್ನು ಅಪ್ಲೈ ಮಾಡಿ, ಟ್ರಿಕ್ಕನ್ನು ಅಪ್ಲೈ ಮಾಡಿ, ಸೊ ನಾವು ಬೇಗ ಆಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟನ್ನು ಬರೀಬೋದು. ನಾವು ಓವರ್ ಆಲ್ ರಿಯಾಕ್ಷನ್ ಬರೆಯೋಕ್ಕೋದ್ರೆ ಏನಾಗುತ್ತೆ ಅಂದರೆ ಇಟ್ ವಿಲ್ ಟೇಕ್ ಸೋ ಮಚ್ ಆಫ್ ಟೈಮ್. ಹಾಗಾಗಿರೋದ್ರಿಂದ ನೀವು ಈ ಥರ ಶಾರ್ಟ್ಕಟ್ ಅಪ್ಲೈ ಮಾಡಿ ಸೊ ಫಾಸ್ಟಾಗಿ ನಾವು ಪ್ರಾಡಕ್ಟನ್ನು ಬರೀಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 21. ದ ಕಾಂಪೌಂಡ್ B ಈಸ್ ಈಥೈನ್ ಟ್ರೀಟೆಡ್ ವಿತ್ ಮರ್ಕ್ಯೂರಿಕ್ ಸಲ್ಫೇಟ್ ಅಂಡ್ ಸಲ್ಫ್ಯೂರಿಕ್ ಆಸಿಡ್. ಏನು ರಿಯಾಕ್ಷನ್ ಅಂತ ಕರಿತೀವಿ ಅಂತಂದರೆ ಹೈಡ್ರೇಷನ್ ರಿಯಾಕ್ಷನ್ ಆಫ್ ಆಲ್ಕೈನ್ಸ್ ಅಂತ ಕರಿತೀವಿ. ಇಲ್ಲಿ ಹೈಡ್ರೇಷನ್ ರಿಯಾಕ್ಷನ್ ಆಫ್ ಆಲ್ಕೈನ್ಸ್ ಅಲ್ಲಿ ಏನಾಗುತ್ತೆ ಅಂತಂದರೆ CH ಟ್ರಿಪಲ್ ಬಾಂಡ್ CH. ಇಲ್ಲಿ ನಮಗೆ ಎರಡು ಟೈಪ್ ಆಫ್ ಆಲ್ಕೈನ್ಸ್ ಬರುತ್ತೆ. ಒಂದು ಈಥೈನ್, ಇನ್ನೊಂದು ಅದರ್ ಆಲ್ಕೈನ್ಸ್ ಅಂತ ಕರಿತೀವಿ. ಯೂಶಲಿ ಈಥೈನ್ ಜೊತೆ ನಾವು ಮರ್ಕ್ಯೂರಿಕ್ ಸಲ್ಫೇಟ್ ಅಂಡ್ ಸಲ್ಫ್ಯೂರಿಕ್ ಆಸಿಡ್ ಅಂದರೆ ಹೈಡ್ರೇಷನ್ ರಿಯಾಕ್ಷನ್ ಮಾಡಿದ್ರೆ ನಮಗೆ ಆಲ್ಡಿಹೈಡ್ ಬರುತ್ತೆ. HgSO4 ಅಂಡ್ ಸಲ್ಫ್ಯೂರಿಕ್ ಆಸಿಡ್ ವಿಚ್ ಇಸ್ ಹೈಡ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದಕ್ಕೆ ಹೈಡ್ರೇಷನ್ ರಿಯಾಕ್ಷನ್ ಆಫ್ ಆಲ್ಕೈನ್ಸ್. ಸೊ ಹೈಡ್ರೇಷನ್ ಅಂತಂದರೆ ಏನು? ಅಡಿಷನ್ ಆಫ್ ವಾಟರ್. ಹೆಂಗೆ ಆ್ಯಡ್ ಮಾಡ್ತೀವಿ ವಾಟರ್ನ? ಇಲ್ಲಿ ಆಲ್ಕೈನ್ ಸಿಮಿಟ್ರಿಕಲ್ ಇರೋದ್ರಿಂದ ನಮಗೇನು ಮಾರ್ಕಾನಿಕಫ್ ರೂಲ್ ಬೇಕಾಗಿಲ್ಲ. ಒಂದು ಕಾರ್ಬನ್ಗೆ ಹೈಡ್ರೋಜನ್ ಆ್ಯಡ್ ಮಾಡ್ತೀವಿ, ಇನ್ನೊಂದು ಕಾರ್ಬನ್ಗೆ OHನ ಆ್ಯಡ್ ಮಾಡ್ತೀವಿ. ಸೊ ನಮಗೇನು ಬರುತ್ತೆ ಇಲ್ಲಿ? CH ಆಗಿರೋದು ಏನಾಗುತ್ತೆ? CH2 ಟ್ರಿಪಲ್ ಬಾಂಡ್ ಏನಾಗುತ್ತೆ? ಡಬಲ್ ಬಾಂಡ್ ಆಗುತ್ತೆ. COH H ಆಗುತ್ತೆ. ಯಾವುದು ಕಾಂಪೌಂಡ್ ಇದನ್ನು ಈನಾಲ್ ಕಾಂಪೌಂಡ್ ಅಂತ ಕರಿತೀವಿ. ದಿಸ್ ಅಂಡರ್ಗೋ ಟಾಟಮರೈಸೇಷನ್. ಈನಾಲ್ ಕಾಂಪೌಂಡ್ಸ್ ಯಾವತ್ತೇ ಆಗೋಗ್ಲಿ, ದೋಸ್ ಆರ್ ಆಲ್ ಅನ್ಸ್ಟೇಬಲ್ ಕಾಂಪೌಂಡ್ಸ್. ದೋಸ್ ವಿಲ್ ಬಿ ಕನ್ವರ್ಟ್ ಇನ್ ಟು ಕೀಟೋ ಕಾಂಪೌಂಡ್ಸ್ ಅಂತ ಕರಿತೀವಿ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಕೀಟೋ ಈನಾಲ್ ಟಾಟಮೆರಿಸಮ್ ಅಂತ ಕರಿತೀವಿ. ಹೆಂಗೆ ಟಾಟಮೆರಿಸಮ್ ಆಗುತ್ತೆ ಇಲ್ಲಿ ಅಂತಂದರೆ, ಇಲ್ಲಿ ಹೈಡ್ರೋಜನ್ ಇರುವಂಥದ್ದು ಈ CH2ಗೆ ಶಿಫ್ಟ್ ಆಗುತ್ತೆ. ಈ ಡಬಲ್ ಬಾಂಡು ಈ ಕಾರ್ಬನ್ ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಹಾಗಾದರೆ ಪ್ರಾಡಕ್ಟ್ ಏನು ಬರುತ್ತೆ ನಮಗಿಲ್ಲಿ? CH3 C ಡಬಲ್ ಬಾಂಡ್ OH. ನಮಗೆ ಆಲ್ಡಿಹೈಡ್ ಬಂತು ಕಾಂಪೌಂಡು. ದಟ್ ಈಸ್ ಅಸಿಟಾಲ್ಡಿಹೈಡ್. ethanol is obtained. So this is compound A. Okay, this compound further on reaction with
dilute sodium hydroxide. Again, when aldehydes are ketones with alpha hydrogen with dilute sodium hydroxide, what is the reaction? It is aldol condensation. Aldol condensation. ಸೊ aldol condensation ಪ್ರಾಡಕ್ಟ್ ಯಾವ ಥರ ಬರೀಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಯಾವ ಥರ ಏನು ಮಾಡ್ಕೋಬೇಕು, ಫಸ್ಟ್ ನಾವು ಕಾರ್ಬೋನೈಲ್ ಕಾರ್ಬನ್ ಒಂದು ಪ್ಲೇನಿಗೆ ಬರಬೇಕು, ಸಿ ಡಬಲ್ ಬಾಂಡ್ ಓ ಹೆಚ್. ನೆಕ್ಸ್ಟ್ ಆಲ್ಫಾ ಕಾರ್ಬನ್ ಒಂದೇ ಪ್ಲೇನಿಗೆ ಬರಬೇಕು. ಎರಡು ನಮಗೆ ಒಂದೇ ಪ್ಲೇನಿಗೆ ಬಂದು ನಾವೇನು ಮಾಡಬೇಕು, ಈ ಕಾರ್ಬೋನೈಲ್ ಕಾರ್ಬನ್ ಮತ್ತು ಮಿಥೈಲ್ ಗ್ರೂಪನ್ನು ಏನು ಮಾಡ್ತೀವಿ, ಜಾಯಿನ್ ಮಾಡ್ತೀವಿ. ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ದಟ್ ಈಸ್ CH3. ಸಿ ಡಬಲ್ ಬಾಂಡ್ ಏನಾಗುತ್ತೆ, OH ಆಗುತ್ತೆ. ಆ್ಯಂಡ್ CH3 ಏನಾಗುತ್ತೆ, CH2 ಆಗುತ್ತೆ. ಆ್ಯಂಡ್ ರಿಮೈನಿಂಗ್ is as it is, C double bond OH. So this is our aldol product. So that is the final product, B it is. So hence ಯಾವ ಆಪ್ಷನ್ ಕರೆಕ್ಟಾಗಿ ಬರ್ತಾ ಇದೆ, ದಟ್ ಈಸ್ ಆಪ್ಷನ್ A is correct. Next question number 22. M-chlorobenzaldehyde on reaction with 50% KOH at room temperature gives. ನಿಮಗೆ 50% KOH ಅಂತಂದರೆ ನಾವು ಅದನ್ನು ಕಾನ್ಸಂಟ್ರೇಟೆಡ್ ಆಲ್ಕಲಿ ಅಂತ ಕರಿತೀವಿ, ಕಾನ್ಸಂಟ್ರೇಟೆಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಸೊ M-chlorobenzaldehyde, ಯೂಶಲಿ ಬೆನ್ಸಾಲ್ಡಿಹೈಡ್ ಡು ನಾಟ್ ಕಂಟೈನ್ ಆಲ್ಫಾ ಹೈಡ್ರೋಜನ್ ವಿತ್ ಕಾನ್ಸಂಟ್ರೇಟೆಡ್ ಆಲ್ಕಲಿ. ಯಾವ ರಿಯಾಕ್ಷನ್ ಆಕ್ಚುಲಿ ಇದು, ಇಟ್ಸ್ ಅ ಕೆನಜರೋ ರಿಯಾಕ್ಷನ್. ಇಟ್ಸ್ ಅ ಕೆನಜರೋ ರಿಯಾಕ್ಷನ್. ಬೆನ್ಸಾಲ್ಡಿಹೈಡ್ ಡು ನಾಟ್ ಕಂಟೈನ್ ಆಲ್ಫಾ ಹೈಡ್ರೋಜನ್. ಆಲ್ಫಾ ಹೈಡ್ರೋಜನ್ ಇಲ್ಲ ಬೆನ್ಸಾಲ್ಡಿಹೈಡಲ್ಲಿ. ವಿತ್ 50% ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂದರೆ ಇಟ್ಸ್ ಕಾನ್ಸಂಟ್ರೇಟೆಡ್ ಆಲ್ಕಲಿ ಅಂತ ಕರಿತೀವಿ, ಕಾನ್ಸಂಟ್ರೇಟೆಡ್ ಬೇಸ್. ಇಟ್ ಅಂಡರ್ಗೋ ವಾಟ್ ಟೈಪ್ ಆಫ್ ದ ರಿಯಾಕ್ಷನ್, ವಿಚ್ ಇಸ್ ಕೆನೆಜರೋ ರಿಯಾಕ್ಷನ್. ಕೆನೆಜರೋ ರಿಯಾಕ್ಷನ್. ಏನು ಕೆನೆಜರೋ ರಿಯಾಕ್ಷನಲ್ಲಿ ಏನಾಗುತ್ತೆ ನಮಗೆ ಅಂತಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿಚ್ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಅಂತಂದರೆ ಒಂದು ಆಲ್ಡಿಹೈಡು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ CHO ಗೆಟ್ಸ್ ಕನ್ವರ್ಟ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ COOH ಅಂಡ್ ಸಾಲ್ಟ್. ಯಾವ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಅಂದರೆ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಓಕೆ, ಏನಂತ ಕಾಂಪೌಂಡ್ ಅಂತ ಕರಿತೀವಿ ಇದಕ್ಕೆ ನಾವು, M-chloro ಪೊಟ್ಯಾಷಿಯಂ ಸಾಲ್ಟ್ ಆಫ್ ಪೊಟ್ಯಾಷಿಯಂ M-chloro benzoate. M-chloro benzoate ಪ್ಲಸ್ ಇನ್ನೊಂದು ಏನಾಗುತ್ತೆ ಇಲ್ಲಿ, ಆಲ್ಡಿಹೈಡ್ ಅಂಡರ್ಗೋ ರಿಡಕ್ಷನ್. CHO ಗೆಟ್ಸ್ ಕನ್ವರ್ಟ್ ಇಂಟು ಆಲ್ಕೋಹಾಲ್. Then CHO gets converted into primary alcohols, that is CH2OH. So what is this compound? That is M-chlorobenzyl alcohol. M-chlorobenzyl alcohol. So ಇವೆರಡು ನಮಗೆ ಇಟ್ಸ್ ಕೆನಜರೋ ಪ್ರಾಡಕ್ಟ್ಸ್ ಇಲ್ಲಿ. ಸೊ ನಮಗೆ ಯಾವ ಪ್ರಾಡಕ್ಟ್ ಕರೆಕ್ಟಾಗಿ ಬಂದಿದೆ ಅಂತಂದ ಚೆಕ್ ಮಾಡೋಣ. ಸೊ 20 ಎ ಪೊಟ್ಯಾಷಿಯಂ M-chloro, ಸೊ ಮ್ಯಾಚ್ ಆಗ್ತಿಲ್ಲ. M-chlorobenzoate ಪ್ಲಸ್ M ಹೈಡ್ರಾಕ್ಸಿ ಇದೆ, ರಾಂಗ್ ಇಟ್ ಈಸ್. ಬಿನೂ ಕರೆಕ್ಟ್ ಆಗಿಲ್ಲ. ಸೊ ಸಿ ಕರೆಕ್ಟ್ ಆಗಿಲ್ಲ, ಮತ್ತು ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಪೊಟ್ಯಾಷಿಯಂ M-chlorobenzoate and M-chlorobenzyl alcohol. So option D is correct. Next question number 23. The correct order of increasing acidic strength is. Correct order of increasing acidic strength. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಆಲ್ಕೋಹಾಲ್ಸ್ ಮತ್ತು ನಿಮಗಿಲ್ಲಿ 3 ಟೈಪ್ ಕಾಂಪೌಂಡ್ಸ್ ಕೊಟ್ಟಿದ್ದಾರೆ. ಒಂದು ಫಿನಾಲ್, ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಅಸಿಡಿಟಿನ ಚೆಕ್ ಮಾಡಿದ್ರೆ ನಿಮಗೆ ಯಾವುದು ಮೋರ್ ಅಸಿಡಿಕ್, ಆಕ್ಚುಲಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಫಿನಾಲ್ಸ್ and phenols are more acidic than alcohols. ಇದು ನಮಗೆ ಆಕ್ಚುಲಿ ಅಸಿಡಿಟಿ ಆರ್ಡರ್ ಆಫ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕಾಂಪೌಂಡ್ಸ್ದು. ನೆಕ್ಸ್ಟ್ ಅದರಲ್ಲಿ ನಮಗೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸಲ್ಲಿ ಸೊ ಹೌ ಅಸಿಡಿಟಿ ವಿಲ್ ಚೇಂಜ್ ವಿತ್ ಎಲೆಕ್ಟ್ರಾನ್ ಸಬ್ಸ್ಟಿಟ್ಯೂಟೆಂಟ್ಸ್, ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಮತ್ತು ವಿತ್ ಡ್ರಾಯಿಂಗ್ ಗ್ರೂಪ್ಸು ಚೇಂಜ್ ಮಾಡಿದ್ರೆ ಅಸಿಡಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು electron withdrawing groups and inversely proportional to electron donating groups. ಅಂತಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸನ್ನು ಇನ್ಕ್ರೀಸ್ ಮಾಡಿದ್ರೆ ಅಸಿಡಿಟಿ ಕಡಿಮೆ ಆಗುತ್ತೆ, ಅದೇ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸನ್ನು ಇನ್ಕ್ರೀಸ್ ಮಾಡಿದ್ರೆ ಅಸಿಡಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ಸ್ ವಾಟ್ ಅಸಿಡಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಯಾಕೆಂದರೆ ಅಲ್ಲಿ ಕಾಂಜುಗೇಟ್ ಬೇಸ್ ಏನು ಫಾರ್ಮೇಷನ್ ಆಗುತ್ತೆ ಆಸಿಡ್ ಆಫ್ಟರ್ ಡೊನೇಷನ್ ಆಫ್ ದ ಪ್ರೋಟಾನ್, ಆ ಕಾಂಜುಗೇಟ್ ಬೇಸು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸಿಂದ ಸ್ಟೆಬಿಲೈಸ್ ಆಗೋದ್ರಿಂದ
ಸೊ ಅದಕ್ಕೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಜಾಸ್ತಿ ಮಾಡಿದ್ರೆ ನಮಗೆ ಅಸಿಡಿಟಿನೂ ಜಾಸ್ತಿ ಆಗುತ್ತೆ. ಸೊ ಈಗ ಬರೋಣ, ಫಸ್ಟ್ ನಾವು ಸೆಗ್ರಿಗೇಟ್ ಮಾಡ್ಕೊಂಡು ಬರೋಣ. ಸೊ ಲೋಯೆಸ್ಟ್ ಅಸಿಡಿಟಿ ಇರುವಂಥದ್ದು ಯಾವುದು, ನಮಗೆ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಕೇಳಿರೋದ್ರಿಂದ ಲೋಯೆಸ್ಟ್ ಟು ಹೈಯೆಸ್ಟ್ ಹೋಗಬೇಕಾಗುತ್ತೆ ಅಸಿಡಿಟಿ. ಸೊ ಲೋಯೆಸ್ಟ್ ಅಸಿಡಿಟಿ ಇರುವಂಥದ್ದು ಯಾವುದು ನಮಗಿಲ್ಲಿ ಆಲ್ಕೋಹಾಲ್ಸ್. ಸೊ ಆಲ್ಕೋಹಾಲ್ ಹ್ಯಾಸ್ ಕಮ್ ಟು ದ ಲೆಫ್ಟ್ ಹ್ಯಾಂಡ್. ಯಾವುದಿದೆ ಆಲ್ಕೋಹಾಲಿಕ್ ಕಾಂಪೌಂಡ್ ನಮಗಿಲ್ಲಿ ಎಥನಾಲ್. ಸೊ ಎಥನಾಲ್ ಹ್ಯಾಸ್ ದ ಲೋಯೆಸ್ಟ್ ಅಸಿಡಿಕ್ ಸ್ಟ್ರೆಂತ್ ಅಮಾಂಗ್ ದ ಗಿವನ್ 4 ಕಾಂಪೌಂಡ್ಸ್. ಓಕೆ, ಎಥನಾಲ್ ಆಯಿತು ನಮಗೀಗ. ನೆಕ್ಸ್ಟ್ ಯಾವುದಿದೆ, ಫಿನಾಲ್. ಆಲ್ಕೋಹಾಲ್ಸ್ ಆರ್ ಲೆಸ್ ಅಸಿಡಿಕ್ ದ್ಯಾನ್ ಫಿನಾಲ್ಸ್ ಅಲ್ವಾ. ಸೊ ಆಲ್ಕೋಹಾಲ್ ಆಗಿದೆ, ಫಿನಾಲ್ಸ್ಗೆ ಬರೋಣ ಹಾಗಾದರೆ ಇಲ್ಲಿ. ಸೊ ಫಿನಾಲ್ಸ್ ಆಯಿತು, ಫಿನಾಲ್ ಆಯ್ತು ಈಗ. ಓಕೆ, ಫಿನಾಲ್ ಆದಮೇಲೆ ನೆಕ್ಸ್ಟ್ ಇನ್ಯಾವುದು ಹಾಗಾದರೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ 2 ಕಾಂಪೌಂಡ್ಸ್ ಇದೆ ನಮಗಿಲ್ಲಿ. ಒಂದು ಅಸಿಟಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಕ್ಲೋರೋ ಅಸಿಟಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ. ಸೊ ಅವೆರಡರಲ್ಲಿ ಯಾವುದು ಮೋರ್ ಅಸಿಡಿಕ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗಿಲ್ಲಿ ಡಿಫ್ರೆನ್ಸ್ ಏನಪ್ಪ ಇದೆ ಅಂದರೆ ಕ್ಲೋರೋ ಗ್ರೂಪ್ ಜಾಸ್ತಿ ಆಗಿದೆ. ಕ್ಲೋರೋ ಗ್ರೂಪ್ ಇಸ್ ವಾಟ್, ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್. ಸೊ ಹಾಗಾಗಿರೋದ್ರಿಂದ ಕ್ಲೋರಿನನ್ನು ಆ್ಯಡ್ ಮಾಡಿದ್ರೆ ನಮಗೇನಾಗುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿರೋದ್ರಿಂದ ಯಾವುದು ಕಡಿಮೆ ಇದೆ ಅಸಿಟಿಕ್ ಆ್ಯಸಿಡ್ ಮತ್ತು ಕ್ಲೋರೋ ಅಸಿಟಿಕ್ ಆ್ಯಸಿಡಲ್ಲಿ ಅಸಿಡಿಟಿ ಅಂತಂದರೆ ದಟ್ ಈಸ್ ಅಸಿಟಿಕ್ ಆ್ಯಸಿಡ್ ಆಸ್ ಲೆಸ್ ಅಸಿಡಿಕ್ ದ್ಯಾನ್ ಕ್ಲೋರೋ ಅಸಿಟಿಕ್ ಆ್ಯಸಿಡ್. ಸೊ ಇಲ್ಲಿ ಕ್ಲೋರೋ ಅಸಿಟಿಕ್ ಆ್ಯಸಿಡ್ which has the highest acidic strength than acetic acid, than phenol, than ethanol means alcohol. So hence ನಮಗೆ ಯಾವ ಆಪ್ಷನ್ಸ್ ಕರೆಕ್ಟಾಗಿ ಬರುತ್ತೆ ಅಂತಂದರೆ ಇಲ್ಲಿ ಆಪ್ಷನ್ ethanol, phenol, acetic acid and chloroacetic acid, option C is correct. Option C is correct. Okay, next question number 24. The correct acidity order of the following is. Again acidity order previous question ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನೀವು ಚೆಕ್ ಮಾಡಿದ್ರೆ ಫಿನಾಲ್ ಮತ್ತು ಇಲ್ಲಿ ಆಲ್ಕೋಹಾಲಿಕ್ ಕಾಂಪೌಂಡ್ಸ್ ಇದೆ ನಮಗಿಲ್ಲಿ. ಫಿನಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕಾಂಪೌಂಡ್ಸ್ ಇದೆ. ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ ನಾನು ನಿಮಗೆ. ವಿಚ್ ಕಾಂಪೌಂಡ್ಸ್ ಆರ್ ಮೋರ್ ಅಸಿಡಿಕ್? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಫಿನಾಲ್ಸ್. Carboxylic acids are more acidic than phenols. ಓಕೆ, ನೆಕ್ಸ್ಟ್ ಮತ್ತೆ ಈಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಥವಾ ಫಿನಾಲ್ಸ್ ಅಲ್ಲಿ ತೊಗೊಂಡ್ರೆ ಮತ್ತೆ ಅಗೈನ್ ಸಬ್ಸ್ಟಿಟ್ಯೂಯೆಂಟ್ಸ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದರೆ ದಟ್ ಈಸ್ ಆಲ್ರೆಡಿ ಅದನ್ನು ಬರ್ದಿದ್ದೀನಿ ನಿಮಗೆ ಆಲ್ರೆಡಿ. ಅಸಿಡಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಸೊ ದಿಸ್ ಈಸ್ ವಾಟ್ ದ ಅಸಿಡಿಟಿ, the factor which will influence on the acidity. ಓಕೆ, ಈಗ ಬರೋಣ ಅಸಿಡಿಟಿ ಚೆಕ್ ಮಾಡ್ತಾ ಹೋಗೋಣ. ಈಗ ಕಾಂಪೌಂಡ್ಸ್ ಚೆಕ್ ಮಾಡಿದಾಗ ಈಗ ಫಿನಾಲ್ಸ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, 2 ಫಿನಾಲಿಕ್ ಕಾಂಪೌಂಡ್ ಇದೆ, 2 ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದೆ. ಸೊ ಎರಡರಲ್ಲಿ ನಮಗೆ ಯಾವುದು ಮೋರ್ ಅಸಿಡಿಕ್? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಮೋರ್ ಅಸಿಡಿಕ್. ಸೊ ನಮಗೆ ಇಲ್ಲಿ ಫಸ್ಟ್ ಅಂಡ್ 2, 3 and 4 ಆದಮೇಲೆ ಬರಬೇಕಾಗಾದ್ರೆ ಈಗ 3 and 4 ಅಲ್ಲಿ ಯಾವುದಾದರೆ ಮೋರ್ ಅಸಿಡಿಕ್ ಅಲ್ಲಿ ಈಗ ಫಸ್ಟಲ್ಲಿ ಏನಿದೆ ಬೆಂಜೋಯಿಕ್ ಆ್ಯಸಿಡ್, ಸೆಕೆಂಡ್ ಒನ್ನಲ್ಲಿ ಏನಿದೆ ಬೆಂಜೋಯಿಕ್ ಆ್ಯಸಿಡ್ ಜೊತೆಗೆ ಫೋರ್ತ್ ಒನ್ ಜೊತೆಗೆ ದಟ್ ಈಸ್ ಮಿಥೈಲ್ ಗ್ರೂಪ್ ಇದೆ. ಮಿಥೈಲ್ ಗ್ರೂಪ್ ಇಸ್ ವಾಟ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಹಾಗಾಗಿರೋದ್ರಿಂದ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪನ್ನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಅಸಿಡಿಟಿ ಕಡಿಮೆ ಆಗುತ್ತೆ. ಅಸಿಡಿಟಿ ಡಿಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಅಂದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ವಿಚ್ ಒನ್ ಹ್ಯಾಸ್ ದ ಹೈಯೆಸ್ಟ್ ಅಸಿಡಿಕ್ ಸ್ಟ್ರೆಂತ್ ಹಿಯರ್? ದಟ್ ಈಸ್ ಅ ಥರ್ಡ್ ಕಾಂಪೌಂಡ್, ದಟ್ ಈಸ್ ಬೆಂಜೋಯಿಕ್ ಆ್ಯಸಿಡ್. ದ್ಯಾನ್ ಫೋರ್ತ್ ಕಾಂಪೌಂಡ್, ಸೊ ಪ್ಯಾರಾ ಪೊಸಿಷನ್ ಮಿಥೈಲ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಲ್ವಾ, ಸೊ ದಟ್ ಈಸ್ ಮೋರ್ ಅಸಿಡಿಕ್. ಸೊ ಈಗ ಬೆಂಜೋಯಿಕ್ ಆ್ಯಸಿಡ್ ಆಯಿತು, ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮುಗೀತೀಗ. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆದಮೇಲೆ ನಮಗೆ ಫಿನಾಲ್ ಅಸಿಡಿಕ್ ಅಲ್ವಾ ಬರೋದು. ಸೊ ಫಿನಾಲಲ್ಲಿ 2 ಫಿನಾಲಿಕ್ ಕಾಂಪೌಂಡ್ಸ್ ಇದೆ, ಒಂದು ಕ್ಲೋರಿನ್ ಎಕ್ಸ್ಟ್ರಾ ಫಂಕ್ಷನಲ್ ಗ್ರೂಪ್ ಇದೆ ಇಲ್ಲಿ. ಸೊ ಕ್ಲೋರಿನ್ ವಾಟ್ಸ್ ರೋಲ್ ಆಫ್ ದ ಕ್ಲೋರಿನ್? ಇಟ್ ಈಸ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್. ಸೊ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ಸನ್ನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಫಿನಾಲ್ ಮೇಲೆ ನಮಗೆ ಅಸಿಡಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾದರೆ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ನಲ್ಲಿ ಯಾವುದು ಮೋರ್ ಅಸಿಡಿಕ್? ದಟ್ ಈಸ್ ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಫಸ್ಟ್ ಒನ್. ಸೊ ದಿಸ್ ಈಸ್ ದಿ ಅಸಿಡಿಟಿ ಆರ್ಡರ್. ಈಗ ಫಸ್ಟು ನಾನು ಏನು ಬರ್ದಿದ್ದೀನಿ 3 and 4 ಕಾಂಪೌಂಡ್, ದೋಸ್ ಆರ್ ಆಲ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕಾಂಪೌಂಡ್ಸ್. ಆಮೇಲೆ ನೆಕ್ಸ್ಟ್ 2 ಇರುವಂಥದ್ದು ಯಾವುದು ಇಲ್ಲಿ ಫಿನಾಲಿಕ್ ಕಾಂಪೌಂಡ್ಸ್. ಫಸ್ಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಸಿಡಿಟಿಯನ್ನು ಬರೀಬೇಕು, ಆಮೇಲೆ ಅದರಲ್ಲಿ ಫಿನಾಲ್ಸನ್ನು ಬರೀಬೇಕಾಗತ್ತೆ. ಸೊ ಈಗ ಕೊಟ್ಟಿರುವಂಥ ಆಪ್ಷನ್ಸ್ಗೆ ಯಾವ ಆಪ್ಷನ್ ಮ್ಯಾಚ್ ಆಗ್ತಿದೆ ಅಂತಂದರೆ ದಟ್ ಈಸ್ ಆಪ್ಷನ್ ಎ ಈಸ್ ಮ್ಯಾಚಿಂಗ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. Next question number 25. The product C of the reaction. So ಇಲ್ಲಿ ರಿಯಾಕ್ಷನ್ ತಗೊಂಡ್ರೆ ದಟ್ ಈಸ್ ಮಿಥೈಲ್ ಸೈನೈಡ್ ಇದೆ, ಮಿಥೈಲ್ ಸೈನೈಡ್ ಆರ್ ಈಥೇನ್ ನೈಟ್ರೈಲ್ ಇದೆ, CN.
ಆನ್ ಹೈಡ್ರಾಲಿಸಿಸ್, ನಮಗೆ ಸೈನೈಡ್ ಗ್ರೂಪನ್ನು ಹೈಡ್ರಾಲಿಸಿಸ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ CH3COOH. ಓಕೆ, ಅಗೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ದಟ್ಸ್ ಅ ಕಾಂಪೌಂಡ್ ಎ. ದಿಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಟ್ರೀಟೆಡ್ ವಿತ್ ಅಮೋನಿಯಾ. ನಮಗೆ ಬಿಗಿನಿಂಗಲ್ಲಿ ಏನು ಬರುತ್ತೆ ಅಂತಂದರೆ ಫಸ್ಟು ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇಸ್ ಆಸಿಡ್, ಅಮೋನಿಯಾ ಇಸ್ ಅ ಬೇಸ್, ಆಸಿಡ್ ಪ್ಲಸ್ ಬೇಸ್ ವಿಚ್ ವಿಲ್ ಗಿವ್ಸ್ ರೈಸ್ ಟು ವಾಟ್, ವಿಚ್ ಇಸ್ ಸಾಲ್ಟ್. ಯಾವ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಅಂತಂದರೆ ದಟ್ ಈಸ್ ಅಮೋನಿಯಂ ಸಾಲ್ಟ್ ಆಫ್ ಅಸಿಟಿಕ್ ಆ್ಯಸಿಡ್, CO NH4+, ನಮಗೆ ಸಾಲ್ಟ್ ಫಾರ್ಮೇಷನ್ ಆಯಿತು. ಫರ್ದರ್ ನಾವು ಇದನ್ನು ಹೀಟ್ ಮಾಡಿದ್ರೆ ನಮಗೆ ದಟ್ ವಿಲ್ ಪ್ರೊಡ್ಯೂಸ್ ಅಮೈಡ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ CH3C+ONH2 ಬೈ ದ ಲಿಬರೇಷನ್ ಆಫ್ ವಾಟರ್. H2O ಲಿಬ್ರೇಟ್ ಆಗುತ್ತೆ, ರಿಮೂವ್ ಆಗುತ್ತೆ, ವಾಟರ್ ರಿಮೂವ್ ಆಗಿ ನಮಗೆ ಅಮೈಡ್ ಫಾರ್ಮೇಷನ್ ಆಗುತ್ತೆ. ಸೊ ವಾಟ್ ಕೈಂಡ್ ಆಫ್ ದ ಅಮೈನ್ ಇಟ್ ಈಸ್, ವಿಚ್ ಈಸ್ ಅಸಿಟಮೈಡ್. ಸೊ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಬರುತ್ತೆ ಇಲ್ಲಿ ಅಂದರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 26. ದ ಕಾಂಪೌಂಡ್ ಇ ಈಸ್. ಸೊ ಈಗ ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಫೈನಲ್ ಪ್ರಾಡಕ್ಟ್ ಇ ಇದೆ. ಸೊ ಏನು ಕಾಂಪೌಂಡ್ ಇ ಅಂತ ಹೇಳಬೇಕು ನಾವೀಗ. ಫಸ್ಟ್ ಒನ್, ಅಸಿಟಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಅಸಿಟಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ನಮಗೇನಾಗುತ್ತೆ ಇಲ್ಲಿ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. what is a product means acid plus base gives rise to salt plus water. ನಮಗಿಲ್ಲಿ ಸಾಲ್ಟನ್ನು ಬರೆಯೋಣ. ಯಾವ ಸಾಲ್ಟ್ ಬರುತ್ತೆ ನಮಗಿಲ್ಲಿ, ಸೋಡಿಯಂ ಸಾಲ್ಟ್ ಬರುತ್ತೆ. CH3C+ONA ಪ್ಲಸ್ ವಾಟರ್ ಎಲಿಮಿನೇಷನ್ ಆಗುತ್ತೆ ಅಲ್ಲಿ. ಸೊ ನಮಗೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ. ದಟ್ಸ್ ಅ ಕಾಂಪೌಂಡ್ ಎ. ಫರ್ದರ್ ದಿಸ್ ಒನ್ ಆನ್ ಎಲೆಕ್ಟ್ರಾಲಿಸಿಸ್ ನಮಗೆ ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ ಏನು ಬರುತ್ತೆ, ಯೂಶಲಿ ಜನರಲ್ ರಿಯಾಕ್ಷನ್ ಬರೆದ್ರೆ ನಮಗಿಲ್ಲಿ when sodium salts of carboxylic acid on electrolysis ನಮಗೇನು ಬರುತ್ತೆ, ಆಲ್ಕೇನ್ಸ್ ಬರುತ್ತೆ. ಇಲ್ಲಿ ಏನು ಪ್ರಾಡಕ್ಟ್ ಫಾರ್ಮೇಷನಲ್ಲಿ ಯಾವ ಥರ ಬರುತ್ತೆ ನಮಗೆ ಇಲ್ಲಿ ಅಂತಂದರೆ, ಯೂಶಲಿ ಒಂದು ಕಾರ್ಬನ್ ಕಡಿಮೆ ಆಗಿ ಬಿಗಿನಿಂಗಲ್ಲಿ ಕಾರ್ಬೊನೈಲ್ ಇದೆಯಲ್ಲ, CO ಗ್ರೂಪ್ ಇದೆಯಲ್ವಾ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪು, ಅದು ರಿಮೂವ್ ಆಗಿ ರಿಮೈನಿಂಗ್ ಏನು ಆಲ್ಕೈಲ್ ಗ್ರೂಪ್ ಉಳ್ಕೊಳ್ಳುತ್ತೆ ಅದು ನಮಗೆ ಡಬಲ್ ಆಗುತ್ತೆ. ಸೊ ದಟ್ ಈಸ್ ಆರ್ ಸಿಂಗಲ್ ಬಾಂಡ್ ಆರ್. ಸೊ ಅಂತಂದರೆ ಇಲ್ಲಿ ಏನು ಬರುತ್ತೆ, ಇಲ್ಲಿ COO ಗ್ರೂಪ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ, ಮಿಥೈಲ್ ಗ್ರೂಪು ಡಬಲ್ ಆಗುತ್ತೆ. ಅಂತಂದರೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ಇಲ್ಲಿ ದಟ್ ಈಸ್ ಈಥೇನ್ ವಿಲ್ ಬಿ ಒಬ್ಟೈನ್ಡ್. ಓಕೆ, ದಿಸ್ ಈಥೇನ್, ದಿಸ್ ಇಸ್ ಅ ಕಾಂಪೌಂಡ್ ಬಿ. ಈಥೇನ್ ಫರ್ದರ್ ಆನ್ ರಿಯಾಕ್ಷನ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಯಾವ ರಿಯಾಕ್ಷನ್ ಇದು, ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕಾಣಿಸ್ತು ಅಂತಂದರೆ ದಟ್ ಈಸ್ ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಸೊ ನಮಗೆ ಏನು ಪ್ರಾಡಕ್ಟ್ ಬರುತ್ತೆ, ಜಸ್ಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದು. ಹೈಡ್ರೋಜನ್ ಇಸ್ ಸಬ್ಸ್ಟಿಟ್ಯೂಟೆಡ್ ಬೈ ಕ್ಲೋರಿನ್. ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತಪ್ಪ ಅಂತಂದರೆ ದಟ್ ಈಸ್ CH3CH2Cl, ದಟ್ ಈಸ್ ಈಥೈಲ್ ಕ್ಲೋರೈಡ್ ಈಸ್ ಒಬ್ಟೈನ್ಡ್. ಸೊ ದಿಸ್ ಈಸ್ ಕಾಂಪೌಂಡ್ ಸಿ. ಫರ್ದರ್ ದಿಸ್ ಈಥೈಲ್ ಕ್ಲೋರೈಡ್ ಆನ್ ಟ್ರೀಟ್ಮೆಂಟ್ ವಿತ್ ಪೊಟ್ಯಾಷಿಯಂ ಸೈನೈಡ್. ನಮಗೆ ಪೊಟ್ಯಾಷಿಯಂ ಸೈನೈಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಏನು ಬರುತ್ತೆ, ದಟ್ ಈಸ್ ಅಗೈನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕ್ಲೋರಿನ್ is substituted by cyanide. ನಮಗೇನು ಪ್ರಾಡಕ್ಟ್ ಬರುತ್ತೆ ಅಂದರೆ ದಟ್ ಈಸ್ ethyl cyanide compound or propane nitrile compound is obtained. So this is compound D. Okay, then further on hydrolysis, cyanide group ಅನ್ನು hydrolysis ಮಾಡಿದ್ರೆ ನಮಗೇನು ಬರುತ್ತೆ, carboxylic acid, that is CN gets converted into COOH. ಅಂತಂದರೆ ಯಾವ ಪ್ರಾಡಕ್ಟ್ ಬಂತು ನಮಗಿಲ್ಲಿ, ದಟ್ ಈಸ್ ಪ್ರೊಪನೋಯಿಕ್ ಆ್ಯಸಿಡ್. ಸೊ ದ ಫೈನಲ್ ಪ್ರಾಡಕ್ಟ್ ಇ ಈಸ್ ಪ್ರೊಪನೋಯಿಕ್ ಆ್ಯಸಿಡ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು, ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 27. ವಾಟ್ ಈಸ್ ಇ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್. ಈಗ ಕೊಟ್ಟಿರುವಂಥ ರಿಯಾಕ್ಷನಲ್ಲಿ ಇ ಅಂತಂದರೆ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ತಗೊಳ್ಳೋಣ, ದಟ್ ಈಸ್ ಆರೋಮೆಟಿಕ್ ಕಾಂಪೌಂಡ್ ಇದೆ, ಅದರಲ್ಲಿ ಪ್ಯಾರಾ ಪೊಸಿಷನಲ್ಲಿ ಮಿಥೈಲ್ ಗ್ರೂಪ್ ಮತ್ತು ನೈಟ್ರೋ ಗ್ರೂಪ್ ಇದೆ ಆಪೋಸಿಟ್ ಡೈರೆಕ್ಷನಲ್ಲಿ. ಓಕೆ, ದೆನ್ ಬ್ರೋಮಿನ್. ಸೊ ಯಾವ ರಿಯಾಕ್ಷನ್ ಇದು ಅಂತಂದರೆ ನಮಗೆ, ಸೊ ದಟ್ ಈಸ್ ಬ್ರೋಮಿನೇಷನ್, ಬಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್.
ಯಾವ ಪೊಸಿಷನಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಬಟ್ ಪ್ರಾಬ್ಲಮ್ ಏನಪ್ಪ ಇಲ್ಲಿ ಅಂತಂದರೆ ಬೆನ್ಝೀನ್ ಮೇಲೆ ನಮಗೆ 2 ಗ್ರೂಪ್ ಇದೆ ಇಲ್ಲಿ. ಯಾವುದು 2 ಗ್ರೂಪ್ ಅಂತಂದರೆ ಒಂದು ಮೀಥೈಲ್ ಗ್ರೂಪ್, ಇನ್ನೊಂದು ನೈಟ್ರೋ ಗ್ರೂಪ್. ಹಾಗಾದರೆ ಯಾವುದನ್ನು ರೆಫರೆನ್ಸ್ ಆಗಿ ತಗೋಬೇಕು ನಾವಿಲ್ಲಿ? ಎಲೆಕ್ಟ್ರಾನ್. ಮೀಥೈಲ್ ಗ್ರೂಪ್ ಏನು ಅಂತಂದರೆ ದಟ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಅಂದರೆ ಬೆನ್ಝೀನ್ ಆಕ್ಟಿವೇಟಿಂಗ್ ಗ್ರೂಪ್. ಬೆನ್ಝೀನ್ ಆಕ್ಟಿವೇಟಿಂಗ್ ಗ್ರೂಪ್. NO2 ಗ್ರೂಪ್ ಇಸ್ ವಾಟ್? ಬೆನ್ಝೀನ್ ಡಿಆಕ್ಟಿವೇಟಿಂಗ್ ಗ್ರೂಪ್. BA ಅಂತ ಬರ್ದಿರೋದು ಬೆನ್ಝೀನ್ ಆಕ್ಟಿವೇಟಿಂಗ್, BD ಅಂತ ಬರ್ದಿರೋದು ನಾನು ಬೆನ್ಝೀನ್ ಡಿಆಕ್ಟಿವೇಟಿಂಗ್ ಅಂತ. ಓಕೆ, ಈಗ ಬೆನ್ಝೀನ್ ಆಕ್ಟಿವೇಟಿಂಗ್, ಬೆನ್ಝೀನ್ ಡಿಆಕ್ಟಿವೇಟಿಂಗ್ ಗ್ರೂಪ್ ಬೆನ್ಝೀನ್ ಮೇಲೆ ಇರಬೇಕಾದ್ರೆ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ಗೆ ಯಾವ ಗ್ರೂಪನ್ನು ತಗೊಳ್ತೀವಿ ಅಂತಂದರೆ ಬೆನ್ಝೀನ್ ಆಕ್ಟಿವೇಟಿಂಗ್ ಗ್ರೂಪ್ಸನ್ನು ತಗೊಳ್ತೀವಿ. ಯಾಕಂದರೆ ಎಲೆಕ್ಟ್ರೋಫಿಲಿಕ್ ಅಂತಂದರೆ ಏನು? ಎಲೆಕ್ಟ್ರೋಫೈಲನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಬೆನ್ಝೀನ್ ರಿಂಗ್ ಏನಾಗಿರಬೇಕು? ಎಲೆಕ್ಟ್ರಾನ್ ರಿಚ್ ಆಗಿರಬೇಕಲ್ವಾ? ಸೊ ಹಾಗಾಗಿರೋದ್ರಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ಯಾವುದು ಇನ್ಕ್ರೀಸ್ ಮಾಡುತ್ತೋ ಬೆನ್ಝೀನ್ ಮೇಲೆ ಅದನ್ನು ನಾವು ರೆಫರೆನ್ಸ್ ಆಗಿ ತಗೊಳ್ತೀವಿ. ಹಾಗಾಗಿರೋದ್ರಿಂದ ನಮಗೆ methyl group is a benzene activating group, hence that we will consider as a reference for electrophilic substitution reaction. ಹಾಗಾದರೆ ನಮಗೆ ಏನು ಪ್ರಾಡಕ್ಟ್ ಬರಬೇಕು? methyl is what? It is ortho para directing group ಅಲ್ವಾ? ಬಟ್ ವಿಚ್ ಇಸ್ ಅ ಮೇಜರ್ ಪ್ರಾಡಕ್ಟ್? ಪ್ಯಾರಾ ಇಸ್ ಅ ಮೇಜರ್ ಪ್ರಾಡಕ್ಟ್. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಮೀಥೈಲ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಪ್ಯಾರಾ ಪೊಸಿಷನ್ ಆಲ್ರೆಡಿ NO2 ಬ್ಲಾಕ್ ಮಾಡಿರೋದ್ರಿಂದ ನಮಗೆ ಪ್ಯಾರಾ ಪ್ರಾಡಕ್ಟ್ ಇಲ್ಲ. ಸೊ ಹಾಗಾದ್ರೆ ಉಳಿದಿರೋ ಆಪ್ಷನ್ ಏನು ನಮಗೆ ಅಂದರೆ ಆರ್ಥೋ ಪ್ರಾಡಕ್ಟ್ ಮಾತ್ರನೇ. ಸೊ ಆರ್ಥೋ ಪೊಸಿಷನಲ್ಲಿ ಬ್ರೋಮಿನ್ ಬಂದು ಅಟ್ಯಾಚ್ ಆಗುತ್ತೆ. ಸೊ ದಿಸ್ ಈಸ್ ಕಾಂಪೌಂಡ್ ಎ. ನೆಕ್ಸ್ಟ್ ಫರ್ದರ್ ದಿಸ್ ಒನ್ ಆನ್ ರಿಯಾಕ್ಷನ್ ರಿಡಕ್ಷನ್ ವಿತ್ ಟಿನ್ ವಿತ್ HCl. ಸೊ ಏನಾಗುತ್ತೆ ನಮಗಿಲ್ಲಿ NO2 ನೈಟ್ರೋ ಗ್ರೂಪು NH2 ಗ್ರೂಪ್ ಆಗಿ ರಿಡಕ್ಷನ್ ಆಗುತ್ತೆ. ಇದು ನಿಮಗೆ ಅಮೈನ್ಸ್ ಚಾಪ್ಟ್ರಲ್ಲಿ ಫಸ್ಟ್ ಮೆಥಡೇ ಇದೆ ಪ್ರಿಪ್ರೇಷನ್ ಆಫ್ ಅಮೈನ್ಸ್ ಅಲ್ಲಿ. ಸೊ NO2 gets converted into NH2. Next, this is a compound B. On further this compound reaction with NaNO2 HCl. ಏನು ರಿಯಾಕ್ಷನ್ ಇದಕ್ಕೆ ನಾವೇನಂತ ಕರಿತೀವಿ? ದಟ್ ಈಸ್ ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡೈಅಜೋಟೈಸೇಷನ್ ರಿಯಾಕ್ಷನ್ ಏನಾಗುತ್ತೆ? ಡೈಅಜೋಟೈಸೇಷನ್ ರಿಯಾಕ್ಷನ್ ಅಲ್ಲಿ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ಸ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಡೈಅಜೋನಿಯಂ ಸಾಲ್ಟ್ಸ್, ಬೆನ್ಝೀನ್ ಡೈಅಜೋನಿಯಂ ಸಾಲ್ಟ್ಸ್ ಅಂತಂದರೆ NH2 ಗೆಟ್ಸ್ ಕನ್ವರ್ಟೆಡ್ ಇಂಟು N2 plus Cl minus. It's a benzene diazonium salt ಬಂತು ನಮಗಿಲ್ಲಿ. ನೆಕ್ಸ್ಟ್ ದಿಸ್ ಒನ್ ಆನ್ ರಿಯಾಕ್ಷನ್ ವಿತ್ H3PO2. ದಟ್ ಈಸ್ H3PO2 ಅಂತಂದರೆ ಹೈಪೋಫಾಸ್ಫರಸ್ ಆಸಿಡ್. ಈಗ ರಿಯಾಕ್ಷನ್ ಏನಾಗುತ್ತೆ? ವೆನ್ ಬೆನ್ಝೀನ್ ಡೈazonium ಸಾಲ್ಟ್ಸ್ ಟ್ರೀಟೆಡ್ ವಿತ್ ಹೈಪೋಫಾಸ್ಫರಸ್ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ನಮಗೇನು ಬರುತ್ತೆ ಇಲ್ಲಿ? ಹೈಪೋಫಾಸ್ಫರಸ್ ಆಸಿಡ್. when we treat diazonium salt with hypophosphorus acid, ಇದು ಪ್ರೋಟಾನಿಕ್ ಸೋರ್ಸ್ ಅಂದರೆ H+ ಅಯಾನ್ಗೆ ಸೋರ್ಸ್ ಇದು. ಸೊ H+ ಅಯಾನ್ ಡಯಾಜೋ ಪ್ಲೇಸಲ್ಲಿ ಏನು ಬರುತ್ತೆ ನಮಗಿಲ್ಲಿ? H ಬಂದು ಹೈಡ್ರೋಜನ್ ಬಂದು ಅಟ್ಯಾಚ್ ಆಗುತ್ತೆ. ಈವನ್ ಇದ್ರ ಜೊತೆಗೆ ಈವನ್ ನಾವು ಬೇಕಾದ್ರೆ ಎಥನಾಲ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಸಮ್ ಸೇಮ್ ಪರ್ಪಸ್. ಅಂದರೆ ನಮಗೀಗ ಡಯಾಜೋ ಗ್ರೂಪನ್ನು ರೀಪ್ಲೇಸ್ ಮಾಡಿ ಹೈಡ್ರೋಜನನ್ನು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಡಯಾಜೋ ಪ್ಲೇಸಲ್ಲಿ ನಾವು ಐದರ್ ಹೈಪೋಫಾಸ್ಫರಸ್ ಆಸಿಡನ್ನು ಯೂಸ್ ಮಾಡ್ಬೋದು ಅಥವಾ ಎಥನಾಲನ್ನು ಯೂಸ್ ಮಾಡಬಹುದು. ಸೊ ಆಗ ನಮಗೆ ಏನು ಬರುತ್ತೆ ಪ್ರಾಡಕ್ಟ್ ಇಲ್ಲಿ? ಸೊ ಡೈಅಜೋ ಪ್ಲೇಸಲ್ಲಿ ನಮಗೆ ಹೈಡ್ರೋಜನ್ ಬಂದು ಅಟ್ಯಾಚ್ ಆಗುತ್ತೆ. ನೆಕ್ಸ್ಟ್ BR ಮಿಸ್ ಆಗಿದೆ ಎಲ್ಲದರಲ್ಲೂ, ಬ್ರೋಮಿನ್. ಓಕೆ, ನೆಕ್ಸ್ಟ್ ದಿಸ್ ಇಸ್ ಕಾಂಪೌಂಡ್ ಡಿ. ಕಾಂಪೌಂಡ್ ಡಿ ಆನ್ ಫರ್ದರ್ ರಿಯಾಕ್ಷನ್ ವಿತ್ ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನಮ್ಗೆ ಗೊತ್ತಿದೆ, ದಟ್ ಈಸ್ ಅ ಸೈಡ್ ಚೈನ್ ಆಫ್ ದ ಬೆನ್ಝೀನ್, ದಟ್ ಈಸ್ ಆಕ್ಟಿವ್ ಮಿಥೈಲಿನ್ ಗ್ರೂಪ್. ಅಂತಂದರೆ ಕಾರ್ಬನ್ಗೆ ನೆಕ್ಸ್ಟ್ ಕಾರ್ಬನ್ ಇದೆಯಲ್ಲ, ಬೆನ್ಝೀನ್ ಕಾರ್ಬನ್ಗೆ ನೆಕ್ಸ್ಟ್ ಕಾರ್ಬನ್ ಇದೆಯಲ್ವಾ, ಅದನ್ನು ಆಕ್ಟಿವ್ ಮಿಥೈಲಿನ್ ಕಾರ್ಬನ್ ಅಂತ ಕರಿತೀವಿ. ದಟ್ ಕಾರ್ಬನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್, ಅಂದರೆ CH3 ಗೆಟ್ಸ್ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ನಮಗೆ ಬಂದಿರುವಂಥ ಫೈನಲ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ ದಟ್ ಈಸ್ 2-bromo benzoic acid. So this is the final product, which is E product, that is 2-bromo benzoic acid. 2-bromo benzoic acid. So ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತಂದರೆ ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 28. In the following sequence reactions, the end product is. ಅಗೇನ್ ಇಲ್ಲಿ ಫಸ್ಟ್ ರಿಯಾಕ್ಟೆಂಟ್ ಏನಿದೆ ಅಂದರೆ ಕ್ಯಾಲ್ಶಿಯಂ ಕಾರ್ಬೈಡ್. ಕ್ಯಾಲ್ಶಿಯಂ ಕಾರ್ಬೈಡ್ ಆನ್ ಹೈಡ್ರಾಲಿಸಿಸ್ ನಮಗೆ ಏನು ಪ್ರಾಡಕ್ಟ್ ಬರುತ್ತೆ ಅಂತಂದರೆ ದಟ್ ಈಸ್ Cu2+ ಅಯಾನ್ಸ್ ಆಗಿ ಬ್ರೇಕ್ ಮಾಡಿದ್ರೆ Cu2+, ಕ್ಯಾಲ್ಶಿಯಂ 2+ ಪ್ಲಸ್ C2 2-. ನಾವಿಲ್ಲಿ ವಾಟರ್ನಲ್ಲಿ ಆಡ್ ಮಾಡೋದು.
ಸೊ ಕ್ಯಾಲ್ಶಿಯಮ್ಗೆ 2 ಹೈಡ್ರಾಕ್ಸಿಲ್ ಗ್ರೂಪನ್ನು ಆ್ಯಡ್ ಮಾಡ್ತೀವಿ, ಮತ್ತು ಕಾರ್ಬೈಡ್ಗೆ 2 H+ ಅನ್ನು ಆ್ಯಡ್ ಮಾಡ್ತೀವಿ. ಸೊ ಚಾರ್ಜನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಹಾಗಾದರೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ, ಸೈಡ್ ಪ್ರಾಡಕ್ಟ್ ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಹೋಗುತ್ತೆ. ಸೊ ಮೇಜರ್ ಪ್ರಾಡಕ್ಟ್ ನಮ್ಗೆ ಇಲ್ಲೇನು ಬರುತ್ತೆ ಅಂದರೆ ದಟ್ ಈಸ್ ಈಥೈನ್, C2H2 ಅಂತಂದರೆ ಏನು, ದಟ್ ಈಸ್ ಈಥೈನ್ ವಿಲ್ ಬಿ ಒಬ್ಟೈನ್ಡ್. ಇದು ನಿಮಗೆ ಆಲ್ಕೈನ್ಸ್ ಪ್ರಿಪ್ರೇಷನಲ್ಲಿ ಫಸ್ಟ್ ಮೆಥಡ್ ಇದೆ ನಿಮಗೆ ಫಸ್ಟ್ PUC ಹೈಡ್ರೋಕಾರ್ಬನ್ಸ್ ಚಾಪ್ಟ್ರಲ್ಲಿ. ಓಕೆ, ದಿಸ್ ಈಸ್ ಕಾಂಪೌಂಡ್ ಎ. ನೆಕ್ಸ್ಟ್ ಫರ್ದರ್, ದಿಸ್ ಆನ್ ಟ್ರೀಟ್ಮೆಂಟ್ ವಿತ್ HgSO4 ಆರ್ ಮರ್ಕ್ಯೂರಿ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್. ಇದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಯಾವ ರಿಯಾಕ್ಷನ್ ಅಂತ ಕರಿತೀವಿ, ಇದನ್ನು ಹೈಡ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನಮಗೆ ಅಸಿಟಾಲ್ಡಿಹೈಡ್ಗೆ ಹೈಡ್ರೇಷನ್ ಮಾಡಿದ್ರೆ ನಮಗೇನು ಬರುತ್ತೆ, ದಟ್ ಈಸ್ ಅಸಿಟಾಲ್ಡಿಹೈಡ್ ವಿಲ್ ಬಿ ಒಬ್ಟೈನ್ಡ್. ಇದು ಯಾವ ಥರ ಬರುತ್ತೆ ಅಂತ ನಾನು ಆಲ್ರೆಡಿ ಇದೇ ಚಾಪ್ಟ್ರಲ್ಲಿ ಆಲ್ರೆಡಿ ಕ್ವಶನಲ್ಲಿ ಡಿಸ್ಕಷನ್ ಆಗಿದೆ. ದಟ್ ಈಸ್ ಅಸಿಟಾಲ್ಡಿಹೈಡ್ ಈಸ್ ಒಬ್ಟೈನ್ಡ್. ನೆಕ್ಸ್ಟ್, ದಿಸ್ ಈಸ್ ಕಾಂಪೌಂಡ್ ಬಿ. Next, this compound again further on treatment with, again sorry, it's oxidation. Aldehydes on oxidation which gives carboxylic acid, and CHO gets converted into carboxylic acid. ಅಂತಂದರೆ ಅಸಿಟಾಲ್ಡಿಹೈಡು ನಮಗೇನ ಕನ್ವರ್ಟ್ ಆಗುತ್ತೆ, ಅಸಿಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ಈಸ್ ಕಾಂಪೌಂಡ್ ಸಿ. ಓಕೆ, ದೆನ್ ಅಸಿಟಿಕ್ ಆಸಿಡ್ ಫರ್ದರ್ ಆನ್ ರಿಯಾಕ್ಷನ್ ವಿತ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಅಸಿಟಿಕ್ ಆಸಿಡ್ ಇಸ್ ಆಸಿಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಸ್ ಬೇಸ್. ನಮಗೆ ಏನು ಫಾರ್ಮೇಷನ್ ಆಗುತ್ತೆ, ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಯಾವ ಸಾಲ್ಟು, ಕ್ಯಾಲ್ಶಿಯಂ ಸಾಲ್ಟ್ ಆಫ್ ಅಸಿಟಿಕ್ ಆಸಿಡ್. ಯಾವ ಥರ ಕ್ಯಾಲ್ಶಿಯಂ ಸಾಲ್ಟ್ ಆಫ್ ಅಸಿಟಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ CH3CO, ಕ್ಯಾಲ್ಶಿಯಂ O ಚಾರ್ಜ್. ಯಾಕೆಂದರೆ ಕ್ಯಾಲ್ಶಿಯಂ ಮೇಲೆ 2+ ಚಾರ್ಜ್ ಇರೋದ್ರಿಂದ ನಮಗೆ 2 ಅಸಿಟೇಟ್ ಅಯಾನ್ಸ್ ಯೂಸ್ ಆಗುತ್ತೆ ಇಲ್ಲಿ ಸಾಲ್ಟ್ ಫಾರ್ಮೇಷನ್ ಆಗೋದಕ್ಕೆ. ಸೊ ದಟ್ ಈಸ್ CH3C ಡಬಲ್ ಬಾಂಡ್ O ಮೈನಸ್ CH3C ಡಬಲ್ ಬಾಂಡ್ O ಮೈನಸ್. ಕ್ಯಾಲ್ಶಿಯಂ ಮೇಲೆ 2 ಚಾರ್ಜ್ 2+ ಬ್ಯಾಲೆನ್ಸ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಕ್ಯಾಲ್ಶಿಯಂ ಸಾಲ್ಟ್ ಆಫ್ ಅಸಿಟಿಕ್ ಆಸಿಡ್ ಈಸ್ ಒಬ್ಟೈನ್ಡ್, ಕ್ಯಾಲ್ಶಿಯಂ ಸಾಲ್ಟ್. ಓಕೆ, ನೆಕ್ಸ್ಟ್, ದಿಸ್ ಈಸ್ ಕಾಂಪೌಂಡ್ ಡಿ. ದಿಸ್ ಕ್ಯಾಲ್ಶಿಯಂ ಸಾಲ್ಟ್ ಆಫ್ ಅಸಿಟಿಕ್ ಆಸಿಡ್ ವಿಚ್ ಆನ್ ಹೀಟ್, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪ್ರೋಸೆಸ್ಗೆ ಡ್ರೈ ಡಿಸ್ಟಿಲೇಷನ್ ಅಂತ ಕರಿತೀವಿ. ಓಕೆ, ಅದನ್ನು ಡ್ರೈ ಡಿಸ್ಟಿಲೇಷನ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಆ್ಯಕ್ಚುಲಿ ಕ್ಯಾಲ್ಶಿಯಂ ಕಾರ್ಬೋನೇಟು ಇಲ್ಲಿ ರಿಮೂವ್ ಆಗುತ್ತೆ. CaCO3, ಇಲ್ಲಿ CaCO3ನ ರಿಮೂವ್ ಮಾಡೋಣ. CaCO3 ವಿಲ್ ಬಿ ರಿಮೂವ್ಡ್ ಹಿಯರ್. CaCO3 ಹೋಗುತ್ತೆ, ಮೈನಸ್ CaCO3. ಉಳಿದಿರೋದೇನು ಅದನ್ನು ಕಂಪ್ಲೀಟಾಗಿ ಜಾಯಿನ್ ಮಾಡೋಣ. ಏನು ಉಳಿದಿದೆ ನಮಗೆ ಅಲ್ಲಿ, CH3C ಡಬಲ್ ಬಾಂಡು ಉಳಿದಿದೆ, ಆ್ಯಂಡ್ ಕೆಳಗಡೆ ಇಲ್ಲೇನು ಉಳಿದಿದೆ, CH3 ಗ್ರೂಪ್ ಉಳಿದಿದೆ. ಸೊ ಜಾಯಿನ್ ಮಾಡಿದ್ರೆ ನಮಗೇನು ಬಂತು ಇಲ್ಲಿ, ಅಸಿಟೋನ್. ಸೊ ದಟ್ ಈಸ್ ಪ್ರಾಡಕ್ಟ್ E. ಸೊ ದಿಸ್ ಇಸ್ ಅ ಫೈನಲ್ ಪ್ರಾಡಕ್ಟ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತಂದರೆ ದಟ್ ಈಸ್ ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 29. ಅಸಿಟಿಕ್ ಆಸಿಡ್ ಆರ್ ಹೀಟೆಡ್ ವಿತ್ ಫಾಸ್ಫರಸ್ ಪೆಂಟಾಕ್ಸೈಡ್, ದ ಪ್ರಾಡಕ್ಟ್ ಫಾರ್ಮ್ಡ್ ಈಸ್. ಏನು ರೋಲ್ ಆಫ್ ಫಾಸ್ಫರಸ್ ಪೆಂಟಾಕ್ಸೈಡ್ ಅಂತಂದರೆ ವಿಚ್ ಇಸ್, ಇಲ್ಲಿ ನಾವು ಆನ್ಹೈಡ್ರೇಟ್ಸನ್ನು ಫಾರ್ಮೇಷನ್ ಮಾಡೋಕ್ಕೆ ಡಿಹೈಡ್ರೇಟಿಂಗ್ ಏಜೆಂಟ್ಸನ್ನು ಯೂಸ್ ಮಾಡ್ತೀವಿ. ಅಸಿಟಿಕ್ ಆಸಿಡ್ CH3COOH heated with dehydrating agent like ಫಾಸ್ಫರಸ್ ಪೆಂಟಾಕ್ಸೈಡ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಈವನ್ ಸಲ್ಫ್ಯೂರಿಕ್ ಆ್ಯಸಿಡು ಸಹ ನಾವು ಇಲ್ಲಿ ಯೂಸ್ ಮಾಡಬಹುದು. ಫಾಸ್ಫರಸ್ ಪೆಂಟಾಕ್ಸೈಡ್ ಯೂಸ್ ಮಾಡ್ಬೋದು, ಅಥವಾ ಈವನ್ ವಿ ಕ್ಯಾನ್ ಯೂಸ್ ಸಲ್ಫ್ಯೂರಿಕ್ ಆ್ಯಸಿಡ್ ಆಲ್ಸೋ ಆ್ಯಸ್ ಎ ಡಿಹೈಡ್ರೇಟಿಂಗ್ ಏಜೆಂಟ್ಸ್. ಇವೆರಡು ಡಿಹೈಡ್ರೇಟಿಂಗ್ ಏಜೆಂಟ್ ಅಂದರೆ H2O ರಿಮೂವ್ ಆಗುತ್ತೆ. ಇಲ್ಲಿ H2O ರಿಮೂವ್ ಆಗುತ್ತೆ ಬಿಟ್ವೀನ್ 2 ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅಂತಂದರೆ ಈಗ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ OH ರಿಮೂವ್ ಆದರೆ ಇನ್ನೊಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ H+ ರಿಮೂವ್ ಆಗಿ ನಮಗೆ ಏನಾಗುತ್ತೆ, H2O ರಿಮೂವ್ ಆಗುತ್ತೆ. ಅವೆರಡು ಮಧ್ಯೆ ಏನಾಗುತ್ತೆ, H2O ರಿಮೂವ್ ಆದರೆ ರಿಮೈನಿಂಗ್ ಪೋರ್ಷನನ್ನು ಜಾಯಿನ್ ಮಾಡಿದ್ರೆ ನಮಗೇನು ಬರುತ್ತೆ ಅಂದರೆ ದಟ್ ಈಸ್ ಆನ್ಹೈಡ್ರೈಡ್ ವಿಲ್ ಬಿ ಪ್ರೊಡ್ಯೂಸ್ಡ್. ಅದಕ್ಕೆ ಡಿಹೈಡ್ರೇಟಿಂಗ್ ಏಜೆಂಟನ್ನು ಯೂಸ್ ಮಾಡ್ತೀವಿ ವಾಟರನ್ನು ರಿಮೂವ್ ಮಾಡೋಕ್ಕೆ. ಸೊ ನಮಗೆ ಫೈನಲ್ ಪ್ರಾಡಕ್ಟ್ ಬಂದಿರೋದಂತ ಏನು ಅಂತಂದರೆ ದಟ್ ಈಸ್ ಯಾವ ಕಾಂಪೌಂಡ್ ಅಂತ ಕರಿತೀವಿ, ಇದನ್ನು ಅಸಿಟಿಕ್ ಆನ್ಹೈಡ್ರೈಡ್ ಅಂತ ಕರಿತೀವಿ. ಅಸಿಟಿಕ್ ಆನ್ಹೈಡ್ರೈಡ್. ಸೊ ಹಾಗಾಗಿರೋದ್ರಿಂದ ಆಪ್ಷನ್ ಸಿ ಇಸ್ ಕರೆಕ್ಟ್. Next, come to the last question. Question number 30. Lower carboxylic acids are soluble in water due to. So ನಮಗೆ ಗೊತ್ತಿದೆ solubility in water ಚೆಕ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್, solubility of carboxylic acid
in water decreases with increase in number of carbon atoms. Decreases with increase in number of carbon atoms. Increase in number of carbon atoms. ಯಾಕೆ ಕಾರ್ಬನ್ ಆಟಮ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ ಸಾಲಿಬಿಲಿಟಿ ಕಡಿಮೆ ಆಗುತ್ತೆ ವಾಟರ್ ಅಲ್ಲಿ ಅಂತಂದ್ರೆ ಯು ನೋ ದಟ್ ಕಾರ್ಬನ್ ಪೋರ್ಷನ್ ಅಂದ್ರೆ CH2 ಪೋರ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ವಾ. ವಿ ನೋ ದಟ್ CH2 ಪೋರ್ಷನ್ ಇಸ್ ಹೈಡ್ರೋಫೋಬಿಕ್ ಪಾರ್ಟ್. ಹೈಡ್ರೋಫೋಬಿಕ್ ಅಂತಂದ್ರೆ ವಿಚ್ ಇಸ್ ರಿಪಲ್ಡ್ ಬೈ ದ ವಾಟರ್. ಹೈಡ್ರೋಫೋಬಿಕ್ ಪಾರ್ಟ್. ಸೊ ಒಂದೊಂದೇ ಕಾರ್ಬನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಹೈಡ್ರೋಫೋಬಿಕ್ ಪಾರ್ಟ್ ಆಗಿರೋದ್ರಿಂದ ವಾಟರ್ ಜೊತೆ ರಿಪಲ್ಷನ್ ಆಗುತ್ತೆ. ಆಗ ಏನಾಗುತ್ತೆ, ಸಾಲಿಬಿಲಿಟಿ ಕಡಿಮೆ ಆಗುತ್ತೆ. ಸೊ ಬಟ್ ಇಟ್ ಈಸ್ ಲೋಯರ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್ ಸಾಲಿಬಲ್ ಬಿಕಾಸ್ ಯಾವುದೇ ಒಂದು ಯೂಶಲಿ ಕಾಂಪೌಂಡ್ ಸಾಲಿಬಲ್ ಆಗುತ್ತೆ ಅಂತಂದ್ರೆ ಆರ್ಗಾನಿಕ್ ಕಾಂಪೌಂಡ್ಸು ವಾಟರಲ್ಲಿ, ದಟ್ ಈಸ್ ಓನ್ಲಿ ಒನ್ ರೀಸನ್, ದಟ್ ಈಸ್ ಬಿಕಾಸ್ ಆಫ್ ಇಟ್ ಕ್ಯಾನ್ ಫಾರ್ಮ್ ಹೈಡ್ರೋಜನ್ ಬಾಂಡಿಂಗ್. ಈಗ ವಾಟರ್ ಜೊತೆ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆದರೆ ದಟ್ ಈಸ್ ಈಸಿಲಿ ಸಾಲಿಬಲ್. ಸೊ ಲೋಯರ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್ ಸಾಲಿಬಲ್ ಇನ್ ವಾಟರ್ ಡ್ಯೂ ಟು formation of hydrogen bonding with water. So hence option B is correct for the question number 30. Okay, thank you for watching the video.